ಎಲ್ಲರಿಗೆ ಕೂಡ ನಮಸ್ಕಾರ. ಈ 5 ದಿವಸಗಳಲ್ಲಿ ನಾವು ಅಷ್ಟಾದಶ ಪುರಾಣ ಪರಿಚಯದ ಕಡೆಯ ಕಂತಿಗೆ ಬರ್ತಾ ಇದ್ದೀವಿ. ಇದನ್ನು ಪ್ರಾಯೋಜನೆ ಮಾಡಿದಂಥ ಶ್ರೀಮತಿ ಮತ್ತು ಶ್ರೀ ಸುಧಾಕರ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಹಾಗೂ ನನ್ನ ಪರವಾಗಿ ಧನ್ಯವಾದ, ಕೃತಜ್ಞತೆಗಳು. ಈ ಒಂದು ಕಂತಿನಲ್ಲಿ ನಮಗೆ ಉಳಿಯುವಂಥದ್ದು 2 ಅಥವಾ 3 ಪುರಾಣಗಳು ಅಂತ ಅನ್ನಬಹುದು. 2 ಅಥವಾ 3 ಅನ್ನುವ ಸಂದೇಹ ಯಾಕೆ ಅಂತ ಯಾರಾದರೂ ಕೇಳಬಹುದು. ಅದಕ್ಕೆ ಕಾರಣ ಇಷ್ಟೇ, ಭಾಗವತ ಪುರಾಣ ಹಿಂದೊಮ್ಮೆ ಮಾತನಾಡಿದ್ದು ಉಂಟು. ಹಾಗಾಗಿ ಅದನ್ನು ಮಾತನಾಡುವ ಅವಕಾಶ ಆದರೆ ಈ ಕಂತಿನಲ್ಲಿ ಮಾಡುವುದಾದರೆ ಅಥವಾ 3, ಹಾಗಲ್ಲವಾದರೆ ಭವಿಷ್ಯ ಮತ್ತು ಸ್ಕಾಂದ ಅವುಗಳಿಂದ ಮುಗಿಸುವಂಥದ್ದು ಅಂತ ಅಂದುಕೊಂಡಿರುವಂಥದ್ದು. ಅಡ್ಡಿ ಇಲ್ಲ, ಹೇಗಾದರೂ ತೊಂದರೆ ಇಲ್ಲ. ನಾನು ಬಹಳ ದಿವಸಗಳು ಬೇಕಾಗಬಹುದು ಅಂತ ಅಂದುಕೊಳ್ಳುವ ಸ್ಕಾಂದ ತುಂಬ ಸಂಗ್ರಹವಾಗುವ ಸಾಧ್ಯತೆ ಇರುವುದರಿಂದ ಭಾಗವತವು ಆದೀತು. ಇಲ್ಲವಾದಲ್ಲಿ ಭಾಗವತ ಭವಿಷ್ಯ 2ರಿಂದಲೇ, ಅಂದರೆ ಸ್ಕಾಂದ ಮತ್ತು ಭವಿಷ್ಯದಿಂದಲೇ ನಾವು ಪುರಾಣಗಳ ಮಂಗಳವನ್ನು ಹಾಡಬಹುದು. 18 ಪುರಾಣಗಳ ಪೈಕಿ ಅತ್ಯಂತ ವಿಸ್ತೃತವಾದ ಪುರಾಣ, ಸುಮಾರು 81 ಅಥವಾ 86 ಸಾವಿರ ಶ್ಲೋಕಗಳಿರುವಂಥದ್ದು ಅಂತ ಹೆಸರಾಗಿರುವುದು ಸ್ಕಾಂದ, ಸ್ಕಂದ ಸಂಬಂಧಿ ಅಂತ. ಆದರೂ ಸ್ಕಂದ ಸಂಬಂಧಿಯಾಗಿ ತುಂಬ ದೊಡ್ಡ ವಿವರಗಳೇನೂ ಬರೋಲ್ಲ. ಮುಖ್ಯವಾಗಿ ಶಿವ ಸಂಬಂಧಿಯಾದಂಥ ವಿವರಗಳು ಹೆಚ್ಚಾಗಿರುವಂಥದ್ದು ಶೈವ ಪುರಾಣಗಳ ವಲಯಕ್ಕೆ ಬರುತ್ತದೆ ಅಂತ ಹೇಳಬಹುದು. ಅಷ್ಟು ದೊಡ್ಡ ಪುರಾಣವಾಗಿ ಪ್ರಸಿದ್ಧವಾಗಿದೆ. ಒಂದು ರೀತಿಯಲ್ಲಿ ಇದು ತೀರ್ಥಯಾತ್ರಾ ವಿಶ್ವಕೋಶ ಅಂತಲೇ ಕರೆಯಬಹುದಾದದ್ದು. ಅಷ್ಟು ವಿವರಗಳನ್ನು ನಾವಿಲ್ಲಿ ಕಾಣ್ತೀವಿ. ತುಂಬ ಕ್ಷೇತ್ರಗಳ ತೀರ್ಥಗಳ ಮಹಾತ್ಮ್ಯ ಬರುತ್ತದೆ. ಈ ಒಂದು ಪುರಾಣದ ವಿವರಗಳನ್ನು ಸುಮ್ಮನೆ ನೋಡ್ತಾ ಇದ್ರೇ ನಮಗೆ ಗೊತ್ತಾಗುತ್ತದೆ. ಅಪಾರ ಸಂಖ್ಯೆಯ ಕ್ಷೇತ್ರಗಳನ್ನು, ತೀರ್ಥಗಳನ್ನು, ಅಲ್ಲಿಯ ಮಹಾತ್ಮ್ಯವನ್ನು, ಆ ಒಂದು ತೀರ್ಥಕ್ಷೇತ್ರಗಳಲ್ಲಿ ನಡೆದ 10 ಘಟನೆಗಳ ಸಣ್ಣ ಪುಟ್ಟ ವಿವರಗಳನ್ನು, ಇವುಗಳನ್ನೆಲ್ಲ ನಾವು ಕಾಣ್ತೀವಿ. ಈ ಒಂದು ಪುರಾಣ 7 ಮುಖ್ಯ ಖಂಡಗಳಾಗಿ ಮತ್ತು ಹಲವಾರು ಉಪಖಂಡಗಳಾಗಿ ವಿಭಕ್ತವಾಗಿದೆ. ಆ ಅರ್ಥದಲ್ಲಿ ತುಂಬ ದೊಡ್ಡ ಪುರಾಣ ಅನ್ನುವುದು ತಾನಾಗೇ ಗೊತ್ತಾಗುತ್ತದೆ. ಮತ್ತು ಒಂದೊಂದು ಉಪಖಂಡಗಳಲ್ಲಿಯೂ ಅನೇಕ ಅಧ್ಯಾಯಗಳು ಬರ್ತವೆ. ಚಿಕ್ಕ ದೊಡ್ಡ ಅಧ್ಯಾಯಗಳಿವೆ. ಸರಳವಾದ ಭಾಷೆಯಲ್ಲಿ ಬೆಳಕೊಂಡು ಬರುತ್ತದೆ. ಪುರಾಣಂ ಪಂಚಲಕ್ಷಣಂ ಅಂತ ಹೇಳ್ತಾರಲ್ಲ, ಆ ಒಂದು ಪಂಚಲಕ್ಷಣಗಳು ಎಷ್ಟೋ ಇಲ್ಲಿ ಕಾಣಿಸುವುದಿಲ್ಲ. ಪುರಾಣದಲ್ಲಿ ಸೃಷ್ಟಿ, ಸ್ಥಿತಿ, ಪ್ರಳಯಗಳ ವಿವರಗಳು, ಮನು ಮನ್ವಂತರಗಳ ವಿವರಗಳು, ದೇವ ಋಷಿ ರಾಜ ವಂಶಗಳ ವಿವರಗಳು ಇರಬೇಕು ಅಂತ ಲಕ್ಷಣ ಪ್ರಧಾನವಾಗಿ ಇದೆ. ಹಾಗಲ್ಲದೆ ದಶಲಕ್ಷಣಾತ್ಮಕವಾದ ಪುರಾಣದಲ್ಲಿ ಇವುಗಳಲ್ಲದೆ ಮೋಕ್ಷ ಹೇಗೆ, ಅದನ್ನು ಸಂಸ್ಥಾ ಅಂತ ಕರಿತೀವಿ, ಮತ್ತು ಮೋಕ್ಷ ಪ್ರಾಪಕವಾದ ಮಾರ್ಗ ಹೇಗೆ, ಭಕ್ತಿ ಜ್ಞಾನ ವೈರಾಗ್ಯಾದಿಗಳು ಯಾವ ರೀತಿ ಉಂಟಾಗುತ್ತವೆ, ಆ ಬಳಿಕ ಈ ಎಲ್ಲಕ್ಕೂ ಕಾರಣನಾದಂಥ ಪರಮಾತ್ಮ, ಆ ಪರತತ್ವ ಯಾವುದು, ಅದರ ಸ್ವರೂಪ ಏನು, ಈ ಎಲ್ಲ ವಿವರಗಳು ಬೇಕು ಅಂತ ಭಾಗವತಾದಿಗಳಲ್ಲಿ ದಶಲಕ್ಷಣಾತ್ಮಕವಾದ ಪುರಾಣ ಅಂತ ಹೇಳ್ತಾರೆ. ಅದನ್ನೆಲ್ಲ ಹಿಂದೆ ನಾನು ತಿಳಿಸಿದ್ದೀನಿ. ಆದರೆ ಇವ್ಯಾವುದೂ ಇಲ್ಲಿ ಹೆಚ್ಚಾಗಿ ಕಂಡುಬರೋಲ್ಲ. 90 ಭಾಗ ಕಂಡುಬರುವುದಷ್ಟು ಕೂಡ ಕ್ಷೇತ್ರ, ತೀರ್ಥ, ಪರ್ವತ, ಗಿರಿ, ನದಿ, ತಟಾಕ, ಸಮುದ್ರ ಇತ್ಯಾದಿಗಳ ಮಹಾತ್ಮ್ಯವೇ. ಇಲ್ಲಿ ಮಾಹೇಶ್ವರ ಖಂಡ ಅಂತ 1ನೇ ಖಂಡ, ಆಮೇಲೆ ವೈಷ್ಣವ ಖಂಡ ಅದು 2ನೇದು, 3ನೇದು ಬ್ರಹ್ಮಖಂಡ, 4ನೇದು ಕಾಶಿಖಂಡ, 5ನೇದು ಅವಂತಿ ಖಂಡ ಮತ್ತು 6ನೇದು ನಾಗರಖಂಡ, 7ನೇದು ಪ್ರಭಾಸಖಂಡ. ಹೀಗೆ 7 ಖಂಡಗಳಲ್ಲಿ ವಿಭಕ್ತವಾದಂಥದ್ದು. ಅಲ್ಲಿ ಮತ್ತೆ ಉಪಖಂಡಗಳಾಗಿ ಮಾಹೇಶ್ವರ ಖಂಡದಲ್ಲಿ ಕೇದಾರ ಖಂಡ, ಕೌಮಾರಿಕಾ ಖಂಡ ಅಂತ 2 ನಾವು ನೋಡ್ತೀವಿ. ಇನ್ನು ಈ ಒಂದು ವೈಷ್ಣವ ಖಂಡದಲ್ಲಿ ವೆಂಕಟಾಚಲ ಮಹಾತ್ಮೆಗೆ ಸಂಬಂಧಪಟ್ಟಂಥದ್ದು, ಜಗನ್ನಾಥ ಕ್ಷೇತ್ರದ ಮಹಾತ್ಮ್ಯಕ್ಕೆ ಸಂಬಂಧಪಟ್ಟದ್ದು, ಇವುಗಳೇ ಒಂದು ಸ್ವತಂತ್ರ ಖಂಡವಾಗುವ ಮಟ್ಟಕ್ಕೆ ಬೆಳಕೊಂಡು ಬಂದಿದೆ. ಬ್ರಹ್ಮಖಂಡದಲ್ಲಿ ಪೂರ್ವ ಮತ್ತು ಉತ್ತರ ಅಂತ ಭಾಗಗಳು ಉಂಟು. ಇನ್ನು ಅವಂತಿ ಖಂಡ, ಆಮೇಲೆ ಅದರೊಳಗೆ ರೇವಾಖಂಡ ಅಂತ ಮತ್ತೊಂದು ಉಪವಿಭಾಗವನ್ನು ಕೂಡ ನಾವು ನೋಡ್ತೀವಿ. ನಾಗರಖಂಡ, ಅದಾದ ಮೇಲೆ ಪ್ರಭಾಸಖಂಡ, ಇವುಗಳಲ್ಲಿ ಹೆಚ್ಚು ವಿಭಾಗಗಳು ಇಲ್ಲ. ಒಟ್ಟಿನಲ್ಲಿ ದೊಡ್ಡದಾದ ಭಾಗಗಳನ್ನು ನಾವಿಲ್ಲಿ ಖಂಡಗಳಾಗಿ ಕಾಣ್ತೀವಿ. ಇನ್ನು ಸಂಕ್ಷಿಪ್ತವಾದ ಭಾಗಗಳು ಅದರೊಳಗೆ ವಿಭಾಗವಾಗಿ ಬೇಕಾದಷ್ಟು ಬರ್ತವೆ.
ಹೆಸರಿಗೆ ಸ್ಕಂದನ ಒಂದು ಪುರಾಣವಾದರೂ ಸ್ಕಂದನ ತಂದೆಯದೇ ವೈಭವ ಇಲ್ಲಿ ಹೆಚ್ಚು. ಹಾಗಂತ ಇತರ ದೇವತೆಗಳ ಬಗೆಗೆ ಉಪೇಕ್ಷೆ ಇಲ್ಲ. ಹರಿಹರ ಭೇದವನ್ನು ಹೇಳುವಂಥ ಪುರಾಣ ಅಲ್ಲ ಇದು. ಪ್ರಾಯಿಕವಾಗಿ ಯಾವ ಪುರಾಣದಲ್ಲಿಯೂ ಹರಿಹರ ಭೇದವನ್ನು ಎತ್ತಿ ಹೇಳುವಂಥದ್ದಲ್ಲ. ಆ ಕೆಲವು ಭಾಗಗಳಿದ್ದರೂ ಕೂಡ ಹರಿಹರ ಅಭೇದವನ್ನು ಹೇಳುವಂಥದ್ದೇ ಕಾಣುತ್ತದೆ. ಇಲ್ಲಿ ಒಂದು ಪ್ರಕರಣವೇ ಹರಿಹರಾದ್ವೈತವನ್ನು ಕುರಿತಾದದ್ದೇ ಬರುತ್ತದೆ ಅಂತನ್ನುವುದನ್ನು ನಾವು ಗಮನಿಸಬಹುದು. ಮತ್ತು ಈ ಪುರಾಣ ಬ್ರಹ್ಮ ಸ್ಕಂದನಿಗೆ ಹೇಳಿದ್ದು ಅನ್ನುವ ಅರ್ಥದಲ್ಲಿ ಸ್ಕಾಂದ ಪುರಾಣ ಅಂತ ಪ್ರಸಿದ್ಧವಾಗಿದೆ. ಇದರ ಕಾಲದ ಬಗೆಗೆ ಅನೇಕ ವಿದ್ವಾಂಸರು ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನು ಪಡ್ತಾರೆ. ಮತ್ತು ಇದಕ್ಕೆ ಸೂತ ಸಂಹಿತ ಅನ್ನುವಂಥ ಒಂದು ತತ್ವ ಪ್ರತಿಪಾದಕವಾದ ದಾರ್ಶನಿಕ ಹಾಗೂ ಆಗಮಿಕ ಆಯಾಮವುಳ್ಳಂಥ ಪರಿಶಿಷ್ಟ ಕೂಡ ಇತ್ತು ಅಂತ ಗೊತ್ತಾಗುತ್ತದೆ. ಆದರೆ ಅದು ಈಗ ಪ್ರತ್ಯೇಕ ಗ್ರಂಥವೇ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದು ತುಂಬ ದೊಡ್ಡದಾಗಿರುವಂಥದ್ದು. ಮಾಧವಾಚಾರ್ಯ ಅಂತ ಪ್ರಸಿದ್ಧನಾದ ಆಂಗಿರಸ ಮಾಧವ, ವಿದ್ಯಾರಣ್ಯರ ಸಮಕಾಲೀನ, ಆತ ಇದಕ್ಕೆ ಒಂದು ವ್ಯಾಖ್ಯಾನವೂ ಬರೆದಿದ್ದರು ಅಂತ ಗೊತ್ತಾಗುತ್ತದೆ. ಇನ್ನು ಈ ಪುರಾಣದ ಕಾಲವನ್ನು ಹಜರಾ ಮೊದಲಾದಂಥ ಪುರಾಣದ ವಿಶೇಷ ಅಧ್ಯಯನ ಮಾಡಿದ ವಿದ್ವಾಂಸರು ಹೇಳ್ತಾರೆ 10ನೇ ಶತಮಾನದಿಂದ ಈಚೆಗೆ ಇದು ಸಂಪೂರ್ಣವಾಗಿ ಸಂಕಲನಗೊಂಡಿದೆ ಅಂತ. ಯಾಕೆಂದರೆ ಸ್ವಲ್ಪ ಅರ್ವಾಚೀನ ಪುರಾಣಗಳಲ್ಲಿಯೇ ತೀರ್ಥಕ್ಷೇತ್ರ, ದಾನ, ಯಾತ್ರಾ ಇತ್ಯಾದಿಗಳ ವಿವರಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತ. ಆದರೆ ಪುರಾಣಗಳ ಒಂದು ಸ್ವಾರಸ್ಯವನ್ನು ನಾವು ಗಮನಿಸಿದಾಗ ನಮಗೆ ತಿಳಿಯುವಂಥದ್ದೇನೆಂದರೆ ಅವು ನಮ್ಮ ದೇಶವನ್ನು ಅದೆಷ್ಟು ಚೆನ್ನಾಗಿ ಬೆಸೆಯುವ ಪ್ರಯತ್ನ ಮಾಡಿವೆ ಅಂತ. ಯಾಕೆಂದರೆ ದೇಶವನ್ನು, ಇಡೀ ಭಾರತ ದೇಶವನ್ನು ಒಂದಕ್ಕಿನ್ನೊಂದು ಸಂಬಂಧ ಇಲ್ಲ ಅಂತನ್ನುವ ವಿಷಯವನ್ನು ಈಗೆಲ್ಲರೂ ಹೇಳ್ತಾ ಇದ್ದರೆ, ಪುರಾಣಗಳು ಪ್ರತಿಯೊಂದು ಕ್ಷೇತ್ರವೂ ಪ್ರತಿಯೊಂದು ತೀರ್ಥವೂ ಪವಿತ್ರವಾದದ್ದು, ಅಲ್ಲಿ ಪ್ರತಿಯೊಬ್ಬ ಸನಾತನ ಧರ್ಮೀಯನೂ ಹೋಗಿ ಮಿಂದು ಕಂಡು ಬರಬೇಕು ಅನ್ನುವ ವಿಧಿವಿಧಾನಗಳನ್ನು ಹೇಳುವ ಮೂಲಕವಾಗಿ ಬೆಸೆಯುವ ಪ್ರಯತ್ನ ಮಾಡುವುದನ್ನು ನಾವು ಕಾಣ್ತೀವಿ. ಇದನ್ನು 2 ಬಗೆಯಲ್ಲಿ ಮಾಡಿದ್ದಾರೆ. ಒಂದು ತೀರ್ಥ, ಕ್ಷೇತ್ರ ಇತ್ಯಾದಿಗಳ ದೃಷ್ಟಿಯಿಂದ, ಮತ್ತೊಂದು ಕಾಲದ ದೃಷ್ಟಿಯಿಂದ. ಪುರಾಣಗಳಲ್ಲಿ ದೇಶವನ್ನು ಬೆಸೆಯುವುದು ತೀರ್ಥ ಮತ್ತು ಕ್ಷೇತ್ರಗಳಿಂದ, ಕಾಲವನ್ನು ಬೆಸೆಯುವುದು ವ್ರತ ಮತ್ತು ಉತ್ಸವ ಪರ್ವಾದಿಗಳಿಂದ. ಬೇರೆ ಬೇರೆ ಕಾಲ ಭಾಗಗಳಲ್ಲಿ, ವರ್ಷದ 12 ತಿಂಗಳುಗಳಲ್ಲಿ ಇರುವಂಥ 365 ದಿವಸಗಳಲ್ಲಿ 1200ಕ್ಕೂ ಹೆಚ್ಚು ವ್ರತ, ಉತ್ಸವ, ಪರ್ವಾದಿಗಳನ್ನು ವಿಧಿಸುವ ಮೂಲಕವಾಗಿ ಪ್ರತಿ ಕಾಲಕ್ಕೂ ಸಂಬಂಧಪಟ್ಟುಕೊಂಡು ಇರಬೇಕು. ಮತ್ತು ಬೇರೆ ಬೇರೆ ಪ್ರಾಂತೀಯರು ಬೇರೆ ಬೇರೆ ರೀತಿಯಾಗಿ ಇವುಗಳನ್ನು ಆಚರಣೆ ಮಾಡ್ತಾರೆ ಎನ್ನುವುದನ್ನು ನಾವು ಗಮನಿಸಬೇಕು. ಇದು ತುಂಬ ಮಹತ್ತರವಾದ ಸಂಗತಿ ಎನಿಸುತ್ತದೆ. ಒಂದು ಉದಾಹರಣೆ ಹೇಳುವುದಿದ್ದರೆ, ಈ ಗಾಳಿಪಟವನ್ನು ಹಾರಿಸುವಂಥ ಒಂದು ಹಬ್ಬ ಉಂಟು. ಪಟದ ಹಬ್ಬ ಅಂತ ಮಾಡ್ತಾರೆ. ಅದು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಕಾಲದಲ್ಲಿ ಆಗುತ್ತದೆ. ಯಾಕೆಂದರೆ ಈ ಮುಂಗಾರು, ಹಿಂಗಾರು, ಮಳೆ, ಮಾರುತಗಳು ಯಾವುದಿವೆ ಅವುಗಳನ್ನು ಗಮನಿಸಿಕೊಂಡು ಮಾಡುವುದು. ಅದು ಯಾವಾಗ ಯಾವ ಪ್ರಾಂತದಲ್ಲಿ ಬೀಸುತ್ತದೆ ಅನ್ನೋದನ್ನು ನೋಡಿಕೊಳ್ಬೇಕು. ಅದರ ಅಂತರ ಸಾಮಾನ್ಯ 1 ತಿಂಗಳು 1.5 ತಿಂಗಳು ಇರುತ್ತದೆ. ನಾವು ಕೇರಳದಲ್ಲಿ ಮೊದಲಿಗೆ ಆರಂಭವಾಗುತ್ತದೆ ಮಳೆ ಮಾರುತಗಳ ಗತಿ ಅಂತಂದರೆ ಅದು ಉತ್ತರ ಭಾರತದಲ್ಲಿ ಇರೋಲ್ಲ. ಹೀಗಾಗಿ ಪಟದ ಹಬ್ಬ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಬರುತ್ತದೆ. ಅದೇ ರೀತಿಯಾಗಿ ವಸಂತೋದಯವನ್ನು ಕೂಡ ಯುಗಾದಿಗಳು ಬೇರೆ ಬೇರೆ ಇರೋದಕ್ಕೂ ಅದೇ ಕಾರಣ. ಒಂದೊಂದು ಪ್ರಾಂತದಲ್ಲಿ ವಸಂತಾಗಮನ ಒಂದೊಂದು ರೀತಿಯಲ್ಲಿ ಆಗುತ್ತದೆ. ಉತ್ತರ ಭಾರತದಲ್ಲಿ ಒಂದು ತರಹ, ದಕ್ಷಿಣ ಭಾರತದಲ್ಲಿ ಒಂದು ತರಹ, ಪೂರ್ವ ಕರಾವಳಿಯಲ್ಲಿ ಒಂದು ಬಗೆ, ಪಶ್ಚಿಮ ಕರಾವಳಿಯಲ್ಲಿ ಒಂದು ಬಗೆ. ಅದನ್ನು ಗಮನಿಸಿಕೊಂಡು ಬೇರೆ ಬೇರೆ ಹಬ್ಬಗಳು ಹೇಳಿದ್ದಾರೆ. ಸನಾತನ ಧರ್ಮೀಯರಿಗೆ ಒಂದು ಹಬ್ಬ, ಒಂದು ದಿವಸ ಅಂತ ಇಲ್ಲ, ಅಂತ ಒಂದು ಕ್ಷೇತ್ರ ಅಂತಿಲ್ಲ, ಒಂದು ದೇವರು ಅಂತ ಇಲ್ಲ ಅಂತ ಆಕ್ಷೇಪ ಮಾಡುವವರು ಬದುಕಿಗೆ ಅರ್ಥಪೂರ್ಣವಾಗದ ದೇವರು, ಬದುಕಿಗೆ ಅರ್ಥಪೂರ್ಣವಾಗದ ಹಬ್ಬ, ಅದಕ್ಕಿಂತ ದೊಡ್ಡ ನರಕ ಯಾತನೆ ಯಾವುದು ಇಲ್ಲ ಅನ್ನೋದನ್ನು ತಿಳ್ಕೊಂಡಿಲ್ಲ. ಈ ಅರ್ಥದಲ್ಲಿ ಕಂಡಾಗ ಸನಾತನ ಧರ್ಮ ತುಂಬ ಚೆನ್ನಾಗಿ ಪರಮಾರ್ಥದಲ್ಲಿ ಒಂದನ್ನು ಹೇಳಿದ್ರು, ವ್ಯವಹಾರದಲ್ಲಿ ಕೋಟಿ ವಿಷಯಗಳನ್ನು ತಿಳಿಸುವಂಥದ್ದು ಬಹಳ ಉಪಾದೇಯವಾದದ್ದು. ಆ ಅರ್ಥದಲ್ಲಿ ನೋಡಿದಾಗ ನಮಗೆ ನಮ್ಮ ಪೂರ್ವಜರ ದೊಡ್ಡತನ ಮತ್ತು ಅರ್ಥವಂತಿಕೆ ಬಹಳ ಚೆನ್ನಾಗಿರುವಂಥದ್ದು ಅಂತ ತಿಳಿಯುತ್ತದೆ. ಅದೇ ರೀತಿಯಲ್ಲಿ ನೋಡಿ, ಎಲ್ಲ ಹಬ್ಬಗಳನ್ನು ಎಲ್ಲರೂ ಮಾಡಬೇಕಾಗಿಲ್ಲ, ಮಾಡುವುದಕ್ಕಾಗುವುದೂ ಇಲ್ಲ. ಆದರೆ ಮಾಡಬೇಕು ಅನ್ನುವ ಮನಸ್ಸಿದ್ದವರಿಗೆ ಎಲ್ಲದರ ಆಯಾಮವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಬಹಳ ವಿಶಿಷ್ಟವಾದದ್ದು. ಹೀಗೆ ವಿಭಿನ್ನ ದೇಶಗಳಲ್ಲಿ ವಿಭಿನ್ನ ಕಾಲಗಳಲ್ಲಿ ನಡೆಯುವ ಘಟನೆಗಳನ್ನು, ಕಾಣುವ
ಆಯಾಮಗಳನ್ನು ಅಂಶಗಳನ್ನು ಬೆಸೆಯುವ ಮೂಲಕವಾಗಿ ದೇಶ ಕಾಲಗಳನ್ನು ಅಚ್ಚುಕಟ್ಟಾಗಿ ಹೊಂದಾಣಿಕೆ ಮಾಡಿಕೊಟ್ಟಿರುವುದರೊಳಗೆ ಸ್ಕಾಂದ ಪುರಾಣಕ್ಕೆ ಒಂದು ದೊಡ್ಡ ಸ್ಥಾನ ಇದೆ. ಸ್ಕಾಂದದಲ್ಲಿ ಮುಖ್ಯವಾಗಿ ಕಂಡುಬರತಕ್ಕಂಥದ್ದು ಕ್ಷೇತ್ರಗಳದು. ಅದಕ್ಕಿಂತ ಸ್ವಲ್ಪ ಗೌಣವಾಗಿ ವ್ರತ ಇತ್ಯಾದಿಗಳದು ಉಂಟು. ಈಗ ಏಕಾದಶಿ, ದ್ವಾದಶಿ ಇತ್ಯಾದಿ ವ್ರತಗಳಿರಬಹುದು. ಮತ್ತು ಮಾಘ ಮಾಸ ಮಹಾತ್ಮ್ಯ, ವೈಶಾಖ ಮಾಸ ಮಹಾತ್ಮ್ಯ, ಕಾರ್ತಿಕ ಮಾಸ ಮಹಾತ್ಮ್ಯ, ಮಾರ್ಗಶೀರ್ಷ ಮಾಸ ಮಹಾತ್ಮ್ಯ ಇತ್ಯಾದಿಯಾಗಿ ಒಂದೊಂದು ಭಾಗಗಳೇ ಇಲ್ಲಿ ಉಂಟು. ಅವು ಒಂದು ಬಗೆಯ ಪುರಾಣಗಳೇ ಆಗಿವೆ. ಮಾಘ ಪುರಾಣ, ಕಾರ್ತಿಕ ಪುರಾಣ, ಮಾರ್ಗಶೀರ್ಷ ಪುರಾಣ ಇತ್ಯಾದಿಯಾಗಿ ಮಾಘ ಮಾಹಾತ್ಮ್ಯ, ಕಾರ್ತಿಕ ಮಾಹಾತ್ಮ್ಯ ಈ ಥರದ ಭಾಗಗಳನ್ನು ಸ್ವತಂತ್ರವಾಗಿ ಪ್ರವಚನ ಮಾಡುವಂಥದ್ದೆಲ್ಲ ಉಂಟು. ಅದೆಲ್ಲ ಸ್ಕಾಂದಾಂತರ್ಗತವಾಗಿಯೇ ಇರುವಂಥದ್ದು. ಇನ್ನು ನಾವು ನೋಡುವ ಮತ್ತೊಂದು ಮಜಲಿನ ಸೊಗಸು ಏನು ಅಂತಂದರೆ, ಕೆಲವು ಬೇರೆ ಪುರಾಣಗಳಲ್ಲಿ ಉದಾಹರಣೆಗೆ ಮತ್ಸ್ಯ ಇರಬಹುದು, ಪದ್ಮ ಇರಬಹುದು, ಬ್ರಹ್ಮಾಂಡ ಈ ಎಲ್ಲ ಪುರಾಣಗಳಲ್ಲಿ ತುಂಬ ವ್ರತಗಳ ವಿವರಗಳನ್ನು ನಾವು ನೋಡ್ತೀವಿ. ನಾರದ ಪುರಾಣದಲ್ಲಿಯೂ ಬರ್ತದೆ, ಅನೇಕ ವ್ರತಗಳು ಬರ್ತವೆ. ಪದ್ಮಾದಿ ಪುರಾಣಗಳಲ್ಲಂತೂ ವರ್ಷದ ಪ್ರತಿ ಮಾಸದ ಪ್ರತಿಯೊಂದು ತಿಥಿಗೆ ಸಂಬಂಧಪಟ್ಟಂತೆಯೂ ಉಂಟು. ಎಷ್ಟು ದ್ವಾದಶಿಗಳಿವೆ ಅಷ್ಟು ದ್ವಾದಶಿಗಳಿಗೆ, ಎಷ್ಟು ದಶಮಿಗಳಿದೆ ಅಷ್ಟು ದಶಮಿಗಳಿಗೆ, ಎಷ್ಟು ಪ್ರತಿಪತ್ತಿವೆ ಅಷ್ಟು ಪ್ರತಿಪತ್ತಿಗಳಿಗೆ ಕೂಡ ತಿಂಗಳಿಗೆ 2 ಪ್ರತಿಪತ್ತು, ತಿಂಗಳಿಗೆ 2 ದ್ವಾದಶಿ, ತಿಂಗಳಿಗೆ 2 ಅಂತ ಎಲ್ಲ 2 ತಿಥಿಗಳು ಬರ್ತವೆ. ಹಾಗಾಗಿ ವರ್ಷಕ್ಕೆ 24 ಇರುತ್ತವೆ. ಆ 24 ತಿಥಿಗಳಿಗೂ ಕೂಡ, ಒಂದೊಂದು ತಿಥಿಗಳ 24 ದಿವಸಗಳಿಗೂ ಕೂಡ ಯಾವ್ಯಾವ ವ್ರತಗಳು ಉಂಟು, ಯಾವ್ಯಾವ ಪರ್ವಗಳಿವೆ, ಯಾವ್ಯಾವ ಉತ್ಸವಗಳಿವೆ, ಹೀಗೆಲ್ಲವನ್ನು ಮಾಡಿದ್ದಾರೆ. ಮತ್ತು ಇವುಗಳು ಪುರಾಣೋಕ್ತವಾಗಿ ಹಾಗೆ ಸ್ಥಗಿತವಾಗಿ ನಿಲ್ಲದೆ ಮುಂದೆ ಧರ್ಮಶಾಸ್ತ್ರದ ನಿಬಂಧ ಗ್ರಂಥಗಳಲ್ಲಿ ಬಂದಿವೆ. ವಿಶ್ವಕೋಶಾತ್ಮಕವಾದ ಚತುರ್ವರ್ಗ ಚಿಂತಾಮಣಿಯನ್ನು ಬರೆದ ಹೇಮಾದ್ರಿ ಪಂಡಿತ, ಅಥವಾ ವೀರಮಿತ್ರೋದಯವನ್ನು ಬರೆದಂಥ ಮಿತ್ರಮಿಶ್ರ, ಇಲ್ಲವೇ ಸ್ಮೃತಿಚಂದ್ರಿಕೆಯನ್ನು ಬರೆದ ದೇವಣ್ಣ ಭಟ್ಟ, ಸರಸ್ವತಿ ವಿಲಾಸದ ಸಂಕಲನಕರ್ತನಾದಂಥ ಪ್ರತಾಪರುದ್ರದೇವ, ಇಂಥವರನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅದು ಎಷ್ಟು ವಿವರಗಳಲ್ಲಿ ಇದನ್ನು ತಂದು ಕೊಟ್ಟಿದ್ದಾರೆ ಅಂತ. ಟೋಡರಾನಂದ ಅಂತ ಒಂದು ಗ್ರಂಥ ಉಂಟು. ಟೋಡರ್ ಮಲ್ಲ ಅದಕ್ಕೆ ತುಂಬ ದೊಡ್ಡ ಪೋಷಣೆಯನ್ನು ಕೊಟ್ಟಿದ್ದ, ದೊಡ್ಡ ವಿಶ್ವಕೋಶಾತ್ಮಕವಾದ ಧರ್ಮಶಾಸ್ತ್ರ ನಿಬಂಧ ಗ್ರಂಥ. ಅಲ್ಲೆಲ್ಲ ಈ ಸ್ಕಾಂದಾದಿ ಪುರಾಣಗಳಲ್ಲಿ ಬರುವ ವಿವರಗಳನ್ನು ತೆಗೆದುಕೊಂಡು ರಾಷ್ಟ್ರ ನಿರ್ಮಾಣಕ್ಕೆ ಹೊರಟಿದ್ದಾರೆ. ಈ ಕಾರಣದಿಂದಲೇ ನಮ್ಮ ಪರಂಪರೆ, ನಿನ್ನೆ ಕೂಡ ನಾನು ಪುತ್ತೂರಿನಲ್ಲಿ ಈ ವಿಷಯವನ್ನೇ ಕುರಿತು ಪುರಾಣಗಳ ಬಗೆಗೆ ಒಂದು ಪರಿಚಯಾತ್ಮಕವಾದ ಭಾಷಣ ಮಾಡ್ತಾ ಇದ್ದೆ. ಅಲ್ಲಿ ಹೇಳ್ತಾ ಇದ್ದೆ, ಇಂಗ್ಲೀಷ್ನ ಒಂದು ಗಾದೆ ಇದೆಯಲ್ಲ, ಡೋಂಟ್ ಪುಟ್ ಆಲ್ ಎಗ್ಸ್ ಟು ಹ್ಯಾಚ್ ಇನ್ ದಿ ಸೇಮ್ ಬ್ಯಾಸ್ಕೆಟ್ ಅಂತ. ಎಲ್ಲವನ್ನ ಬಗೆ ಬಗೆಯ ರೀತಿಯಲ್ಲಿ ಕಾಪಿಡುವ ಕೆಲಸ ಮಾಡಿದ್ದಾರಲ್ಲ, ತುಂಬ ತುಂಬ ದೊಡ್ಡದಾದ ಕೆಲಸ. ಈ ಹೊತ್ತಿಗೂ ನಮ್ಮ ಸೆಕ್ಯುಲರ್ ಸರ್ಕಾರಗಳು, ದುರ್ಬುದ್ಧಿ ಜೀವಿಗಳು ಬೇಕಾದಷ್ಟು ಗಾಂಧಿಯಿಂದ ಮೊದಲುಗೊಂಡು ನೆಹರು, ಶನಿಸಂತಾನ ಎಷ್ಟು ಬೆಳೆದುಕೊಂಡು ಬಂದಿದೆ. ಅವರು ಎಷ್ಟು ಕಬಂಧ ಬಾಹುಗಳಿಂದ, ಕಾರ್ತಿವೀರ್ಯಾರ್ಜುನನ ಹಾಗೆ 1000 ತೋಳುಗಳಿಂದ ಬಗೆ ಬಗೆಯಲ್ಲಿ ಸನಾತನ ಧರ್ಮವನ್ನು, ಭಾರತದ ಅಸ್ಮಿತೆಯನ್ನು ನಾಶ ಮಾಡೋದಕ್ಕೆ ಪ್ರಯತ್ನಪಟ್ಟರೂ ಉಳಿದಿದೆ ಅಂತಂದರೆ ಈ ಗಟ್ಟಿತನವೇ ಕಾರಣ. ನಿನ್ನೆ ಮೊನ್ನೆ ಆದಂಥ ಪೂರ್ಣ ಕುಂಭಮೇಳದಲ್ಲಿ ಒಟ್ಟು ಈ ಬಾರಿಗೆ 10 ಕೋಟಿಗೂ ಹೆಚ್ಚು ಜನ ಬಂದು ಪಾಲ್ಗೊಂಡಿದ್ದಾರೆ. ಆ ಮೌನಿ ಅಮಾವಾಸ್ಯೆ ಎಂದು ಒಂದೇ ಒಂದು ದಿವಸವೇನೆ 3.5 ಕೋಟಿಗೂ ಹೆಚ್ಚು ಜನ ಬಂದು ಮಿಂದಿದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬರಲಿಲ್ಲ, ನೋ ಎಪಿಡೆರ್ಮಿಕ್ ಹ್ಯಾಚ್ಡ್, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಲಿಲ್ಲ, ಯಾವುದೇ ಟೆರರಿಸ್ಟ್ಗಳ ಆಕ್ರಮಣ ಆಗಲಿಲ್ಲ, ಮತ್ತು ಇನ್ಯಾವುದೇ ಮತೀಯವಾದ ಕಲಹಗಳಾಗಲಿಲ್ಲ. ಯಾವುದೇ ಸನ್ಯಾಸಿಗಳು ತಮ್ಮ ಮತ ದೊಡ್ಡದು, ತಮ್ಮ ಪರಂಪರೆ ದೊಡ್ಡದು ಅಂತ ಜುಟ್ಟು ಗಡ್ಡ ಹಿಡ್ಕೊಂಡು ಕೋಲಾಹಲ ಮಾಡಲಿಲ್ಲ. ಅಲ್ಲಿ ಹೋಗಿ ಬಂದಂಥ ನನ್ನ ಪರಿಚಿತರು, ಸ್ನೇಹಿತರುಗಳೇ ಹೇಳಿದರು, ಅಲ್ಲಿ ಹಾರ್ವರ್ಡ್ ಮೊದಲಾದಂಥ ವಿಶ್ವವಿದ್ಯಾಲಯಗಳಿಂದ ಬಂದು ಅಧ್ಯಯನ ಮಾಡಿದ್ರು. ಅದರ ರೀತಿ ನೀತಿ ಹೇಗೆ, ಇಷ್ಟು ಜನ ಹೇಗೆ ಸೇರ್ತಾರೆ, ಹೇಗೆ ವ್ಯವಸ್ಥಿತರಾಗ್ತಾರೆ ಅಂತ. ಇದು ಹೇಗಾಗಿದ್ದು, ಈ ರೀತಿಯಾದ ಬೆಸೆಯುವಿಕೆಯಿಂದ ಆದಂಥದ್ದು. ಆ ಕಾರಣದಿಂದ ಇವತ್ತು ಕುಂಭಮೇಳ ನಡೆಯುತ್ತದೆ ಅಂದರೆ ಅದರ ಹಿಂದೆ ಸ್ಕಾಂದ, ಪದ್ಮಾದಿ ಮಹಾಪುರಾಣಗಳ ಕೆಲಸ ಇದೆ. ದೊಡ್ಡ ದೊಡ್ಡ ಧರ್ಮಶಾಸ್ತ್ರೀಯ ನಿರ್ಮಾಪಕರ ಕೆಲಸ ಉಂಟು. ಎಷ್ಟೋ ಮುಗ್ಧರಾದವರು, ಅಕ್ಷರಸ್ಥರೂ ಅಲ್ಲದೇ ಇರತಕ್ಕಂಥವ್ರು ಅದಕ್ಕೆಲ್ಲ ನಡ್ಕೊಂಡಿದ್ದುಂಟು. ಕುಂಭಮೇಳದಲ್ಲಿ ಎಷ್ಟೋ ಜನ 30 ರೂಪಾಯಿಗೆ ಒಂದು ದೊಡ್ಡ ಹೊರೆ ಹುಲ್ಲು ಬರುತ್ತೆ, ಕೆಲವು ಕಡೆ 10 ರೂಪಾಯಿಗೂ ಸಿಗ್ತಾ ಇತ್ತಂತೆ. ಆ ದೊಡ್ಡ ಹುಲ್ಲಿನ ಹೊರೆಯನ್ನು ಒಂದು ಮೂಲೆಯಲ್ಲಿ ಹಾಕಿಕೊಂಡು ಅದರ ಮೇಲೆ ಚಾದರವನ್ನು, ರಜಾಯೋ ಹಾಕಿಕೊಂಡು ಮಲಗ್ತಾ ಇದ್ದಿದ್ದು. ಅಂದರೆ ಆ ಮಟ್ಟಕ್ಕೆ ತಮ್ಮನ್ನು ತಾವು ನೋಡ್ಕೊಳ್ತಾ ಇದ್ದಿದ್ದು. ರಾತ್ರಿ ಎಲ್ಲಿಂದಲೋ ನಡೆದುಕೊಂಡು ಬಂದು ಬೆಳಗಿನ ಜಾವದ ಹೊತ್ತಿಗೆ ಆ ಜಾಗವನ್ನು ತಲುಪಿ ಅಲ್ಲಿ ಸ್ನಾನ ಮಾಡಿ ಮತ್ತೆ ಮಧ್ಯಾಹ್ನ ಇಡೀ ಆ ಕುಂಭಮೇಳದ ಮಹಾನಗರದಲ್ಲಿ ಓಡಾಡಿಕೊಂಡು ಸಂಜೆ ಹೊತ್ತಿಗೆ ಮತ್ತೆ ಪ್ರಯಾಣ ಮಾಡ್ತಾ ಇದ್ದಂಥದ್ದು ಸರ್ವಸಾಧಾರಣವಾಗಿತ್ತು ಅಂತ ಗೊತ್ತಾಗುತ್ತದೆ. ಈ ರೀತಿಯ ಜನರ ಶ್ರದ್ಧಾ ಜಾಗರಣ ಇನ್ನೆಲ್ಲಿ ಸಾಧ್ಯ?
ಪ್ರಪಂಚವೆಲ್ಲ ಹೇಳ್ತಲ್ಲ, ಜಗತ್ತಿನಲ್ಲಿ ಎಲ್ಲಿಯೂ ಈವರೆಗೆ ಈ ಥರ ಜನ ಎಲ್ಲಿಯೂ ಸೇರುವುದಿಲ್ಲ ಅಂತ. ಒಂದು ಸಾಲಿಡ್ ಚಂಕ್ 10 ಕೋಟಿ ಜನ ಅಂದರೆ ಏನು? 5 ಆಸ್ಟ್ರೇಲಿಯಾಗಳ ಜನಸಂಖ್ಯೆ, 1/3 ಭಾಗದ ಅಮೇರಿಕಾದ ಜನಸಂಖ್ಯೆ. ಅಮೇರಿಕ ನಮ್ಮ ದೇಶಕ್ಕಿಂತ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ನಮ್ಮ ದೇಶದ್ದೇನೆ ಹೆಚ್ಚು ಕಡಿಮೆ 10ನೇ ಭಾಗದ ಜನಸಂಖ್ಯೆ. ರಷ್ಯಾನ ಬಿಟ್ಟರೆ ಇಡೀ ಯುರೋಪಿನ ಜನಸಂಖ್ಯೆ. ಚೈನಾದ 15ನೇ ಭಾಗದ ಜನಸಂಖ್ಯೆ. ಇಷ್ಟು ಜನ ಒಂದು ಊರೊಳಗಿರ್ತಾರೆ ಅಂತಂದರೆ ಏನಂತ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ? ಇದು ಹೇಗಾಯಿತು? ಏನಿಲ್ಲ, ಒಂದು ಕಡೆಗೆ ಜನರನ್ನು ಸೇರಿಸಬೇಕು ಅಂದರೆ ಈಗ ಎಲೆಕ್ಷನ್ಗಳು ಬರ್ತಾ ಇವೆ. ನಾಯಕರುಗಳು ಎಷ್ಟು ನಾಯಿಪಾಡು ಪಡ್ತಾ ಇದ್ದಾರೆ ಜನರನ್ನು ಸೇರಿಸೋದಕ್ಕೆ. ಇವರು ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ ಅಂತ ಎಷ್ಟೆಷ್ಟೆಲ್ಲ ಮಾಡಿದ್ರೂ ಕೂಡ ಜನ ಬರೋದು ಕಷ್ಟವಾಗಿರುವಾಗ ದುಡ್ಡು ತೆತ್ತು ಅಲ್ಲಿಗೆ ಬರುವುದು ಅಂತಂದರೆ ಹೇಗೆ? ಇದರೆಲ್ಲದರ ಹಿನ್ನೆಲೆಯಲ್ಲಿ ಈ ತೀರ್ಥಕ್ಷೇತ್ರ ಮಹಾತ್ಮೆಗಳು ತುಂಬ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡಿವೆ. ಮತ್ತೆ ನೋಡಿ, ಕೆಲವರು ಹೇಳುವುದುಂಟು, ನಮ್ಮ ಜನ ಎಲ್ಲ ಹೋಗ್ತಾರೆ ಪವಿತ್ರವಾದ ತೀರ್ಥಕ್ಷೇತ್ರಗಳು ಅಂತ, ಎಲ್ಲ ಕಡೆಯೂ ಮಾಲಿನ್ಯ ತುಂಬಿ ತುಳುಕಾಡಿಸಿ ಬರ್ತಾರೆ, ಕೊಚ್ಚೆಯನ್ನು ತಮ್ಮದಾದಂಥ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಅಸಡ್ಡಾಳವಾಗಿ ನಡ್ಕೊಳ್ತಾರೆ ಅಂತ. ಒಂದು ಮಟ್ಟಿಗೆ ನಿಜ. ಆದರೆ ಆ ತೀರ್ಥಕ್ಷೇತ್ರಾದಿಗಳ ಬಗ್ಗೆ ಗೌರವ ಇಲ್ಲದೇ ಇದ್ದರೆ ಯಾವುದೋ ರಿಯಲ್ ಎಸ್ಟೇಟ್ನವರು ಅಲ್ಲಿ ಒಂದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಕಟ್ಬಿಡ್ತಾಯಿದ್ರು, ಅಲ್ಲಿ 1,000 ಫ್ಲ್ಯಾಟ್ಗಳ ಒಂದು ಕೆಲಸ ಮಾಡಿಬಿಡ್ತಾಯಿದ್ರು, ಅಲ್ಲಿ ಒಂದು ಥೀಮ್ ಪಾರ್ಕ್ ಮಾಡಿಬಿಡ್ತಾಯಿದ್ರು, ಅಲ್ಲಿ ಒಂದು ಸ್ಟೇಡಿಯಂ ಕಟ್ತಾಯಿದ್ರು, ಏಷ್ಯನ್ ಗೇಮ್ ಅಂತೆ, ಅಮೇರಿಕನ್ ಗೇಮ್ ಅಂತೆ, ಆಸ್ಟ್ರೇಲಿಯನ್ ಗೇಮ್ ಅಂತೆ ಇತ್ಯಾದಿಗಳನ್ನು ಆಡೋದಕ್ಕೆ ಅಂತ. ಇಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ಗಳನ್ನು ಕಟ್ಟಿಬಿಡ್ತಾಯಿದ್ರು. ಕಾಂಕ್ರೀಟ್ ಕಾಡುಗಳು ಬಂದುಬಿಡ್ತಾ ಇರ್ತವೆ ಹೊರತುನುವೆ ಆ ನದಿಯೋ ಆ ಬೆಟ್ಟವೋ ಉಳಿತಾ ಇರಲಿಲ್ಲ. ಅಷ್ಟೇಕೆ ತಿರುಪತಿಯಲ್ಲಿ ಆ ತಿರುಮಲೆಯ 7 ಬೆಟ್ಟಗಳಿಗೆ ಪಾವಿತ್ರ್ಯ ಬರದೇ ಇದ್ದರೆ ರಾಜಶೇಖರ ರೆಡ್ಡಿ ಅಷ್ಟನ್ನು ಒಂದೇ ಬಾರಿಗೆ ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ನುಂಗಿ ನೊಣದು ಬಿಡ್ತಾ ಇದ್ದ ಅನಿಸುತ್ತದೆ. ಚಾಮುಂಡಿ ಬೆಟ್ಟ ಚಾಮುಂಡಿ ಇರುವ ಕಾರಣದಿಂದಾಗಿ ಬೆಟ್ಟವಾಗಿ ಉಳಿದಿದೆ. ಇಲ್ಲದೇ ಇದ್ದರೆ ಇದೆಲ್ಲೂ ಉಳಿತಾ ಇತ್ತು. ಒಂದೊಂದು ನದಿ, ತಟಾಕ, ಸರೋವರ ಇತ್ಯಾದಿಗಳೆಲ್ಲವೂ ಕೂಡ ಪವಿತ್ರ ಅನ್ನೋ ಭಾವನೆ ಇರೋದರಿಂದ ಒಂದು ಸ್ವಲ್ಪ ಮಟ್ಟಿಗಾದರೂ ಉಳಿದಿದೆ. ಏನಿಲ್ಲ ನೋಡಿ, ರಾಮಸೇತುವಿನ ವಿಷಯ ನೋಡಿದರೆ ನಮಗೆ ಗೊತ್ತಾಗುತ್ತದೆ. ರಾಮಸೇತುವಿನಲ್ಲಿ ಆ ಪಾವಿತ್ರ್ಯ ಎಷ್ಟು ಮಟ್ಟಿಗೆ ಇದ್ದರೂ ಕೂಡ ಕ್ರೈಸ್ತರಿಗೆ ಕೂಡ ಅದು ಆಡಮ್ಸ್ ಬ್ರಿಡ್ಜ್ ಅಂತ ಒಂದು ಭ್ರಮೆ ಇರುವುದರಿಂದ ಕೂಡ, ಆದರೂ ಆ ಕ್ರೈಸ್ತ ಮತಕ್ಕೆ ಸೇರಿದವಳಾಗಿದ್ದರೂ ನಮ್ಮ ಈ ದುಷ್ಟೆ ಸೋನಿಯಾ ಗಾಂಧಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ಒಡೆಯೋದಕ್ಕೆ ಅಂತಲೇ ಮಾಡಿಕೊಂಡಿದೆ. ಅಂದರೆ ಪ್ರಾಕೃತಿಕವಾದ ಸಂಪತ್ತನ್ನು ಕಾಪಾಡುವಲ್ಲಿ ಮತ ಕೊಟ್ಟ ಒಂದು ಬೆಂಬಲವನ್ನು ಈ ಆಧುನಿಕ ವಿಜ್ಞಾನದಿಂದ ಪ್ರೇರಿತವಾದಂತಹ ದಾಹ ಇದು ಯಾವುದು ಉಂಟು, ಸ್ವಾರ್ಥ ಯಾವುದುಂಟು, ಅರ್ಥಕಾಮ ಲೋಭ ಯಾವುದುಂಟು, ಅದು ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ಎಷ್ಟೋ ಪ್ರಕಲ್ಪಗಳ ಮೂಲಕ ನಮ್ಮ ಪರಂಪರೆ ಉಳಿಸುವ ಕೆಲಸ ಮಾಡಿದೆಯಲ್ಲ, ಅದು ತುಂಬ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಗಂಗೆ ನದಿಯಲ್ಲಿ ಹೆಣಗಳನ್ನು ಎಸೆಯುತ್ತಾರೆ ಅಂತ ಆಕ್ಷೇಪ ಮಾಡ್ತಾರೆ, ಇರಲಿ. ಆದರೆ ಒಂದು ದೊಡ್ಡ ಕಾರ್ಖಾನೆಯ ಮಾಲಿನ್ಯವನ್ನು ಆ ನದಿಗೆ ತಿರುಗಿಸಿ ಬಿಡುವುದಕ್ಕಿಂತ 1 ಕೋಟಿ ಹೆಣ ಹಾಕಿದ್ರೂ ಏನು ದೊಡ್ಡ ಅನ್ಯಾಯ ಆಗೋಲ್ಲ. ಹೆಣದಲ್ಲಿ ವಿಷಕಾರಕವಾದ ದ್ರವ್ಯಗಳು ಇಲ್ಲ. ಹೆಣ ತಿಂದುಕೊಂಡು ಅಲ್ಲಿರೋ ಮೀನು ಮೊಸಳೆಗಳು ಬದುಕುತ್ತವೆ ಹಾಯಾಗಿ, ಆದರೆ ಇಲ್ಲಿ ಬದುಕೋದಿಲ್ಲ ಅಂತ ನೋಡಿದಾಗ ಮಣಿಕರ್ಣಿಕಾ ಘಟ್ಟದ ಪಕ್ಕದಲ್ಲಿರತಕ್ಕಂಥ ಯಾವ ಒಂದು ಮಹಾ ಸ್ಮಶಾನದ ಒಂದು ಹರಿಶ್ಚಂದ್ರ ಘಾಟ್ ಇದೆ, ಅಲ್ಲಿಂದ ಬೀಳುವಂಥ ಶವಗಳು ಗಂಗೆಯನ್ನು ಮೈಲಿಗೆ ಮಾಡುವುದಕ್ಕಿಂತ ಹೆಚ್ಚಾಗಿ ಹರಿದ್ವಾರದಿಂದ ಆರಂಭ ಮಾಡಿಕೊಂಡು ಹುಗ್ಲಿವರೆಗೆ ಬೆಳೆಬಂದಿರತಕ್ಕಂತಹ ಕಾರ್ಖಾನೆಗಳು, ನಗರಗಳು, ನರಕಗಳು, ಅವುಗಳು ತಮ್ಮ ಒಳಚರಂಡಿ ವ್ಯವಸ್ಥೆನೆಲ್ಲ ಇಲ್ಲಿಗೆ ಬಿಟ್ಟಿರುವುದು ಅಂತಂದಾಗ ನಮ್ಮ ಪೂರ್ವಜರ ಈ ಪುರಾಣ ಪ್ರಜ್ಞೆಯನ್ನು ಆಧರಿಸುವ ಆಯಾಮ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ಳಬಹುದು. ಈ ಕಾರಣದಿಂದ ಸ್ಕಂದ ಪುರಾಣವನ್ನು ಯಾವ ವ್ಯಕ್ತಿ ಓದೋದಕ್ಕೆ ತೊಡಗದಾಗಲೂ ಕೂಡ ಬೇಸರ ಆಗುವುದುಂಟು. ಅಯ್ಯೋ, ಇದೇನು ಅದದೇ ಬರುತ್ತದೆ, ಅದು ಕ್ಷೇತ್ರ ಮಹಾತ್ಮ್ಯ, ಇಲ್ಲಿ ಮುಳುಗಿದರೆ ಸ್ವರ್ಗದಲ್ಲಿ ಇಷ್ಟು ವರ್ಷ ಇರ್ತಾನೆ, ಇಲ್ಲಿ ಎದ್ದರೆ ಕೈಲಾಸದಲ್ಲಿ ಇಷ್ಟು ಕೋಟಿ ವರ್ಷ ಇರ್ತಾನೆ, ಇಲ್ಲಿದ್ದರೆ ಪುನರ್ಜನ್ಮದಲ್ಲಿ ರಾಜ ಆಗ್ತಾನೆ, ಹೀಗೆ ಬಂದು ಬಂದು ಬಡಿಯುತ್ತದಲ್ಲ, ಇದು ಯಾರು ನಂಬಿಯಾರು ಅಂತ ಅನ್ನಿಸಬಹುದು. ಇದನ್ನು ತಾಳ್ಮೆಯಿಂದ ಓದುವುದು ಒಂದು ರೀತಿಯಾಗಿ ಚಿತ್ತದ ಸ್ಥೈರ್ಯ ಪರೀಕ್ಷೆ ಅಂತ ಅನ್ನಬೇಕು, ಅಥವಾ ಯಾವುದೋ ಹುಚ್ಚೋ ಬೆಪ್ಪೋ ಶಿವಲೀಲಿಯೋ ಅಂತ ಭಾವಿಸಿಕೊಳ್ಳಬೇಕು. 2 ಬಾರಿ ಅಷ್ಟಾದಶ ಪುರಾಣಗಳನ್ನು, ಉಪಲಬ್ಧವಾದ ಉಪೋಪ ಪುರಾಣಗಳನ್ನು ಓದಿದ ನನಗೆ ಇದ್ಯಾವ ಗ್ರಹಚಾರ ಅಂತ ಕೆಲವೊಮ್ಮೆ ಅನಿಸಿದ್ದೂ ಉಂಟು. ಆದರೂ ಅದರೊಳಗೊಂದು ಧನ್ಯತೆಯನ್ನು ಕಂಡಿದ್ದೀನಿ. ಏನಂದರೆ, ಇಷ್ಟು ಮಾಡದೇ ಇದ್ದರೆ ಇಷ್ಟು ಉಳಿಯುತ್ತಿರಲಿಲ್ಲ ಅಂತ.
ನಮ್ಮ ಸರ್ಕಾರದಲ್ಲಿ ಪ್ರಾಮಾಣಿಕವಾದ ಒಳ್ಳೆಯ ಉದ್ದೇಶದಿಂದಲೇ ಕೆಲವರು ಬಹಳ ಒಳ್ಳೆಯ ಯೋಜನೆಗಳು ಹಾಕಿಕೊಂಡ್ರು, ಅದಕ್ಕಾಗಿ ಇಷ್ಟಿಷ್ಟೋ ಕೋಟಿ ಕೋಟಿ ಮೊತ್ತ ಇಟ್ಟರೂ ಕಡೆಗೆ ಜನಸಾಮಾನ್ಯರಿಗೆ ಬಂದು ಬೀಳುವುದು ಹನಿಗಳಷ್ಟೇ. ರಾಜನ್ ಕನಕಧಾರಾಭಿ ತ್ವಯಿ ವರ್ಷತಿ ವರ್ಷತಿ ಅಭಾಗ್ಯ ಛತ್ರ ಸಂಚನ್ನೆ ಮೈ ನಾಯಾಂತಿ ಬಿಂದವಹ ಅಂತ ಒಂದು ಶ್ಲೋಕ ಉಂಟು. ಒಬ್ಬ ಕವಿ ಹೇಳ್ತಾನೆ, ರಾಜ ನೀನು ಎಲ್ಲೆಲ್ಲೂ ಬಂಗಾರದ ಮಳೆಯನ್ನು ಸುರಿಸ್ತಾ ಇದ್ದರೂ ದೌರ್ಭಾಗ್ಯ ದೇವತೆ ನನಗೆ ದೊಡ್ಡ ಕೊಡೆ ಹಿಡಿದಿಟ್ಟಿದ್ದಾಳೆ, ನನ್ನ ಮೇಲೆ ಬೀಳುವುದು ಕೆಲವು ತುಂತುರು ಹನಿ ಮಾತ್ರ ಅಂತ. ಹಾಗೆ ಕೊನೆಗೆ ಗ್ರಾಸ್ ರೂಟ್ ಲೆವೆಲ್ಗೆ ಮುಟ್ಟುವಂಥದ್ದು ತುಂಬ ಅಲ್ಪ ಅಂತ. ಅದೇ ರೀತಿಯಲ್ಲಿ ಇಷ್ಟು ಮಾಡಿದರೂ ಇಷ್ಟು ಉಳಿದಿದೆ ಅಂತನ್ನುವುದನ್ನು ನೋಡಿದಾಗ ಇದಕ್ಕಿಂತ ತುಂಬ ಕಡಿಮೆ ಮಾಡಿದ್ದಿದ್ರೆ ಎಲ್ಲಿ ಉಳಿತಾ ಇತ್ತು. ನನ್ನ ಕೆಲವರು ಪ್ರೀತಿಪಾತ್ರರಾದಂಥ ತುಂಬ ಅಧ್ಯಯನಶೀಲರಾದ ಗೆಳೆಯರುಗಳು ಹೇಳುವಂಥದ್ದುಂಟು, ಇಷ್ಟೆಲ್ಲ ಯಾತಕ್ಕೆ ಕಾಡು ಕಗ್ಗ ಎಲ್ಲ ಬರೆದಿಟ್ಟರು ಅಂತ. ಇವೆಲ್ಲ ಬರೆಯದೇ ಇದ್ದರೆ ಇಷ್ಟರವರೆಗೆ ನಮಗೆ ಉಳಿತಾ ಇರಲಿಲ್ಲ. ನನ್ನ ಕುಟುಂಬ ವೈದ್ಯರು ಬಹಳ ಹಿಂದೆ ನನ್ನ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ದರು, ಪಥ್ಯ ಇತ್ಯಾದಿಗಳನ್ನು ಹೇಳಬೇಕು ಅಂದರೆ ಅದು ತಿನ್ನಬಾರ್ದು, ತಿಂದರೆ ವಿಷ, ನೀವು ಸತ್ತೋಗ್ಬಿಡ್ತೀರಾ, ತತ್ಕ್ಷಣವೇ ನಿಮಗೆ ಶ್ರಾದ್ದ ಆಗುತ್ತದೆ ಅಂತ ಹೇಳಿದ್ರೆ ವಸ್ತುವನ್ನು ಸ್ವಲ್ಪ ದೂರ ಇಡುವ ಪ್ರಯತ್ನ ಮಾಡ್ತಾನೆ. ಅದನ್ನು ತಿನ್ನಬಾರದು ಅಂತಂದರೆ ಒಂದೆರಡು ತಿಂದರೆ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೋತಾರೆ, ಪರವಾಗಿಲ್ಲ ಅಂತಂದರೆ ಅಪಥ್ಯವೇ ಮಾಡ್ತಾರೆ ಅಂತ. ಮನುಷ್ಯ ಸ್ವಭಾವ ಇಂಥದ್ದು, ಅದಕ್ಕಾಗಿ ಜಿದ್ದುಗಟ್ಟಿ ಕಟ್ಟಲೆಗಳನ್ನು ಹಾಕಬೇಕಾಗುತ್ತದೆ ಅಂತ. ಈ ಹೊತ್ತಿನ ರೆಡ್ ಟೇಪಿಸಮ್ ಅಂತ ಹೇಳ್ತಾರಲ್ಲ, ಅದರ ಮತ್ತೊಂದು ರೀತಿಯಾಗಿ ಆ ಮಟ್ಟದ ಆವರಣಗಳನ್ನು ಕೊಡಬೇಕಾಗುತ್ತದೆ. ಆ ತರಹ ಇದ್ದರೂ ಪುರಾಣಗಳನ್ನು ಅರ್ಥವಾದ ಅಂತ ಭಾವಿಸಿ ಅವುಗಳನ್ನು ಯಾವ ರೀತಿ ಗ್ರಹಿಸಬೇಕು ಅನ್ನೋದ್ರೊಳಗೆ ಶಂಕರಾದಿಗಳು ಚೆನ್ನಾಗಿರುವ ದಾರಿಯನ್ನು ತೋರೇ ಇದ್ದಾರೆ. ಆ ಕಾರಣದಿಂದ ಸ್ಕಾಂದಾದಿಗಳಿಗಿರುವ ಪ್ರಾಶಸ್ತ್ಯವನ್ನು ಅಲ್ಲಿಗೆಳೆಯುವ ಹಾಗಿಲ್ಲ. ಮೊದಲಿನ ಮಹೇಶ್ವರ ಖಂಡದಲ್ಲಿ ನಾವು ಕೇದಾರದ ಮಹಾತ್ಮ್ಯವನ್ನು ಕಾಣ್ತೀವಿ. ಕೇದಾರದಲ್ಲಿ ಪಾಂಡವರು ಮಹಾಪ್ರಸ್ಥಾನ ಮಾಡುವ ಕಾಲದಲ್ಲಿ ಕೇದಾರ ಅಂದರೆ ಒಂದು ಭತ್ತದ ಗದ್ದೆ, ಆ ರೀತಿಯಾದ ಒಂದು ಗದ್ದೆ. ಅಲ್ಲಿ ವೃಷಭರೂಪಿಯಾಗಿ ಮಹಾದೇವ ಕಾಣಿಸಿಕೊಂಡ. ಅವನನ್ನು ಹಿಡಿಯುವ ಪ್ರಯತ್ನ ಮಾಡಿ ಪಾಂಡವರು ಕೈ ಸೋತರು. ಆಗ ಭೀಮಸೇನ ಅದರ ಹಿಳಿಲು, ಡುಬ್ಬ, ಕಕುತ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅದನ್ನು ಹಿಡಿದ. ಆದರೂ ಅದು ತಪ್ಪಿಸಿಕೊಂಡು ಭೂಮಿಯಲ್ಲಿಯೇ ಅಂತರ್ಗತವಾಯಿತು ಮಹಾವೃಷಭ. ಆ ಒಂದು ಹಿಳಿಲು ಸಿಕ್ಕ ಭಾಗವೇ ಕೇದಾರೇಶ್ವರ ಆಯಿತು ಅಂತ ಅಲ್ಲಿಯ ವಿವರಗಳನ್ನೆಲ್ಲ ನಾವು ಕಾಣ್ತೀವಿ. ಅಂದರೆ ಮೊದಲಿಗೆ ತುತ್ತ ತುದಿಯ ಹಿಮಾಲಯದಿಂದ ಆರಂಭ ಮಾಡಿಕೊಂಡು ತೀರ್ಥಕ್ಷೇತ್ರಗಳ ಬಗೆಗೆ ಪುರಾಣ ವಿವರಿಸಿಕೊಂಡು ಬರುತ್ತದೆ. ಆಮೇಲೆ ನಾವು ಕಾಣುವುದು ಎಲ್ಲ ಪುರಾಣಗಳಲ್ಲಿ ತೋರಿಕೊಳ್ತಕ್ಕಂಥ ಪ್ರಸಿದ್ಧವಾದ ಕಥೆ ದಕ್ಷಯಜ್ಞದ ಕಥೆ. ಅವೆಲ್ಲ ಹಿಂದೆಯೇ ನಾನು ಹೇಳಿದ್ದೀನಿ, ಅದರ ಸಂಕೇತ ಸ್ವಾರಸ್ಯವನ್ನು ತಿಳಿಸಿರುವ ಕಾರಣ ಮತ್ತೆ ಪುನರುಕ್ತಿ ಮಾಡಬೇಕಾಗಿಲ್ಲ. ಆಮೇಲೆ ದಕ್ಷನಿಗೆ ಬಂದಂತಹ ಹೋತನ ಮುಖ, ಅಜಾಮುಖ, ಅದರ ಬಗ್ಗೆ ಕೂಡ ಉಲ್ಲೇಖ ಬರ್ತದೆ. ಅವನ ತಲೆಯನ್ನು ವೀರಭದ್ರ ಮತ್ತು ಭದ್ರಕಾಳಿ ಕ್ರೋಧಾಂಧರಾಗಿ ಕತ್ತರಿಸಿ ಹೋಮಕುಂಡದಲ್ಲಿ ಹಾಕಿಬಿಡ್ತಾರೆ. ಆಗ ಯಾವ ಒಂದು ಯಜ್ಞ ಪಶು ಬಲಿಯಾಗಿರುತ್ತದೆ ಅದರ ತಲೆ ಮಾತ್ರ ಅಲ್ಲಿ ಉಳಿದಿರುತ್ತದೆ. ಆ ತಲೆಯನ್ನು ಶಿವ ಕರುಣೆಯಿಂದ ತಂದು ದಕ್ಷನಿಗೆ ಅಂಟಿಸ್ತಾನೆ. ಆಮೇಲಿಂದ ಅವನು ಚಮಕವನ್ನು ಹೇಳ್ತಾನೆ. ಆ ಮೇಕೆಯ ತಲೆಯನ್ನು ತಾಳಿದ್ರಿಂದ ಮೇಮೇಕಾರವಾಗಿ ಅಯಶ್ಚಮೆ ತ್ರಪುಶ್ಚಮೆ ಇತ್ಯಾದಿಯಾಗಿ ಮೇಕಾರವಾಗಿ ಹೇಳಿದ ಅನ್ನುವಂಥ ಸ್ವಾರಸ್ಯ ಕೂಡ ನಮಗೆ ಗೊತ್ತಾಗುತ್ತದೆ. ಮತ್ತು ಶಿವಭಕ್ತಿ, ಶಿವನಾಮ ಮಹಾತ್ಮ್ಯ, ಶಿವಲಿಂಗಾರ್ಚನೆಯ ಪ್ರಭಾವ, ಇವುಗಳ ಬಗೆಗೆ 10 ಉಲ್ಲೇಖಗಳನ್ನು ನಾವು ಕಾಣ್ತೀವಿ. ಅದರ ಅಂಗವಾಗಿಯೇ ರಾವಣಾಸುರನಂಥವನು ಅಪ್ರತಿಮ ಶಿವಭಕ್ತನಾಗಿ ಶಿವನ ಪೂಜೆಯ ಮಾಡೋದ್ರೊಳಗೆ ತಾನು ನಿಷ್ಠೆಯನ್ನು ತೋರ್ಪಡಿಸಿ ಸಾವಿನಲ್ಲಿಯೂ ಸದ್ಗತಿಯನ್ನು ಪಡೆಯುವಂತೆ ಆಯಿತು. ಅವನು ಮಾತ್ರವಲ್ಲ, ಅವನ ಪರಿವಾರಕ್ಕೆ ಕೂಡ ಶಿವಸಾಯುಜ್ಯ ಸಿಕ್ತು ಅನ್ನುವ ಉಲ್ಲೇಖ ಬರುತ್ತದೆ. ಅಲ್ಲಿ ಆನುಷಂಗಿಕವಾಗಿ ಸಣ್ಣದಾಗಿ ರಾಮಾಯಣದ ವಿವರ ಬರುತ್ತದೆ. ಮತ್ತೊಂದು ಭಾಗದಲ್ಲಿ ಕೂಡ ಈ ಪುರಾಣದಲ್ಲಿ ರಾಮೇಶ್ವರ, ರಾಮಲಿಂಗ ಸ್ಥಾಪನೆ ಇತ್ಯಾದಿಯನ್ನು ಕುರಿತು ಹೇಳುವಾಗ ಮುಂದೆ ಸುಮಾರು ಭಾಗಗಳಾದ ಮೇಲೆ ಅಲ್ಲಿ ಕೂಡ ವಿಸ್ತೃತವಾಗಿ ಈ ರಾಮ ಮಹಾತ್ಮ್ಯ, ಮತ್ತೊಂದು ಕಡೆ ರಾಮನಾಮ ಸಂಕೀರ್ತನ ಮಹಾತ್ಮ್ಯ ಇವು ಕೂಡ ಬರುತ್ತದೆ. ಇದನ್ನು ನಾವು ನೋಡಬೇಕು. ರಾಮ ಅಂದರೆ ವಿಷ್ಣುವಿನ ಪ್ರಸಿದ್ಧವಾದ ಸಪ್ತಮಾವತಾರ ಅಂತ ನಾವೇನು ಹೇಳ್ತೀವಿ. ಆ ಶ್ರೀರಾಮಚಂದ್ರ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾನೆ. ಕೃಷ್ಣ ಪುತ್ರ ಸಂತತಿಗಾಗಿ ಶಿವನನ್ನು ದಾರುಕಾವನದಲ್ಲಿ ಭಜಿಸಿ ತಪಸ್ಸು ಮಾಡ್ತಾನೆ. ಅದೇ ರೀತಿ ಶಿವ ನಿರಂತರವೂ ರಾಮನಾಮವನ್ನು ಜಪ ಮಾಡ್ತಾನೆ. ಮಹಾಶ್ಮಶಾನ ಅಂತನಿಸಿದ ಅವಿಮುಕ್ತ ಕ್ಷೇತ್ರ ಕಾಶಿಯಲ್ಲಿ ಯಾವ ಜೀವಿ ಪ್ರಾಣ ಬಿಟ್ಟರೂ ಕಿವಿಯಲ್ಲಿ ರಾಮತಾರಕ ಮಂತ್ರೋಪದೇಶವನ್ನು ಮಾಡ್ತಾನೆ ಅಂತನ್ನುವಲ್ಲಿ ನಮಗೆ ಆ ಹರಿಹರ ದೃಷ್ಟಿ ಎಷ್ಟು ಸಮನ್ವಿತವಾಗಿದೆ ಅಂತ ತಿಳಿಯುತ್ತದೆ. ಅದಾದ ಮೇಲೆ ಪ್ರಸಿದ್ಧವಾದ ಎಲ್ಲ ಪುರಾಣಗಳಲ್ಲಿ ಹೆಚ್ಚು ಕಡಿಮೆ ಕಂಡುಬರುವಂತಹ ಇಂದ್ರನ ಗರ್ವ,
ಆ ಗರ್ವೋದ್ಧತನಾಗಿ ಅವನು ದುರ್ವಾಸ ಮಹರ್ಷಿಗಳು ಕೊಟ್ಟಂಥ ಶಿವ ನಿರ್ಮಾಲ್ಯವನ್ನು ಉಪೇಕ್ಷೆ ಮಾಡಿ ಬಿಸುಡುವುದು, ಅದು ತನ್ನ ವಾಹನವಾದ ಐರಾವತದ ತಲೆ ಮೇಲೆ ಬಿದ್ದು ಆ ಆನೆ ಸ್ವಾಭಾವಿಕವಾದ ರೀತಿಯಲ್ಲಿ ತಲೆ ಮೇಲೆ ಇದ್ದ ಹಾರವನ್ನು ಕೆಳಕ್ಕೆ ಹಾಕಿಕೊಂಡು ಸೊಂಡಲಿನಿಂದ ಬಿಸಾಡಿ ಕಾಲಿಂದ ತುಳಿದು ಅದಕ್ಕೆ ಅವಮಾನ ಮಾಡಿ ತನ್ಮೂಲಕ ಕ್ರೋಧಾಂಧನಾದ ಮಹರ್ಷಿ ದುರ್ವಾಸ ನಿನ್ನ ಸಂಪತ್ತೆಲ್ಲವೂ ಸಮುದ್ರದ ಪಾಲಾಗಲಿಂತೆ ಶಾಪ ಕೊಟ್ಟದ್ದು. ಇಂದ್ರನ ಎಲ್ಲ ಐಶ್ವರ್ಯವೂ ಕೂಡ ಭೋಗ ಸಾಮಗ್ರಿಯೆಲ್ಲ ಸಮುದ್ರದ ಪಾಲಿಗಾದಾಗ ಮತ್ತೆ ಸಮುದ್ರವನ್ನು ಕಡೆದು, ಅಂದರೆ ಕ್ಷೀರಸಾಗರ ಮಥನದ ಮೂಲಕವಾಗಿ ಸರ್ವಸ್ವವನ್ನು ಪಡೆದಂಥ ಕಥೆ ಬರುತ್ತದೆ. ವಿಶೇಷವಾಗಿ ಅಲ್ಲಿ ಲಕ್ಷ್ಮಿಯ ಆವಿರ್ಭಾವದ ಉಲ್ಲೇಖ ಕಾಣಿಸುತ್ತದೆ. ಅದಾದ ಮೇಲೆ ನಿರಪವಾದವಾಗಿ ಸಕಲ ಪುರಾಣಗಳಲ್ಲಿ ಕಂಡುಬರುವ ಮತ್ತೊಂದು ಕಥೆಯಾದ ವೃತ್ರಾಸುರ ವಧೆ ಬರುತ್ತದೆ. ಹಿಂದೆಯೇ ಇವುಗಳನ್ನು ಕುರಿತು ಹೇಳುವಾಗ ಒಂದು ಮಾತನ್ನು ತಿಳಿಸಿದ್ದೆ. ವೇದಗಳಲ್ಲಿ ಯಾವೆಲ್ಲ ಕಥೆಗಳು ಅತ್ಯಂತ ಪ್ರಾಚೀನವಾಗಿ ಪ್ರಸಿದ್ಧವಾಗಿವೆಯೋ ಅವು ಮಾತ್ರ ಸಕಲ ಪುರಾಣಗಳಲ್ಲಿ ಕಂಡುಬರುತ್ತವೆ ಅಂತ. ಎಷ್ಟೋ ಜನ ಆಧುನಿಕ ವಿದ್ವಾಂಸರು ವೇದ ಪುರಾಣಗಳಿಗೆ ಆಂತರಿಕ ವಿರೋಧವನ್ನು ಕಾಣ್ತಾರೆ. ನಮ್ಮ ಪರಂಪರೆ ಕಂಡಿಲ್ಲ, ಅದು ಯುಕ್ತವಾದ ಸ್ಥಾನ ಅಂತ ಅನಿಸುತ್ತದೆ. ಇವ್ಯಾವುದೂ ಕೂಡ ಅವಿಚ್ಛಿನ್ನವಾಗಿ ಬಂದಿರುವಂಥವು. ಇಲ್ಲಿ ತಾತ್ಪರ್ಯತಃ ವಿರೋಧ ಇಲ್ಲ. ಆದರೆ ನಮ್ಮ ಸಾಂಪ್ರದಾಯಿಕ ಪಂಡಿತರು ತಾತ್ಪರ್ಯದಲ್ಲಿ ವಿರೋಧ ಇಲ್ಲ ಅಂತ ತೋರ್ಪಡಿಸುವುದಕ್ಕೆ ಅಕ್ಷರಾರ್ಥದ ಅನ್ವಯ ಮಾಡುವ ಒಂದು ಶೀರ್ಷಾಸನ ಹಾಕ್ತಾರೆ, ಅದು ಬೇಕಿಲ್ಲ. ಆಧುನಿಕ ವಿದ್ವಾಂಸರು ಇವುಗಳಿಗೆ ಯಾವುದೇ ಐಕಮತ್ಯ ಇಲ್ಲ ಅಂತ ಹೇಳುವ ಒಂದು ತೀವ್ರವಾದಕ್ಕೆ ಹೋದರೆ, ಸಾಂಪ್ರದಾಯಿಕ ವಿದ್ವಾಂಸರು ಅಕ್ಷರಾರ್ಥವಾಗಿ ಇವೆಲ್ಲವೂ ಅಖಂಡವಾಗಿ ಒಂದೇ ಆಗಿದೆ ಅಂತ ಜಿದ್ದುಗಟ್ಟಿ ಪ್ರತಿಪಾದನೆ ಮಾಡ್ತಾರೆ. ಅದು ಸರಿಯಾಗುವುದಿಲ್ಲ. ತಾತ್ಪರ್ಯದಿಂದ ಎರಡೂ ಒಂದೇ ಆಗಿವೆ ಅಂತನ್ನುವುದನ್ನು ನಾವು ನೋಡಬೇಕು. ವೃತ್ರಾಸುರ ವಧೆಯ ಆ ಅದ್ಭುತವಾದಂಥ ಕಥೆ ಬರುತ್ತದೆ. ಮತ್ತು ವಾಮನಾವತಾರ, ಅದೂ ಅಷ್ಟೇ ವೇದ ವಾಂಗ್ಮಯದಲ್ಲಿ ಪ್ರಸಿದ್ಧವಾದದ್ದೇ ಆ ಕಥೆ ಬರುತ್ತದೆ. ಹಾಗೆಯೇ ಗಿರಿಜಾ ಕಲ್ಯಾಣ, ಪಾರ್ವತಿಯ ತಪಸ್ಸು, ಮನ್ಮಥ ದಹನ ಮತ್ತು ಶಿವಪಾರ್ವತಿಯರ ವಿವಾಹ, ಆ ಕಥೆ ಕೂಡ ಬರುತ್ತದೆ. ಆಮೇಲೆ ಸ್ಕಾಂದ ಪುರಾಣವಾದ ಕಾರಣ ಸ್ಕಂದನ ಜನನ, ಯಾವ ತಾರಕಾಸುರನ ಸಂಹಾರಕ್ಕಾಗಿ ಅವನ ಜನನವಾಯಿತು ಆ ತಾರಕಾಸುರನ ಪ್ರಾದುರ್ಭಾವ, ಅವನ ವೈಭವ, ಅಬ್ಬರ, ಕಡೆಯಲ್ಲಿ ಸ್ಕಂದನ ಕೈಯಲ್ಲಿ ಅವನು ಸಾಯುವ ಬಗೆ, ಈ ಎಲ್ಲ ವಿವರಗಳನ್ನು ಕೂಡ ನಾವು ನೋಡ್ತೀವಿ. ಆಮೇಲೆ ಯಮನನ್ನು ಗೆದ್ದ ಶ್ವೇತ, ಮಹಾದೇವನ ಭಕ್ತಿಯ ಮೂಲಕವಾಗಿ ಅವನು ಯಮನನ್ನು ಕೂಡ ಗೆದ್ದು ಸಾವನ್ನು ಮೀರಿ ಬದುಕಿದ ಅನ್ನುವಂಥ ಒಂದು ಶಿವಭಕ್ತಿಯ ತೋರ್ಪಡಿಸುವಿಕೆ ಯಾವ ಥರ ಮಾರ್ಕಂಡೇಯನ ಕಥೆಯೋ ಆ ರೀತಿಯಾದ ಕಥೆಯೂ ಬರುತ್ತದೆ. ಆದರೆ ಇಲ್ಲಿ ಒಂದು ಸ್ವಾರಸ್ಯಕಾರಿಯಾದ ಒಂದು ಉಪಾಖ್ಯಾನ ಇಡೀ ಖಂಡದ ಕಡೆಯಲ್ಲಿ ಬರುವಂಥದ್ದು ಅಂತಂದರೆ, ಶಬರಿ ವಿಲಾಸ ಅನ್ನುವ ಭಾಗವಾಗಿ ತೋರ್ಕೊಳ್ಳುವಂಥ ಶಿವಪಾರ್ವತಿಯರ ದ್ಯೂತಕೇಲಿ. ಒಮ್ಮೆ ನಾರದ ಶಿವಪಾರ್ವತಿಯರು ಇದ್ದಲ್ಲಿಗೆ ಬರ್ತಾನಂತೆ. ಬಂದು, ನೀವು ಜಗನ್ಮಾತ್ರ ಪಿತೃಗಳು, ಆದರೆ ನಿಮ್ಮ ಒಂದು ವಿನೋದ ನನಗೆ ನೋಡುವುದಕ್ಕೆ ಆಸೆ ಇದೆ, ಯಾವುದಾದ್ರೂ ಆಟ ಆಡಿ ನಾನು ನೋಡಿ ಸಂತೋಷ ಪಡ್ತೀನಿ ಅಂತ. ಆಗ ಯಾವ ಆಟ ಆಡಬೇಕು ಅನ್ನೋದನ್ನು ನೀನೇ ಹೇಳು ಅಂತ ಕೇಳಿದಾಗ, ದ್ಯೂತ ಕ್ರೀಡೆ ಮಾಡಿ ಅಂತ. ಇಬ್ಬರು ಶಿವಪಾರ್ವತಿಯರು ಬೇಡ, ಜೂಜು ಮನೆ ಕೆಡಿಸುತ್ತದೆ, ಅದಕ್ಕಾಗಿ ಬೇಡ ಅಂದರೆ ನಾರದ ತುಂಬ ಪುಸಲಾಯಿಸಿ, ಇಲ್ಲ ನಿಮ್ಮಂಥವರೇ ಅಳುಕಿದರೆ ಆ ಕ್ರೀಡೆಯ ಗತಿ ಏನು, ಧೈರ್ಯವಾಗಿ ಆಡಿ ಅಂತಾನೆ. ಪಣ ಇಲ್ಲದೆ ಆಡಿದರೆ ಸ್ವಾರಸ್ಯ ಇಲ್ಲ, ಕಿಕ್ ಬರೋದಿಲ್ಲ ಅಂತ ಇಬ್ಬರು ಪಣಗಟ್ಟಿ ಆಡುವುದಕ್ಕೆ ತೊಡಗುತ್ತಾರೆ. ಪಾರ್ವತಿಗೆ ಎಲ್ಲಿಲ್ಲದ ಜಯ ಬಂದುಬಿಡುತ್ತದೆ. ಒಂದೊಂದು ಆಟದಲ್ಲೂ ಅವಳು ಗೆಲ್ತಾಳೆ. ಶಿವನ ಖಟ್ವಾಂಗವನ್ನು ಗೆಲ್ತಾಳೆ, ಶೂಲವನ್ನು ಗೆಲ್ತಾಳೆ, ಡಮರುಗವನ್ನು ಗೆಲ್ತಾಳೆ, ಸರ್ಪಾಲಂಕಾರಗಳನ್ನು ಗೆಲ್ತಾಳೆ, ಚಂದ್ರಲೇಖೆಯನ್ನು ಗೆಲ್ತಾಳೆ, ಭಿಕ್ಷಾಪಾತ್ರೆಯನ್ನು ಗೆಲ್ತಾಳೆ, ಎಲ್ಲವನ್ನೂ ಗೆದ್ದು ಬಿಡ್ತಾಳೆ. ಕಡೆಗೆ ಶಿವನಿಗೆ ಅವಳು ಹೇಳ್ತಾಳೆ, ನಿನ್ನ ಆತ್ಮವನ್ನು ನೀನು ಪಣವಾಗಿ ಒಡ್ಡು, ಆತ್ಮಲಿಂಗವನ್ನು ಪಣವಾಗಿ ಇಡು ಅಂತ. ಅದು ಎಂದಿಗೂ ಸಾಧ್ಯ ಇಲ್ಲ ಅಂತಾನೆ. ಆಗ ನಿನ್ನನ್ನು ಎಲ್ಲ ಗೆದ್ದಿದ್ದೀನಲ್ಲ ಇನ್ನೇನು ಅಂತ ಉಪೇಕ್ಷೆ ಮಾಡ್ತಾಳೆ ಪಾರ್ವತಿ. ಶಿವನಿಗೆ ಬೇಸರವಾಗಿ ಅವನು ತನ್ನ ಗಣಗಳ ಜೊತೆಗೆ ಬೇರೆ ಕಡೆ ಹೊರಟೋಗ್ಬಿಡ್ತಾನೆ. ಅವನು ಹೋದ ಮೇಲೆ ಪಾರ್ವತಿಗೆ ವಿರಹ, ವೇದನೆ, ಬೇಸರ ಕಾಡುತ್ತದೆ. ಆಗ ಅವಳು ಒಬ್ಬ ಹೆಣ್ಣು ಬೇಡತಿಯ ವೇಷವನ್ನು ತೊಟ್ಟು ಶಿವನನ್ನು ಅರಸಿಕೊಂಡು ಹೋಗಿ ಶಿವನನ್ನು ಆ ಬೇಡತಿಯ ವೇಷದಲ್ಲಿ ಸಂಮೋಹನ ಮಾಡಿ ಮತ್ತೆ ವಾಪಸ್ಸು ಕೈಲಾಸಕ್ಕೆ ಕರೆದುಕೊಂಡು ಬರ್ತಾಳೆ ಅನ್ನುವ ಕಥೆ ಇದೆ. ಶಂಕರಖಂಡ ಅಂತ ಆ ಉಪಖಂಡ, ಅದು ಮಾಹೇಶ್ವರ ಖಂಡದಲ್ಲಿ ಅಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು. ಈ ಒಂದು ಇತಿವೃತ್ತವನ್ನು ಆಶ್ರಯಿಸಿ ನನ್ನ ಹಿರಿಯ ವಿದ್ವದ್ ಬಂಧುಗಳಾದಂಥ ಡಾಕ್ಟರ್ KS ನಾಗರಾಜನ್ ಅವರು ಒಂದು 8 ಸರ್ಗಗಳ ಖಂಡಕಾವ್ಯವನ್ನು ಶಬರಿ ವಿಲಾಸ ಅಂತ ಬರೆದಿದ್ದಾರೆ. 6 ಸರ್ಗಗಳ ಖಂಡಕಾವ್ಯ. ಅಲ್ಲಿ ಈ ಇತಿವೃತ್ತ ತುಂಬ ಚೆನ್ನಾಗಿ ರೂಪುಗೊಂಡಿದೆ. ಅವರು ನಾರದ ಶಿವಪಾರ್ವತಿಯರನ್ನ ಕಂಡ ಸಂದರ್ಭವನ್ನು ವರ್ಣಿಸ್ತಾರೆ. ಮೊದಲನೇ ಸರ್ಗದಲ್ಲಿ ನಾರದಾಗಮನಂ ಅಂತ. ಅಲ್ಲಿ ಭೂಲೋಕದ ವಿಶೇಷ ಏನು ಅಂದರೆ, ಅವ್ರ ಕಾಲದವರೆಗಿನ ಎಲ್ಲ ಆಧುನಿಕ ಬೆಳವಣಿಗೆಗಳು ಯಾವುದಿವೆ, ಮಾಡರ್ನ್ ಡೆವಲಪ್ಮೆಂಟ್ಸ್, ಅದನ್ನೆಲ್ಲವನ್ನು ನಾರದರ ಬಾಯಿನಲ್ಲಿ ಹೇಳಿಸ್ಬಿಡ್ತಾರೆ.
ಸ್ವಾರಸ್ಯಕಾರಿಯಾದಂಥ ಒಂದು ರಚನೆ. ಅದಾದ ಮೇಲೆ ನಾವು ಇದೇ ಖಂಡದಲ್ಲಿ ಪಂಚಾಪ್ಸರ ತೀರ್ಥದ ಬಗೆಗೆ ನೋಡ್ತೀವಿ. ಇದು ಮಹಾಭಾರತದಲ್ಲಿ ಕಂಡುಬರುವಂಥದ್ದು. ಮಹಾಭಾರತವಂತೂ ಅತ್ಯದ್ಭುತವಾದ ವಿಶ್ವಕೋಶ. ಅದು ಪುರಾಣಕ್ಕೆ ಪುರಾಣ, ಇತಿಹಾಸಕ್ಕೆ ಇತಿಹಾಸ, ಕಾವ್ಯಕ್ಕೆ ಕಾವ್ಯ, ಶಾಸ್ತ್ರಕ್ಕೆ ಶಾಸ್ತ್ರ. ಅದರೊಳಗೂ ಅಧ್ಯಾತ್ಮಶಾಸ್ತ್ರವೂ ಹೌದು, ಲೌಕಿಕ ಶಾಸ್ತ್ರವೂ ಹೌದು. ಎಲ್ಲ ರೀತಿಯಿಂದಲೂ ಕೂಡ ಅದು ಅನನ್ಯವಾದಂಥ ಕೃತಿ. ಅರ್ಜುನ ತೀರ್ಥಯಾತ್ರೆ ಮಾಡಿದಾಗ ಒಂದು ಕಡೆಗೆ 5 ಬೇರೆ ಬೇರೆ ಮಡುಗಳಿರುತ್ತವೆ. ಆ ತೀರ್ಥಗಳಿಗೆ ಯಾರೂ ಹೋಗ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಮೊಸಳೆಗಳಿವೆ, ಹೋದವ್ರನ್ನೆಲ್ಲ ನುಂಗುತ್ತಾ ಇವೆ ಅಂತ. ಇಲ್ಲೇನೋ ಪುರಾಣದಲ್ಲಿ ನಾರದನ ಒಂದು ಆಗಮನ, ನಾರದ ಅದರ ಹಿನ್ನೆಲೆಯನ್ನು ಹೇಳ್ತಾನೆ ಅಂತ ಬರ್ತದೆ. ಆದರೆ ಮಹಾಭಾರತದಲ್ಲಿ ಹಾಗೇನೂ ಇಲ್ಲ. ಅಲ್ಲಿಯ ಜನಗಳು ಹೇಳ್ತಾರೆ. ಆಗ ಅರ್ಜುನ ಒಂದೊಂದು ಸರೋವರಕ್ಕೂ ಹೋಗಿ ಆ ಮಡುವಿನ ಮೊಸಳೆಯನ್ನೇ ದಡಕ್ಕೆ ಎಳೆದು ಬಿಡ್ತಾನೆ. ಎಳೆದೊಡನೆಯೇ ಅವರು ಅಪ್ಸರೆಯರಾಗಿ ಬದಲಾಗ್ತಾರೆ. ಆಮೇಲೆ ಅವರಿಂದ ಗೊತ್ತಾಗುತ್ತದೆ ಅವರೊಬ್ಬ ಬ್ರಾಹ್ಮಣನ ಒಂದು ಸ್ನಾನ ಕಾಲದಲ್ಲಿದ್ದಾಗ ಬೇಕು ಅಂತ ನೀರಿನೊಳಗೆ ಇಳಿದು ಅವನ ಕಾಲನ್ನು ಮೊಸಳೆಗಳಂತೆ ಎಳೆದು ಗೇಲಿ ಮಾಡಿರ್ತಾರೆ. ಅದಕ್ಕೆ ಕೋಪ ಬಂದು, ನೀವು ಕಾಲೆಳೆಯುವ ಕೆಲಸ ಮಾಡುವ ಕಾರಣ ನೀವು ಎಲ್ಲರ ಕಾಲು ಹಿಡಿದು ಎಳೆದುಕೊಂಡು ಬರ್ಬರವಾಗಿ ಹಿಂಸೆ ಮಾಡುವಂಥ ಕ್ರೌರ್ಯಾವತಾರವಾದ ಮೊಸಳೆಗಳಾಗಿ ಅಂತ ಶಾಪ ಕೊಟ್ಟು ಆ 5 ಮಡುಗಳು ಅವರಿಂದಾಗಿ ಜನಭೀಕರವಾಗಿತ್ತು. ಮತ್ತು ಅರ್ಜುನ ಬಂದು ನಿಮ್ಮ ಪಾಪ ಪ್ರಾಯಶ್ಚಿತ್ತ ಮಾಡ್ತಾನೆ ಅಂತ ಉಶಾಪವನ್ನು ಕೊಟ್ಟಿದ್ದ ಅಂತ ಗೊತ್ತಾಗುತ್ತದೆ. ಇದು ನಾರೀ ತೀರ್ಥ ಅಂತ ಕೂಡ ಮುಂದೆ ಪ್ರಸಿದ್ಧಿಗೆ ಬಂತು ಅಂತ ಮಹಾಭಾರತ ಹೇಳುತ್ತದೆ. ಆ ರೀತಿಯಾಗಿ ಇದು ಒಂದು ಕೇವಲ ದಿಗ್ದರ್ಶಕ ಮಾತ್ರವಾಗಿ ಹೇಳಿದ್ದು. ಒಂದು ತೀರ್ಥಕ್ಕೆ ಯಾವ ಹಿನ್ನೆಲೆ, ಯಾವ ಕಥೆ ಇರ್ತದೆ ಅಂತ. ಹಾಗೆ ಪ್ರತಿಯೊಂದು ತೀರ್ಥಕ್ಕೆ, ಪ್ರತಿಯೊಂದು ಕ್ಷೇತ್ರಕ್ಕೂ ಯಾವುದೋ ಗಂಧರ್ವರ, ಯಕ್ಷರ, ಕಿನ್ನರರ, ಕಿಂಪುರುಷರ, ನಾಗ ಮೊದಲಾದಂಥ ಡೆಮಿಗಾಡ್ಸ್ ಅಂತೀವಲ್ಲ, ಆ ರೀತಿಯಾದವ್ರದ್ದು ಅಥವಾ ಪ್ರಧಾನ ಮಹಾದೇವತೆಗಳ ಜೊತೆಗೂ ಕೂಡ ಸಂಬಂಧ ಇರುತ್ತದೆ, ಇಲ್ಲ ಋಷಿಗಳ ಜೊತೆಗೆ ಸಂಬಂಧ ಇರುತ್ತದೆ. ಮತ್ತು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಯಾವುದೋ ಒಂದು ಪಾತಕವನ್ನು ಹೋಗಲಾಡಿಸಿಕೊಂಡಂಥ ಮಾನವರು, ದೇವತೆಗಳು, ದಾನವರು ಇತ್ಯಾದಿಗಳ ವಿವರ ಕೂಡ ನಾವು ನೋಡ್ತೀವಿ. ಮತ್ತು ಬಿಲ್ವದ ಮಹಾತ್ಮ್ಯ, ಬಿಲ್ವಾರಣ್ಯ, ಬಿಲ್ವ ಪೂಜೆ, ಬಿಲ್ವದಳ ಇತ್ಯಾದಿಗಳ ವಿವರವನ್ನು ಕೂಡ ಮುಂದಿನ ಅಧ್ಯಾಯದಲ್ಲಿ ನೋಡ್ತೀವಿ. ಆಮೇಲೆ ಬರುವಂಥದ್ದೊಂದು ಬರ್ಬರೀಕ ವೃತ್ತ ಅಂತ. ಬರ್ಬರೀಕ ಮಹಾಭಕ್ತನಾಗಿದ್ದ, ಶಿವಪಾರ್ವತಿಯರಿಗೆ ತುಂಬ ನಿಷ್ಠನಾದಂತಹ ಭಕ್ತ ಭಾವುಕ. ಅವನು ಭೀಮನ ಮೊಮ್ಮಗ. ಭೀಮನ ಮಗ ಘಟೋತ್ಕಚ ಮತ್ತು ಘಟೋತ್ಕಚನ ಪತ್ನಿಯಾದ ಕಾಮಕಟಂಕಟ ಅವರಿಬ್ಬರ ಸಂತಾನ ಅಂತ. ಸಾಲಕಟಂಕಟ ಅವಳು ನಮಗೆಲ್ಲ ಗೊತ್ತಿರುವಂತೆ ಹಿಡಿಂಬಿ. ಹಿಡಿಂಬೆಯ ಹೆಸರು ಸಾಲಕಟಂಕಟ ಅಂತ. ಅವಳ ಸೊಸೆ ಕಾಮಕಟಂಕಟ. ಆ ಕಾಮಕಟಂಕಟಿ ಮತ್ತು ಘಟೋತ್ಕಚರ ಸಂತಾನ ಬರ್ಬರೀಕ. ಅವನು ಬರ್ಬರೀಕ ಮಹಾವೀರನೂ ಆಗಿದ್ದ. ಕೌರವ ಪಾಂಡವ ಯುದ್ಧ ಆರಂಭವಾದ ಸಂದರ್ಭದಲ್ಲಿ ನಾನೊಬ್ಬನೇ ನಿಂತು ಎಲ್ಲರನ್ನೂ ಗೆದ್ದು ಬಿಡ್ತೀನಿ, ನೀವು ಸುಮ್ಮನೆ ಇರಿ ಅಂತ ಅಂದುಬಿಡ್ತಾನೆ. ಪಾಂಡವ ಪಕ್ಷದ 7 ಅಕ್ಷೋಹಿಣಿಗೂ ಅಲ್ಲಿದ್ದ ಅಕ್ಷೋಹಿಣಿ ನಾಥರಿಗೆ, ಸ್ವಯಂ ಕೃಷ್ಣನಿಗೆ. ಆಗ ಕೃಷ್ಣನಿಗೆ ಕೋಪ ಬಂದು ತತ್ಕ್ಷಣವೇ ಚಕ್ರಾಯುಧದಿಂದ ಅವನ ಶಿರಚ್ಛೇದನ ಮಾಡಿಬಿಡುತ್ತಂತೆ. ಆಗ ಎಲ್ಲರೂ ಬೇಸರ ಪಟ್ಕೊಳ್ತಾರೆ, ಯಾಕೆ ಈ ಥರ ಮಾಡಿದ್ದು ಅಂತ. ಆಗ ಕೃಷ್ಣ ಹೇಳ್ತಾನೆ, ಇವನು ಹಿಂದೆ ಒಬ್ಬ ಸೂರ್ಯವರ್ಚಸ್ ಎನ್ನುವ ಯಕ್ಷೇಶ್ವರ ಆಗಿದ್ದ. ಅವನೊಮ್ಮೆ ತುಂಬ ಅಬ್ಬರದ ಮಾತುಗಳನ್ನು, ಬಿಂಕದ ಜಂಬದ ಮಾತುಗಳನ್ನು ಆಡಿದ್ದಕ್ಕೆ ಬ್ರಹ್ಮ ಕೋಪ ಮಾಡಿಕೊಂಡು ನೀನು ರಾಕ್ಷಸನಾಗಿ ಹುಟ್ಟಿ ವಿಷ್ಣುವಿನ ಕೈಯಲ್ಲಿ ಸಾವನ್ನು ಪಡೆದು ಆಮೇಲೆ ಸ್ವಸ್ವರೂಪವನ್ನು ಗಳಿಸು ಅಂತ ಹೇಳಿದ್ದ. ಆ ಕಾರಣದಿಂದ ಬ್ರಹ್ಮ ಕೊಟ್ಟ ಶಾಪ ಸುಳ್ಳಾಗಬಾರದು ಅಂತ ಈ ಕೆಲಸ ಮಾಡಿದೆ ಅಂತ. ನಮ್ಮ ಪುರಾಣಗಳಲ್ಲಿ ಈ ಥರದ ಕಥೆಗಳಲ್ಲಿ ಇಂಥ ತುಂಬ ಬರುತ್ತೆ. ಒಬ್ಬ ದೇವತೆಯ ಮಾತನ್ನು ಉಳಿಸೋದಕ್ಕೆ ಇನ್ನೊಬ್ಬ ದೇವತೆ ಎಲ್ಲ ದೃಷ್ಟಿಯಿಂದಲೂ ಏನೇನೋ ಪೆದ್ದಾಗಿ ನಡೆಯುತ್ತದಲ್ಲ, ಅನ್ಯಾಯವಾಗಿ ಆಗುತ್ತದಲ್ಲ ಅಂತ ಮಾಡುವಂಥದ್ದು. ಅದನ್ನು ಒಂದು ಚಮತ್ಕಾರವಾಗಿ ನಾವು ನೆಚ್ಚಬೇಕು. ಮತ್ತು ಇಲ್ಲಿ ಇನ್ನೂ ಒಂದು ಸ್ವಾರಸ್ಯ ಗಮನಾರ್ಹವಾದದ್ದು, ಅನೇಕ ಕಡೆ ಮಹಾಭಾರತ ರಾಮಾಯಣಾದಿಗಳ ಬೇರೆ ಬೇರೆ ರೀತಿಯ ಕಥೆಗಳು ಪ್ರಚಲಿತವಾಗಿರುತ್ತವೆ. ತುಂಬ ಜನ ಅದು ಜಾನಪದೀಯವಾದ ಮೂಲ ಅಂದುಬಿಡ್ತಾರೆ. ಈ ಜಾನಪದ ಮೂಲ ಅನ್ನೋದು ವೇದ ವಿರೋಧಿ, ಪುರಾಣ ವಿರೋಧಿ, ಸನಾತನ ಧರ್ಮ ವಿರೋಧಿ ಅನ್ನುವ ಒಂದು ಕೂಗು ಈಚೆಗೆ ತುಂಬ ಆಗಿದೆ. ಇದನ್ನು ತುಂಬ ದೊಡ್ಡ ರೀತಿಯಲ್ಲಿ ಕೂಗೋಕ್ಕೆ ಶುರು ಮಾಡಿದ್ದು ಒಬ್ಬ ಧೂರ್ತ ಕನ್ನಡಿಗ ಎ.ಕೆ. ರಾಮಾನುಜನ್. ಅನಂತಮೂರ್ತಿಗಳ ಸಂಸ್ಕಾರವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದರು ಅಂದರೆ ಸಾಕು, ಅವರ ಬಗೆಗೆ ಇನ್ನೇನು ಹೆಚ್ಚಿನ ಗುಣಗಳನ್ನು ಹೇಳಬೇಕಾಗಿಲ್ಲ. ಅವರು ಈ ಜಾನಪದ ಕಥೆ ಇತ್ಯಾದಿಗಳ ಬಗೆಗೆಲ್ಲ ಹೇಳ್ತಾರೆ. ಈ ಥರದ ಪಾಶ್ಚಾತ್ಯರಲ್ಲೂ ತುಂಬ ಬಂದಿವೆ. ಆ ಸಿದ್ಧಾಂತಾಭಾಸಗಳನ್ನೇ ಇವರು ಕೊಂಡಾಡ್ತಾ ಬಂದಿದ್ದಾರೆ. ಆದರೆ ಅವರು ಹೇಳುವುದು ಅಷ್ಟು ಕೂಡ ಅಬದ್ಧವಾದದ್ದು ಅಂತ ನಾನು ಅದೇ ತರ್ಕವನ್ನು ಬಳಸಿ ತಿರುಗಿಸಿ ತೋರಿಸಬಲ್ಲೆ. ಯಾಕೆಂದರೆ ಪುರಾಣಗಳಲ್ಲಿ ಕಂಡು ಬರುತ್ತವೆ. ಈ ಬರ್ಬರೀಕ ವೃತ್ತಾಂತ ಇತ್ಯಾದಿಗಳು ಪುರಾಣಗಳಲ್ಲೇ ಇರತಕ್ಕಂಥದ್ದು. ಮತ್ತು ವೇದ ಜಾನಪದ ವಿರೋಧವಲ್ಲವೇ ಅಲ್ಲ. ಜಾನಪದ ಅಂತರಿಕ್ಷದಿಂದ ಧುತ್ತಂತ ಯಾವ ಸೋಂಕು ಇಲ್ಲದೆ ಹುಟ್ಟಿದ್ದಲ್ಲ, ವೇದವೂ ಹಾಗೆ ಹುಟ್ಟಿದ್ದಲ್ಲ, ಎಲ್ಲವೂ ಒಂದೇ ಆದದ್ದು.
ಜನರಿಗೆ ಬೇಡವಾದದ್ದು ಯಾವುದು ಬಾಳುವುದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಜನರಿಗೆ ಬೇಡವಾದದ್ದನ್ನು ಕೃತಕವಾಗಿ ವೆಂಟಿಲೇಟರ್ಗಳು ಹಾಕಿ ಏನೇನೋ ಮಾಡಿ ಉಳಿಸ್ತಾ ಇದ್ದಾರೆ ಧೂರ್ತ ತಂತ್ರವಾಗಿ. ಹಿಂದೆ ಎಲ್ಲ ಆಗಿರಲಿಲ್ಲ. ಒಂದು ಕೃತಿ ನಿಷ್ಪ್ರಯೋಜಕವಾದದ್ದು ಜನಪ್ರೀತಿಯನ್ನು ಗಳಿಸಲಿಲ್ಲ ಅಂತಂದರೆ ಅದು ತಾನಾಗಿ ಅಳೆದು ಹೋಗಿಬಿಡ್ತಾ ಇತ್ತು. ಈಗೆಲ್ಲ ಆದರೆ ಇಂಟರ್ನೆಟ್ಗೆ ಹಾಕ್ತೀನಿ, ಪ್ರಿಂಟ್ ಮಾಡಿಸ್ತೀನಿ, ಪುಕ್ಕಟ್ಟೆ ಹಂಚ್ತೀನಿ. ವೀರಪ್ಪ ಮೊಯ್ಲಿ ಅವರ ರಾಮಾಯಣ ಮಹಾನ್ವೇಷಣ ಕೂಡ ಎಲ್ಲ ಭಾಷೆಗಳಿಗೂ ಅನುವಾದವಾಗಿ ಉಳಿಯಬಲ್ಲದು ಅಂತಂದರೆ ಇನ್ನು ಯಾವ ನಿಷ್ಪ್ರಯೋಜಕವಾದ ಕೃತಿಯೂ ಉಳಿಯಬಲ್ಲದು ಅಂತ ಆಗುತ್ತದೆ. ಕುವೆಂಪು ರಾಮಾಯಣ ದರ್ಶನಕ್ಕೆ ಬರಲಿಲ್ಲ ಪಾಪ. ತಮಿಳಿನಲ್ಲಿ, ತೆಲುಗಿನಲ್ಲಿ ಎಲ್ಲ ಭಾಷೆಗಳಲ್ಲಿ ಅನುವಾದಗೊಳ್ಳತಕ್ಕಂಥ ಯೋಗ ನಿಜವಾದ ಯೋಗ್ಯ ಮಹಾಗ್ರಂಥ ಅದು. ಈ ಅಯೋಗ್ಯ ಕೃತಿಗೆ ಬಂತು. ಪುಣ್ಯವಶಾತ್ ರಾಮನ್ ಬೈದಿಲ್ಲ. ರಾಮಾಯಣದ ಬಗೆಗೆ ಒಳ್ಳೆಯ ದೃಷ್ಟಿ ಇದೆ. ಅರೆ ಕಾವ್ಯ ಸೃಷ್ಟಿ ಮಾತ್ರ ಏನೂ ಇಲ್ಲ, ಬಿಕ್ಕನಾಸಿ ಅಷ್ಟೆ ಒಂದು ಶಬ್ದ ಹೇಳೋದಿದ್ರೆ. ಇನ್ನು ಒಳ್ಳೆ ಪ್ರೌಢ ಶಬ್ದ ಬಳಸಿದ್ರೆ ದುಂದು ವೇಸ್ಟು. ಅದಕ್ಕಾಗಿ ಅದನ್ನು ಬೈಯೋದಕ್ಕೂ ಒಳ್ಳೆ ದಪ್ಪ ಪದ ಬಳಸಬೇಕಾಗಿಲ್ಲ. ಆ ತರಹ ಉಂಟು. ಅಂದರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ಲ, ಎಲ್ಲಿಂದಲೋ ಹೇಗೋ ಬರ್ತದೆ. ಪತ್ರಿಕೆಗಳಲ್ಲಿ ಬರ್ತಲೇ ಇರ್ತಲ್ಲ ಅವ್ರಗಳ ಮಕ್ಕಳದು, ಮೊಮ್ಮಕ್ಕಳದು, ಮಗಳದು, ಸೊಸೆಯದು, ಇಂಥದ್ದೆಲ್ಲ ಸ್ಕ್ಯಾಮ್ಗಳು. ಎಲ್ಲಿಂದ ಹೋಗುತ್ತದೆ ಆ ಥರದ್ದು? ಈ ರೀತಿಯಾಗಿ ಆಗುವಂಥದ್ದು. ಆದರೆ ಹಿಂದೆ ಹಾಗೆ ಆಗಿರಲಿಲ್ಲ. ಯಾವುದೇ ಒಂದು ಕೃತಿ ತನ್ನ ಸತ್ವದಿಂದ ನಿಲ್ಲಬೇಕಾಗಿತ್ತು, ಜನಪ್ರೀತಿಯಿಂದ, ಜನಶ್ರದ್ಧೆಯಿಂದ, ಜನವಿಶ್ವಾಸದಿಂದ ಬದುಕಬೇಕಾಗಿತ್ತು. ಹಾಗಾಗಿ ಈ ರಾಮಾಯಣ ಮಹಾಭಾರತಗಳ ಬೇರೆ ಬೇರೆ ರೀತಿಯಾದ ಕಥೆಗಳು ವ್ಯಾಸ ವಾಲ್ಮೀಕಿಗಳ ಮೂಲ ಕೃತಿಯಲ್ಲಿ ಕಾಣಬರದೇ ಇರೋದು, ಅವೆಲ್ಲಕ್ಕೂ ಪುರಾಣ ಆಶ್ರಯ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ ಅನ್ನೋದಕ್ಕೆ ಇದೊಂದು ದೃಷ್ಟಾಂತವಾಗಿ ನೋಡಬಹುದು. ಆಮೇಲೆ ಬರ್ಬರೀಕನಿಗೆ ಒಂದು ಅಪೇಕ್ಷೆ ಇರುತ್ತದೆ, ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕಿತ್ತು ಅಂತ. ಪಾಪ ಆಗಲಿಲ್ವಲ್ಲ ಅಂದರೆ ಅವನ ತಲೆಗೆ ಜೀವ ಕೊಟ್ಟು ಒಂದು ಶಿಖರದ ಮೇಲಿಟ್ಟು ಇಡೀ ಯುದ್ಧವನ್ನು ನೀನು ಕಂಡ ಮೇಲೆ ನಿನಗೆ ಸಾಯುಜ್ಯ ಸಿಗುತ್ತದೆ ಅಂತ ಕೃಷ್ಣ ವರ ಕೊಡ್ತಾನೆ. ಅವನು ಅಷ್ಟು ಯುದ್ಧವನ್ನು ಕಾಣ್ತಾನೆ ಅಂತ ಬರ್ತದೆ. ಯುದ್ಧ ಮುಗಿದ ಮೇಲೆ ಭೀಮನಿಗೆ ಹೆಮ್ಮೆ, ಬರ್ಬರೀಕನ ಅಜ್ಜನಿಗೆ, ನಾನು 100 ಜನ ಕೌರವರನ್ನು ನಿಶೇಷವಾಗಿ ನಿರ್ಮೂಲನೆ ಮಾಡಿದವನು ಅಂತ ಇರ್ತಾನೆ. ಮಿಕ್ಕ ವೀರರು ನಾವಿಂಥವ್ರನ್ನ ಕೊಂದ್ವಿ, ಅಂಥವ್ರನ್ನ ಕೊಂದ್ರಿ ಅಂತ ಅವರವ್ರ ಸಾಧನೆಗಳನ್ನು ಹೇಳ್ಕೊತಾ ಇರ್ತಾರೆ. ಆಗ ಬರ್ಬರೀಕನ್ನೇ ಕೇಳೋಣ. ಅವನು ಎಲ್ಲವನ್ನೂ ನೋಡ್ತಾ ಇದ್ದ ಸಾಕ್ಷಿಯಾಗಿ, ಮಿಕ್ಕವರಿಗೆ ಕಾಣಿಸ್ತಾ ಇರಲಿಲ್ಲ. ಒಂದು ನೋಡಿದ್ರೆ ಇನ್ನೊಂದು ನೋಡೋಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಈ ಕೃಷ್ಣಾನುಗ್ರಹದಿಂದ ಮತ್ತು ಅವನ ಉಪಾಸ್ಯ ದೈವವಾದ ಪಾರ್ವತಿ ಪರಮೇಶ್ವರ ಅನುಗ್ರಹದಿಂದಾಗಿ ಎಲ್ಲ ಕಾಣಿಸ್ತಾ ಇತ್ತು, ಕೇಳೋಣ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನಗೆ ಕಾಣಿಸ್ತಾ ಇದ್ದಿದ್ದು ಒಂದೇ, ಪ್ರತಿಯೊಬ್ಬರ ಹಿಂದೆಯೂ ಅವರ ಕೈಯ ಆಯುಧದ ಹಿಂದೆ ತನ್ನ ಕೈಯಾಗಿ ನಿಂತು ಮಹಾದೇವನೇ ಕೊಲ್ತಾ ಇದ್ದ ಅಂತ. ಆಗ ಭೀಮಾದಿಗಳಿಗೆ ಎಲ್ಲರಿಗೂ ಕೂಡ ಅಹಂಕಾರ, ಅಭಿಮಾನ ಇಳಿಯುತ್ತದೆ ಅಂತ. ತುಂಬ ಸಾಂಕೇತಿಕವಾದ ಸ್ವಾರಸ್ಯ ಉಂಟು. ಅಂದರೆ ನಾವು ಎಷ್ಟನ್ನೋ ನಾವು ಮಾಡಿದ್ವಿ ಅಂತ ಅಂದ್ಕೋತೀವಿ. ಆ ಸಂದರ್ಭ ಮಾಡಿಸಿರುತ್ತದೆ, ಇಡೀ ಸನ್ನಿವೇಶ ಮಾಡಿಸಿರುತ್ತದೆ. ಅದನ್ನು ನಾವು ಮರೆತು ಬಿಡ್ತೀವಿ. ನಾನು ಸ್ವಂತವಾಗಿ ಎಲ್ಲವನ್ನೂ ಮಾಡಿಕೊಂಡೆ ಅಂತ ಬಹಳ ಜನ ಸೆಲ್ಫ್ ಮೇಡ್ ಅಂತ ಅಂದ್ಕೋತಾರೆ. ಆ ಸೆಲ್ಫ್ ಮೇಡ್ ಹಿಂದೆ ಎಷ್ಟು ಜನರ ತಪಸ್ಸಿತ್ತು, ಎಷ್ಟು ಜನರ ದುಡಿಮೆ ಇತ್ತು ಅಂತ ನೋಡಿದಾಗ ನಾವೇನು ಅಲ್ಲ ಅನ್ನುವುದೇ ಕಡೆಗೆ ತಿಳಿಯುವಂಥದ್ದು. ಅದನ್ನು ತಿಳಿಸ್ತಾನೆ. ಆಮೇಲೆ ಜ್ಯೋತಿರ್ಲಿಂಗದ ವಿವರಗಳನ್ನು ನಾವು ನೋಡ್ತೀವಿ. ಆ 12 ಜ್ಯೋತಿರ್ಲಿಂಗಗಳು ಯಾವುದಿವೆ ಅಲ್ಲಿಯ ಎಷ್ಟೋ ವಿವರಗಳನ್ನು ಇಲ್ಲಿ ನಾವು ಕಾಣ್ತೀವಿ. ಮತ್ತು ಆ ಅಖಂಡವಾದ ಅನಾದ್ಯನಂತವಾದ ಜ್ಯೋತಿರ್ಲಿಂಗ ತುದಿ ಬೇರು ಕಾಣಿಸದೇ ಇದ್ದಾಗ ಬ್ರಹ್ಮ ಮತ್ತು ವಿಷ್ಣುಗಳು ಕ್ರಮವಾಗಿ ಹಂಸ ಮತ್ತು ವರಾಹ ರೂಪಗಳನ್ನು ತಾಳಿ ಆದ್ಯಂತ ಹುಡುಕೋದಿಕ್ಕೆ ಮಾಡಿದ ವೃಥಾ ಪ್ರಯತ್ನ, ಆ ಕಥೆ ಕೂಡ ಬರುತ್ತದೆ. ಅನೇಕ ಶೈವ ಪುರಾಣಗಳಲ್ಲಿ ಇದು ಕಾಣಿಸಿಕೊಳ್ಳುವಂಥದ್ದೇ ಆಗಿದೆ. ಶಿವ, ಲಿಂಗ ಮೊದಲಾದ ಪುರಾಣಗಳು ಇದಕ್ಕೆ ಸಾಕ್ಷಿ. ಲಿಂಗ ಪುರಾಣದ ಕೇಂದ್ರ ವಿಷಯವೇ ಇದಾಗಿರುವಂಥದ್ದು. ಅದಾದ ಮೇಲೆ ದಕ್ಷಿಣ ಭಾರತದ ಪ್ರಸಿದ್ಧ ಕ್ಷೇತ್ರವಾದ ಅರುಣಾಚಲ, ಅದರ ಬಗೆಗೆ ಬರುತ್ತದೆ. ಅಗ್ನಿಲಿಂಗ, ಅರುಣಾಚಲದ ಮಹಾತ್ಮ್ಯವನ್ನು ನಾವು ಕಾಣ್ತೀವಿ. ಮತ್ತು ತುಂಬ ಚಿಕ್ಕದಾಗಿ ಸೃಷ್ಟಿಯ ವರ್ಣನೆ ಬರುತ್ತದೆ. ಅದು ಬಹಳ ಗೌಣ ಅನ್ನುವಂತೆ ಬರುತ್ತದೆ. ಇಷ್ಟು ದೊಡ್ಡ ಪುರಾಣದಲ್ಲಿ ತುಂಬ ಅಲ್ಪಾಲ್ಪವಾದ ಭಾಗ. ಇದೆಲ್ಲ ವಿಷ್ಣು ಮೊದಲಾದ ಪುರಾಣಗಳಲ್ಲಿ ತುಂಬ ಚೆನ್ನಾಗಿ ಬಂದಿರುವುದನ್ನು ನೋಡ್ತೀವಿ. ಮುಂದೆ ನಾವು ಕಾಣುವಂಥದ್ದು ವೈಷ್ಣವಖಂಡ. ವೈಷ್ಣವಖಂಡ ಹೆಸರೇ ತಿಳಿಪಡಿಸುವಂತೆ ಅನೇಕ ವಿಷ್ಣು ಕ್ಷೇತ್ರಗಳನ್ನು ಕುರಿತಾದದ್ದು. ಮೊದಲಿಗೆ ಇಲ್ಲಿ ಬರುವಂಥದ್ದು ಯಜ್ಞವರಾಹಾವತಾರದ ಬಗೆಗೆ. ಯಜ್ಞವರಾಹಾವತಾರ ಭಾಗವತದಲ್ಲಿ ಕೂಡ ಮೊದಲ ಅವತಾರವಾಗಿ ಉಲ್ಲೇಖಗೊಳ್ಳುತ್ತದೆ. ಆ ವರಾಹಸ್ವಾಮಿ ಮೊದಲು ವೆಂಕಟಗಿರಿಯಲ್ಲಿ ನೆಲೆಸಿದ್ದ. ವೆಂಕಟಾದ್ರಿ ಅಂತ ನಾವೇನು ಕರಿತೀವಿ ಆ ತಿರುಮಲೆಯಲ್ಲಿ ಅವನಿದ್ದ ಅನ್ನುವಂಥದ್ದು ಬರುತ್ತದೆ. ಮತ್ತು ನಮಗೆಲ್ಲರಿಗೂ ತಿಳಿದಿರತಕ್ಕಂಥ ಬಹಳ ರಮಣೀಯವಾದ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ, ಭೃಗುವಿನ ದೇವತಾ ಪರೀಕ್ಷೆಯ ಹುರುಡು, ಮತ್ತು ಅವನು ಶಾಪ ಕೊಡುವಂಥದ್ದು. ಆಮೇಲೆ ಲಕ್ಷ್ಮೀ ವಿಷ್ಣುವಿನ ವಕ್ಷಸ್ಥಲ ವಾಸಿನಿ ತನಗೆ ಅವಮಾನವಾಯಿತು ಅಂತ ಭೂಮಿಗೆ ಬರುವುದು.
ಅವಳು ಕರವೀರಪುರದಲ್ಲಿ ನೆಲೆಯಾಗುವುದು, ಅವಳನ್ನು ಅನ್ವೇಷಣೆ ಮಾಡಿಕೊಂಡು ಶ್ರೀನಿವಾಸನಾಗಿ ಮಹಾವಿಷ್ಣು ಅವತರಿಸುವುದು ಮತ್ತು ಅವನು ಹುತ್ತದಲ್ಲಿ ನೆಲೆಯಾಗುವುದು, ವಕುಲಾದೇವಿ ತನ್ನ ಮಗ ಅಂತ ಅವನನ್ನು ಮತ್ತೆ ಆಧರಿಸುವುದು, ತತ್ಕಾಲದಲ್ಲಿ ಚೋಳ ದೇಶದ ರಾಜನ ಒಂದು ಕೊಟ್ಟಿಗೆಯಲ್ಲಿ ಬ್ರಹ್ಮ ಮತ್ತು ಶಿವ ಇಬ್ಬರೂ ಕೂಡ ಗೋವತ್ಸಗಳಾಗಿ ಬಂದದ್ದು, ಆ ಹಾಲು ಈ ಹುತ್ತಕ್ಕೆ ಎರೆದದ್ದು, ಇವೆಲ್ಲ ಕಥೆ ನಮಗೆ ಗೊತ್ತೇ ಇದೆ. ಮತ್ತು ಈ ಹಸು ದಿನವೂ ಹಾಲನ್ನು ಸುರಿಸಿ ಬರ್ತಾ ಇದೆ, ಬತ್ತಿದ ಕೆಚ್ಚಲಿನ ಹಸುವಿನಿಂದ ಏನು ಪ್ರಯೋಜನ ಅಂತ ಗೌಳಿಗ ಅದನ್ನು ದಂಡಿಸಲು ಹೋದಾಗ ಶ್ರೀನಿವಾಸ ಎದ್ದು ಬಂದು ತಲೆ ಪೆಟ್ಟನ್ನು ತಿಂದದ್ದು, ಅತ್ತಿಯ ಮರದ ರಸವನ್ನು ಹಾಲನ್ನು ಹಾಕಿಕೊಂಡು ಅದನ್ನು ಗಾಯ ವಾಸಿ ಮಾಡಿಕೊಂಡದ್ದು, ಬಕುಳಾ ದೇವಿಯ ಆಶ್ರಮಕ್ಕೆ ಆತ ಬಂದದ್ದು, ಮತ್ತು ಅವನು ಮೃಗ್ಯಾ ವಿನೋದನಾಗಿ ಹೋದದ್ದು, ಅಲ್ಲಿ ಆಕಾಶರಾಜನ ಮಗಳು ಪದ್ಮಾವತಿಯನ್ನು ಕಂಡದ್ದು, ಹೀಗೆ ಎಲ್ಲ ಕಥೆ ನಮಗೆ ಗೊತ್ತೇ ಇರುವಂಥದ್ದು. ಆಮೇಲೆ ಪದ್ಮಾವತಿ ಶ್ರೀನಿವಾಸರ ಪ್ರಣಯಕ್ಕೆ ಇವಳು ಪಾಪ ಮಗನಿಗಾಗಿ ವೃದ್ಧೆ ಕಾಡಿನಲ್ಲಿರ್ತಕ್ಕಂಥವಳು ಋಷಿಯ ಒಂದು ಪ್ರೇರಣೆಯಿಂದ, ಅಂದರೆ ಯಾವ ಮಹರ್ಷಿ ಶುಕ ಇದ್ದರೂ ಅವರ ಪ್ರೇರಣೆಯಿಂದ ಸ್ವಲ್ಪ ಧೈರ್ಯ ಪಡ್ಕೊಂಡು ಆಕೆ ಭಗವದ್ಭಕ್ತಿ ಬಿಟ್ಟು ಇನ್ನೇನೂ ಗೊತ್ತಿಲ್ಲ, ಕಾಡಿನಲ್ಲಿ ತನ್ನ ಮಕ್ಕಳ ಜೊತೆಯಲ್ಲಿದ್ದಂಥವಳು ಈಗ ಹೊಸ ಮಗನಾಗಿ ಹುಟ್ಟಿರ್ತಕ್ಕಂಥ ಅವನು ಶ್ರೀನಿವಾಸ, ಅವಳು ದೇವಕಿಯ ಯಶೋದೆಯ ಅವತಾರ ಅಂತ ಕೂಡ ನಂಬಿಕೆ ಉಂಟು. ಆಕೆ ಸಂಬಂಧ ನಿಶ್ಚಯ ಮಾಡ್ಕೊಂಡು ಬರ್ತೀನಿ ಅಂತ ಆಕಾಶರಾಜನ ಹತ್ತಿರಕ್ಕೆ ಹೋದದ್ದು. ಇದೆಲ್ಲ ನೋಡಿದಾಗ ತುಂಬ ಸ್ವಾರಸ್ಯಕಾರಿಯಾದ ಒಂದು ಅದ್ಭುತ ಜಾನಪದ ಕಥೆಯಂತೆ ತೋರುತ್ತದೆ. ಇದೆಲ್ಲ ಪುರಾಣೋಕ್ತವಾಗಿಯೇ ಇರುವಂಥದ್ದು. ಈ ಹೊತ್ತು ಈ ರೀತಿಯಾದ ಜಾನಪದ ಕಥೆಗಳು ಅಂತ ಯಾವುದು ಬರುತ್ತೆ, ಅವುಗಳ ಭಾಷೆ ಇತ್ಯಾದಿ ನೋಡಿದರೆ ಯಾವುದು ಈ ಭಾಷೆಗಿಂತ ಪ್ರಾಚೀನವಲ್ಲ. ಈ ಸ್ಕಾಂದ ಪುರಾಣದಲ್ಲಿ ಪುಣ್ಯಕೋಟಿ ಕಥೆ ಕೂಡ ಬರುತ್ತದೆ. ಇಲ್ಲಿ ನೋಡಿ, ಒಬ್ಬ ಶ್ರೀಮಂತಳಾದ ರಾಣಿ ರಾಜಕುಮಾರಿ, ಅವಳನ್ನು ಇಷ್ಟಪಟ್ಟವನು ಒಬ್ಬ ಬಡವ ಹಳ್ಳಿಯ ಕಾಡಿನ ಹುಡುಗ, ಬೇಟೆ ಆಡ್ತಾ ಇದ್ದವನು ಇಷ್ಟಪಟ್ಟ, ಪರಸ್ಪರ ಇಷ್ಟಪಟ್ಟರು. ಆಗ ಈ ಕಡೆಯಿಂದ ನೆಗೋಸಿಯೇಷನ್ಸ್ ಹೋಗುವಂಥದ್ದು, ಅವರು ಒಪ್ಪದೇ ಇರುವುದು, ಅದಕ್ಕಾಗಿ ಸಾಲ ಸೋಲ ಮಾಡಿಕೊಳ್ಳುವುದು ಕುಬೇರನ ಹತ್ತಿರ ನೋಡಿದಾಗ ಅತ್ಯಾಧುನಿಕವಾದ ಕಥೆಯಂತೆಯೇ ಕಾಣಿಸುತ್ತದೆ. ಶ್ರೀಮಂತ ತರುಣಿ, ಬಡವ ತರುಣ, ಅಥವಾ ವೈಸ್ ವರ್ಷ, ಇವೆಲ್ಲ ಈ ಕಾಲದ ಸಿನಿಮಾ ನಾಟಕಗಳ ಕಾದಂಬರಿ ಆಖ್ಯಾಯಿಕೆಗಳ ಕಥಾನಕವೇ ಆಗಿದೆಯಲ್ವ, ಅದನ್ನೇ ನಾವಿಲ್ಲಿ ಕಾಣ್ತೀವಿ. ಮತ್ತು ಅವರಿಬ್ಬರಿಗೆ ಮದುವೆ ಆಗುವುದು. ಆವರೆಗೂ ಇಲ್ಲದೇ ಇದ್ದಂಥ ಲಕ್ಷ್ಮಿ ಈಗ ದುತ್ತಂತ ಬರುವುದು, ಬಂದು ಅವರಿಬ್ಬರು ಸವತಿಯರ ಕಚ್ಚಾಟ ಮಾಡಿಕೊಳ್ಳುವುದು, ಇವನು ಶಿಲಾರೂಪ ತಾಳುವುದು. ನೋಡಿದ್ರೆ ಇದನ್ನು ದೇವತಾ ಪರಿವೇಶವನ್ನು ಬಿಟ್ಟು ನೋಡಿದ್ರೆ ಅಪ್ಪಟ ಫ್ಯಾಮಿಲಿ ಡ್ರಾಮಾ ಕಾಣಿಸುತ್ತೆ. ಯಾರಾದರೂ ದೊಡ್ಡ ಏಕ್ತಾ ಕಪೂರ್ ಅಂತವರು 1,00,000 ಎಪಿಸೋಡ್ಗಳ ಸೀರಿಯಲ್ಲಾಗಿ ಮಾಡಬಹುದು. ಆ ರೀತಿಯಾಗಿ ಇದೆ. ಆಮೇಲೆ ಆಕಾಶರಾಜ ತೀರಿಕೊಳ್ತಾನೆ. ಅವನ ತಮ್ಮ ತೊಂಡಮಾನ, ಅವನ ಮಗ ವಸುರಾಥ ಅಥವಾ ವಸುದೇವ ಅಂತಾರೆ. ಅವರಿಬ್ಬರಿಗೆ ರಾಜ್ಯಕ್ಕೆ ಸಂಘರ್ಷ ಬರುವುದು. ಆಗ ತಾನು ಎರಡೂ ಕಡೆಯಲ್ಲಿಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ ತಿರುಪತಿ ವೆಂಕಟರಮಣನಿಗೆ ಬರುತ್ತದೆ. ಶ್ರೀನಿವಾಸ ತಾನು ಮಗನ ಕಡೆಗೆ, ಅಂದರೆ ತನ್ನ ಭಾಮೈದನ ಕಡೆಗೆ ನಿಂತು ತನ್ನ ಚಿಕ್ಕ ಮಾವ ತೊಂಡಮಾನನಿಗೆ ತನ್ನ ಆಯುಧಗಳನ್ನು ಕೊಡ್ತಾನೆ. ಆ ಆಯುಧಗಳಾದರೆ ಶ್ರೀನಿವಾಸನ ಮೇಲೆ ದಾಳಿ ಮಾಡಿ ಇವನು ಮೂರ್ಛೆ ಹೋಗ್ತಾನೆ ಅನ್ನುವಂಥದ್ದು. ಇವುಗಳ ಆಯಾಮಗಳು ಬಗೆ ಬಗೆಯಲ್ಲಿವೆ. ಇದು ವೀರಪೂಜೆ ಇದು ಅಂತಂತಾರೆ. ನಮ್ಮ ಈ ಹಳೆ ಮೈಸೂರಿನ ಕಡೆಗೆ, ವಿಶೇಷತಃ ಕೋಲಾರ, ತುಮಕೂರು ಈ ಎಲ್ಲ ಪ್ರಾಂತದಲ್ಲಿ, ಹಾಗೆ ಇತ್ತ ಕಡೆ ಹೊಸೂರು ಈ ಕಡೆ ಪ್ರಾಂತದಲ್ಲಿ ಕೂಡ ಬೇಟರಾಯ ಸ್ವಾಮಿ ಅಂತ ಮಹಾವಿಷ್ಣುವಿನ ಒಂದು ರೂಪವನ್ನು ಆರಾಧನೆ ಮಾಡ್ತಾರೆ. ಮೃಗಯಾ ವಿನೋದ ಸ್ವಾಮಿ ಅಂತಲೂ ಕರೀತಾರೆ. ಸಂಸ್ಕೃತದಲ್ಲಿ ಮೃಗಯಾ ವಿನೋದ ಸ್ವಾಮಿ ಅಂತ, ಕನ್ನಡದಲ್ಲಿ, ತೆಲುಗಿನಲ್ಲಿ, ತಮಿಳಿನಲ್ಲಿ ವೆಟ್ಟೆರಾಯನ್ ಅಂತ, ಬೇಟರಾಯುಡು ಅಂತ ಹೀಗೆಲ್ಲ ಕರೆಯುವಂಥದ್ದು ಉಂಟು. ಬೇಟೆರಾಯ ಅಂತ. ಆ ಬೇಟೆರಾಯ ಯಾರೂ ಅಲ್ಲ, ಇವನೇ ಶ್ರೀನಿವಾಸನೇ. ಅಂದರೆ ಇದನ್ನು ಆಧುನಿಕ ಸಂಶೋಧಕರು ಒಬ್ಬ ಕಾಡಿನ ತರುಣ ರಾಜಕುಮಾರಿಯನ್ನು ಅಪೇಕ್ಷೆ ಪಟ್ಟು ಕಡೆಯಲ್ಲಿ ಮದುವೆ ಆಗಿ ಅವನು ಕಾಲವಾದ ಮೇಲೆ ಆ ವೀರಪೂಜೆಯಾಗಿ ಬಂದದ್ದು, ಅದು ತಿರುಪತಿ ಕ್ಷೇತ್ರದ ಮಹಾತ್ಮ್ಯ ಅಂತ ಹೇಳ್ತಾರೆ. ಆಮೇಲೆ ಆತ ದೇವತಾ ಸ್ತರಕ್ಕೆ ಏರಿಸಲ್ಪಟ್ಟದ್ದು ಅಂತ. ಯಾವುದೇ ನಿಜ ಇರಲಿ, ಅಧಿಭೂತ ಎಲ್ಲ ಹೀಗೆ. ಆ ಬಗೆಗೆ ನಾನೊಂದು ಪ್ರತ್ಯೇಕ ಪುಸ್ತಕವನ್ನೇ ಬರೆಯುವ ಹವಣಿನಲ್ಲಿದ್ದೇನೆ. ಪ್ರಸಿದ್ಧವಾದ ಕ್ಷೇತ್ರಗಳು, ಅದು ತಿರುಪತಿ ಇರಬಹುದು, ಜಗನ್ನಾಥ ಕ್ಷೇತ್ರ ಪುರಿ ಇರಬಹುದು, ಅಥವಾ ಪಾಂಡುರಂಗ ಕ್ಷೇತ್ರ ಪಂಢರಾಪುರ ವಿಠ್ಠಲ ಕ್ಷೇತ್ರ ಇರಬಹುದು, ಉಡುಪಿ ಇರಬಹುದು, ಶೃಂಗೇರಿ ಇರಬಹುದು. ಹೀಗೆ ಯಾವುದೇ ದೊಡ್ಡ ಕ್ಷೇತ್ರ ನೋಡಿದ್ರೂ ಕೂಡ ಆ ದೊಡ್ಡ ಕ್ಷೇತ್ರದ ಹಿಂದೆ ಅಪ್ಪಟ ಜಾನಪದೀಯವಾದ ಈ ಎಷ್ಟೋ ಆಯಾಮಗಳಿರುತ್ತವೆ. ಬೇರೆ ಬೇರೆ ಸ್ತರದ ಸತ್ಯಗಳು ಅಲ್ಲಿ ಕಂಡುಬರುತ್ತವೆ. ಒಂದು ಇನ್ನೊಂದಕ್ಕೆ ವಿರೋಧವಲ್ಲ.
ಅದನ್ನು ನಾವು ಗಮನಿಸಬೇಕು. ಈ ಬಗೆಗೆ ಸಾಕಷ್ಟು ಸಂಶೋಧನೆಗಳಾಗಿವೆ. ಆದರೆ ಎಲ್ಲವೂ ವಿರುದ್ಧವಾದದ್ದು ಪರಸ್ಪರ ಅನ್ನುವ ಬರವಣಿಗೆಗಳನ್ನು ನಾವು ನೋಡ್ತೀವಿ. ಎಲ್ಲವೂ ಪರಸ್ಪರ ಪೂರಕವಾದವು ಅನ್ನುವಂಥ ಬರವಣಿಗೆ ಕಂಡುಬರದೇ ಇರೋದರಿಂದ ಆ ಕೆಲಸಕ್ಕೆ ಕೈ ಹಾಕ್ಕೊಂಡಿದ್ದೀನಿ. ಆದರೆ ಇಲ್ಲಿ ಕಾಣಬೇಕಾದದ್ದೇನೆಂದರೆ, ಇಷ್ಟೆಲ್ಲವನ್ನು ನಾವು ಪುರಾಣಗಳಲ್ಲಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರೋದನ್ನು. ಹಾಗಾಗಿ ಪುರಾಣಗಳು ಜನಸಂವೇದನೆಯನ್ನು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಗಮನಿಸಿಕೊಂಡು ಉಲ್ಲೇಖ ಮಾಡಿವೆ. ಮತ್ತು ಈ 7 ಬೆಟ್ಟಗಳು, ಆ ಬೆಟ್ಟಗಳು ಹೇಗೆ ರೂಪುಗೊಂಡದ್ದು, ಕೃತಿಯುಗದಲ್ಲಿ ಒಮ್ಮೆ ಆದಿಶೇಷನಿಗೂ ವಾಯುದೇವನಿಗೂ ಸ್ಪರ್ಧೆ ಬಂದದ್ದು. ಆಗ ಆದಿಶೇಷ ತಾನು ಜಗ್ಗಾಡದೆ ನಿಲ್ತೀನಿ ಅಂತ ಪ್ರಭಂಜನ ಬಂದಾಗಲು ಅಂತ ನಿಂತದ್ದು. ಆ ಒಂದು ಸಂದರ್ಭದಲ್ಲಿ ಅವನು ಆಶ್ರಯಿಸಿದಂಥ ಬೆಟ್ಟವೇ ಆದಿಶೇಷನ ಮೈ ಸುತ್ತುವಿಕೆಯ ಕಾರಣದಿಂದ 7 ಭಾಗಗಳಾಗಿ ಹಂಚಿಕೊಂಡು ಹೋದದ್ದು. ಅದು ನೋಡಿದರೆ ಆದಿಶೇಷನೇ ತಾನು ದೇಹವನ್ನು ಮೈಚಾಚಿದಂತೆ ಕಾಣುತ್ತದೆ ಅನ್ನುವುದು ಇದೆಲ್ಲ ಕೂಡ ಬರುತ್ತದೆ. ಮತ್ತು ಅಲ್ಲಿಯ ಕ್ಷೇತ್ರದ ತೀರ್ಥಗಳು, ಪಾಪ ವಿನಾಶಿನಿ ಮತ್ತು ಆಕಾಶಗಂಗೆ, ಆಮೇಲೆ ಕಪಿಲ ತೀರ್ಥ, ಶ್ರೀ ಸ್ವಾಮಿ ಪುಷ್ಕರಣಿ, ಈ ರೀತಿಯಾದದ್ದು. ಮತ್ತು ಹತ್ತಿರದಲ್ಲಿಯೇ ಬರತಕ್ಕಂಥ ಪ್ರಸಿದ್ಧ ಶೈವ ಕ್ಷೇತ್ರವಾದ ಕಾಳಹಸ್ತಿ ಯಾವುದುಂಟು, ಆ ಶ್ರೀಕಾಳಹಸ್ತಿಯ ಸುವರ್ಣಮುಖರಿ ನದಿ, ಇವುಗಳೆಲ್ಲದರ ವಿವರವೂ ನಾವು ನೋಡ್ತೀವಿ. ಆಮೇಲೆ ಜಗನ್ನಾಥ ಕ್ಷೇತ್ರದ ವಿವರ ಬರುತ್ತದೆ, ತುಂಬ ವಿಸ್ತಾರವಾಗಿ ಬರುತ್ತದೆ. ಬ್ರಹ್ಮಾಂಡಾದಿ ಪುರಾಣಗಳಲ್ಲಿ ಹಿಂದೆಯೇ ನಾನು ಹೇಳಿದ ಕಾರಣ ಅದನ್ನು ಮುಂದೆ ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಮತ್ತು ಬದರಿ ಕ್ಷೇತ್ರ, ಬದರಿಕಾವನ ಅಂತಲೂ ಕರೀತಾರೆ. ನರನಾರಾಯಣ ಕ್ಷೇತ್ರ, ನರನಾರಾಯಣ ಅವತಾರ ಒಂದೇ ಅವತಾರ ಅಂತ, ಮಹಾವಿಷ್ಣುವಿನ ಏಕಾವತಾರ 2 ರೂಪದಲ್ಲಿ ಕಂಡದ್ದು ಅಂತ ಹೇಳ್ತಾರೆ. ಆ ಬದರಿಕಾಶ್ರಮ, ಅಲ್ಲಿಯೇ ವ್ಯಾಸಮುನಿ ಇದ್ದದ್ದು, ಈ ವಿವರಗಳನ್ನೆಲ್ಲ ಕಾಣ್ತೀವಿ. ಮತ್ತು ಅಲ್ಲಿ ಹರಿತಕ್ಕಂಥ ಅಲಕನಂದ ನದಿ ಮತ್ತು ಸರಸ್ವತಿ, ಅವುಗಳ ಉಲ್ಲೇಖ ನಾವು ನೋಡ್ತೀವಿ. ಅದಾದ ಮೇಲೆ ಬರುವುದು ಕಾರ್ತಿಕ ಮಾಸ ಮಹಾತ್ಮ್ಯ. ಕಾರ್ತಿಕ ಮಾಸ ಕೃತಿಕಾ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗುವಂಥದ್ದು. ಅಲ್ಲಿ ಬರುವ ದೀಪಾವಳಿ, ಅದನ್ನು ನಮಗೆ ಎಲ್ಲ ಗೊತ್ತಿರುವಂತೆ ನರಕ ಚತುರ್ದಶಿ ಅಂತ ಹೇಳ್ತೀವಿ. ಅದು ಕಾರ್ತಿಕಕ್ಕಿಂತ ಮುಂಚೆಯೇ ಬರುತ್ತದೆ, ಆದರೂ ಇಲ್ಲಿ ಸೇರಿ ಹೋಗಿದೆ. ಅದಕ್ಕೂ ಮುನ್ನ ನೀರು ತುಂಬುವ ಹಬ್ಬ ಅಂತ ತ್ರಯೋದಶಿ ಎಂದು ಮಾಡ್ತೀವಿ. ಅದು ಕುಕ್ಕುರ ತ್ರಯೋದಶಿ ಅಂತ ಶಾಸ್ತ್ರಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು ಎಲ್ಲ ಕರೀತವೆ. ಅಂದರೆ ನಾಯಿಗಳಿಗೆ ಗೌರವ ಕೊಡಬೇಕು ಅಂತ, ಸಾಕು ನಾಯಿಗಳನ್ನು ಅವತ್ತು ಪೂಜೆ ಮಾಡಬೇಕು ಅಂತ ಉಂಟು. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತೀವಲ್ಲ, ಆ ಅರ್ಥದಲ್ಲಿ. ಅಂದರೆ ಪೆಟ್ಸ್ ಡೇ ಅಂತ ಏನಾದರೂ ನಾವು ಮಾಡುವುದಿದ್ದರೆ ಅದನ್ನು ನೀರು ತುಂಬೋ ಹಬ್ಬದ ದಿವಸ ಮಾಡ್ಬೋದು. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಿಂದ ನಾವು ಆಧುನಿಕ ವಿವರಗಳನ್ನು ನೇರ ಸಂಬಂಧ ಮಾಡಿಕೊಳ್ಳೋಣ ಅಂತ. ಈ ಬಗೆಗೂ ಕೂಡ ಭಾಷಣವಾದರೂ ಮಾಡಬೇಕು, ಪುಸ್ತಕವಾದರೂ ಬರೀಬೇಕು ಅಂತ ಅಂದುಕೊಂಡಿದ್ದೀನಿ. ನಮ್ಮ ಹಬ್ಬಗಳನ್ನು ಕುರಿತು ಪರಮಪೂಜ್ಯರಾದ ರಂಗಪ್ರಿಯ ಮಹಾಸ್ವಾಮಿಗಳು ಬರದೇ ಇದ್ದಾರೆ, ಇನ್ನೂ ಕೆಲವರು ಕನ್ನಡದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ರಂಗಪ್ರಿಯರಲ್ಲಿ ತುಂಬ ಸೊಗಸಾದ ಧರ್ಮಶಾಸ್ತ್ರೀಯ ವಿವರಗಳು, ಪೌರಾಣಿಕ ವಿವರಗಳು ಬಂದಿವೆ. ಆದರೂ ಜಾನಪದೀಯವಾದ, ಸಾಂಸ್ಕೃತಿಕವಾದ ಮತ್ತು ಕಲಾತ್ಮಕವಾದ ವಿವರಗಳು ಬಂದಿಲ್ಲ. ಅದು ಅವರ ಉದ್ದೇಶದಲ್ಲಿ ಇರಲಿಲ್ಲ. ಆ ರೀತಿಯಾದ ವಿವರಗಳು ಇರುವಂತೆ, ಮಿಕ್ಕ ಧರ್ಮಶಾಸ್ತ್ರೀಯವಾದ ವಿವರಗಳನ್ನು ಒಳಗೊಳ್ಳುವಂತೆ, ಇನ್ನೂ ಹೆಚ್ಚು ವ್ಯಾಪಕವಾದ ಪರ್ವಗಳನ್ನು ಕುರಿತು ಒಂದು ಸಾಂಸ್ಕೃತಿಕ ಕೋಶದಂಥದ್ದು ಬರೀಬೇಕು ಅಂತ ಅನಿಸಿದೆ. ಎಲ್ಲ ಉತ್ಥಾಯ ಹೃದಲೀಯಂತೆ ದರಿದ್ರಾಣ ಮನೋರಥ ಅಂತಾಗಿದೆ. ಕನಿಷ್ಠ ಬರೆಯೋಕ್ಕಾಗದಿದ್ದರೆ ಬೊಗಳಾದರೂ ಮುಗಿಸಬೇಕು ಅಂತ. ಬರೆಯಲಾಗದ್ದನ್ನು ಸೌಬಕನ ಏಕ ಲಿಖನ ಅಂತ ಒಂದು ಉರ್ದು ಗಾದೆ ಇದೆ. 1000 ಬೊಗಳು ಒಂದನ್ನು ಬರಿ ಅಂತ. ಹಾಗಾಗಿ ಒಂದನ್ನು ಜಿತವಾಗಿ ಬರೆಯೋಕ್ಕಾಗದೇ ಇದ್ದರೆ 1000 ಬೊಗಳಾದರೂ ಮುಗಿಸಬೇಕು ಅಂತ ಅಂದುಕೊಂಡಿದ್ದೀನಿ. ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಭಾರತೀಯ ಜೀವನದ ಸ್ವಾರಸ್ಯ ಶತಸಹಸ್ರಮುಖಿಯಾದಂಥದ್ದು. ಜಗತ್ತೇ ಭಾರತದ ಮುಂದೆ ಸಣ್ಣ ಆಗುವಂಥ ಒಂದು ಸ್ಥಿತಿ ಉಂಟು. ಅಷ್ಟು ವೈವಿಧ್ಯ, ಅಷ್ಟು ಸ್ವಾರಸ್ಯ, ಸಂಪನ್ನತೆ, ನಿಜವಾಗಿ ಕಲೆಗೆ ಹೇಳಿ ಮಾಡಿಸಿದಂಥ ದೇಶ. ಸುಖ ಪಡುವುದಕ್ಕೆ, ಆನಂದ ಪಡುವುದಕ್ಕೆ ಹೇಳಿ ಮಾಡಿಸಿದ ದೇಶ, ಹೇಳಿ ಮಾಡಿಸಿದ ಸಂಸ್ಕೃತಿ ನಮ್ಮದು. ಇದಕ್ಕಾಗಿ ಈ ಹಬ್ಬದ ವಿವರಗಳನ್ನು, ವ್ರತ ಪರ್ವಾದಿಗಳ ವಿವರಗಳನ್ನು ಕೊಡಬೇಕು ಅಂತ ಅನಿಸಿದೆ. ಅಲ್ಲಿ ಈ ಕುಕ್ಕರ ತ್ರಯೋದಶಿ ನಾಯಿಗಳಿಗೆ, ನಾಯಿ ಅಂತನ್ನುವ ಸಂಕೇತದಲ್ಲಿ ಬೆಕ್ಕು ಇತ್ಯಾದಿ ಸಾಕು ಪ್ರಾಣಿಗಳು, ಮುದ್ದಿನ ಪ್ರಾಣಿಗಳು, ಪೆಟ್ಸ್ ಅಂತ ಹೇಳ್ತೀವಲ್ಲ, ಅವುಗಳಿಗೆ ಸಂಬಂಧಪಟ್ಟಂಥದ್ದು. ಆಮೇಲೆ ನೋಡಿ, ಮುಂದೆ ಬಲಿಪಾಡ್ಯಮಿ ಅಂತ ನಾವು ಏನು ಕರಿತೀವಿ, ಆ ಬಲಿ ಪ್ರತಿಪತ್ತನ್ನು ಗೋವತ್ಸ ಪ್ರತಿಪತ್ತು ಅಂತ ಕೂಡ ಕರೀತಾರೆ. ಇವತ್ತು ನಮ್ಮ ಮಲೆನಾಡಿನ ಕಡೆ, ಉತ್ತರ ಕನ್ನಡ ಆ ಕಡೆಯಲ್ಲೆಲ್ಲ ಗೋಪೂಜೆಯನ್ನು ಅಂದು ಮಾಡ್ತಾರೆ. ತುಂಬ ಚೆನ್ನಾಗಿ ಗೋವುಗಳಿಗೆ ಅಲಂಕಾರ ಮಾಡ್ತಾರೆ. ಈ ಕಡೆಯೆಲ್ಲ ಸಂಕ್ರಾಂತಿಗೆ ಉಂಟು, ಅಲ್ಲೆಲ್ಲ ಆ ಒಂದು ದೀಪಾವಳಿಯ ಸಂದರ್ಭದಲ್ಲಿ ಮಾಡ್ತಾರೆ. ಇದು ಕೃಷ್ಣ ಪ್ರವರ್ತನ ಮಾಡಿದ್ದ ಅಂತ. ಗೋವರ್ಧನೋದ್ಧಾರ ಮಾಡಿದ ಮೇಲೆ ಆ ದೇವೇಂದ್ರ ಕೂಡ ಶರಣಾದನಲ್ಲ,
ಆ ಕಾಲದಲ್ಲಿ ನಡೆದದ್ದು ಅಂತ. ಕೃಷ್ಣ ಗೋವರ್ಧನಕ್ಕೆ ಮತ್ತು ಗೋವುಗಳಿಗೆ ಪೂಜೆ ಮಾಡಿ ಆ ಹಬ್ಬವನ್ನು ಪ್ರವರ್ತನಗೊಳಿಸಿದ ಅಂತ ಹೇಳ್ತಾರೆ. ಹೀಗಾಗಿ ಗೋವತ್ಸ ಪ್ರತಿಪತ್ ಅಂತ ಅದನ್ನು. ಆಮೇಲೆ ನಮಗೆಲ್ಲ ಗೊತ್ತಿರುವಂತೆ ಲಕ್ಷ್ಮೀ ಪೂಜೆಯ ಅಮಾವಾಸ್ಯೆ ಮತ್ತು ಬಲಿಚಕ್ರವರ್ತಿಯ ಬಲಿ ಪ್ರತಿಪತ್ ವಾಮನಾವತಾರದ ಆ ಸಂದರ್ಭ. ಅದಾದ ಮೇಲೆ ನಾವು ನೋಡುವಂಥದ್ದು ಯಮದ್ವಿತೀಯ ಅಂತ, ಬಲಿ ಪಾಡ್ಯಮಿಯ ಬಳಿಕ ಬರುವಂಥದ್ದು. ಅದನ್ನೇ ನಮ್ಮ ಸ್ಥಳೀಯವಾಗಿ ಭಾವಬಿದಿಗೆ ಅಂತ ಕರೀತಾರೆ. ಅಂದರೆ ಈ ಭಾವಂದಿರನ್ನು ಕರೆದು ಗೌರವಿಸಬೇಕಾದದ್ದು ಅಂತ ಒಂದು. ಮತ್ತು ಪ್ರಾಚೀನ ಉಲ್ಲೇಖಗಳಿಂದ ಗೊತ್ತಾಗುತ್ತದೆ ಯಮನಿಗೆ ಪೂಜೆ ಮಾಡಬೇಕಾದ ದಿವಸ ಅದು ಅಂತ. ನಮ್ಮ ಸಾವಿನ ಬಳಿಕ ನಮ್ಮನ್ನು ನೆಮ್ಮದಿಯಾಗಿ ನೋಡಲಿ, ನರಕದ ದಂಡನೆಯನ್ನು ಕಡಿಮೆ ಮಾಡಲಿ ಅಂತ ಚಿತ್ರಗುಪ್ತನನ್ನು ಸೇರಿಸಿದಂತೆ ಗೌರವಿಸ್ತೀವಿ. ಅದು ಯಮದ್ವಿತೀಯ ಅಂತ ಕರೀತಕ್ಕಂಥದ್ದು. ಮತ್ತು ಆ ಹೊತ್ತು ಹೆಣ್ಣು ಮಕ್ಕಳು ತವರಿಗೆ ಹೋಗಿ ಬರಬೇಕು, ಇವರು ತವರಿಗೆ, ತವರಿನವರು ಇವರಿಗೆ ಪರಸ್ಪರ ಸತ್ಕಾರ ಮಾಡಬೇಕು ಅಂತ ಕೂಡ ಉಂಟು. ಅಲ್ಲಿ ಭಾವಮೈದನರಿಗೆ ನಡೆಯಬೇಕಾದ ಸತ್ಕಾರ. ಆ ಕಾರಣದಿಂದ ಅದು ಭಾವಬಿದಿಗೆ ಅಂತ ಕನ್ನಡದಲ್ಲಿ ಉಂಟು. ಚಿಕ್ಕ ವಯಸ್ಸಿನಲ್ಲೆಲ್ಲ ಶಾಲೆಯಲ್ಲಿ ಹೇಳ್ತಾ ಇದ್ದಿದ್ದು ಉಂಟು, ಭಾವಬಿದಿಗೆ, ಅಕ್ಕ ತದಿಗೆ, ವಿನಾಯಕ ಚೌತಿ ಅಂತ. ಅಕ್ಕ ತದಿಗೆ ಅಂದರೆ ಇನ್ಯಾವುದೂ ಅಲ್ಲ, ಗೌರಮ್ಮನ ತದಿಗೆ. ಅದು ತೃತೀಯ ದಿವಸ ತಾನೇ ಬರ್ತಕ್ಕಂಥದ್ದು. ಹೀಗೆ ತಿಥಿಗಳನ್ನು ಜ್ಞಾಪಕ ಇಟ್ಕೊಳ್ತಾ ಇದ್ವಿ. ಆ ಪರ್ವಗಳೆಲ್ಲ ಬರುವಂತಹ ಸುಂದರವಾದ ಶರತ್ಕಾಲದ ಕಾರ್ತಿಕ ಮಾಸದ ಮಹಾತ್ಮ್ಯವನ್ನು ನಾವು ನೋಡ್ತೀವಿ. ಆಮೇಲೆ ಬರುವಂಥ ದೊಡ್ಡ ಹಬ್ಬ ಉತ್ಥಾನ ದ್ವಾದಶಿ, ಭಗವದುತ್ಥಾನ ದ್ವಾದಶಿ ಅಂತ ಕೂಡ ಹೆಸರಾದದ್ದು. ಮಹಾವಿಷ್ಣು 4 ಮಾಸಗಳ 4 ಜಾವ ಅನ್ನುವ ಪ್ರಾತಿನಿಧಿಕವಾದಂಥ 4 ಯಾಮಗಳದು ಯಾವ ನಿದ್ರೆ ಉಂಟು ಅದನ್ನು ಬಿಟ್ಟು ಅವನು ಹೇಳ್ತಾನೆ. ಪ್ರಥಮೈಕಾದಶಿ ಅಂದರೆ ಯಾವುದನ್ನು ನಾವು ಆಷಾಢ ಏಕಾದಶಿ ಅಂತೀವಿ, ಅಂದು ಹಾಸಿಗೆ ಸೇರಿದ ಪರಮಾತ್ಮ ಶಾಪಾಂತೋಮೇ ಭುಜಗಶೈನಾದುತ್ಥಿತೇ ಶಾರ್ಂಗಪಾಣವು ಅಂತ ಮೇಘದೂತದಲ್ಲಿ ಕಾಳಿದಾಸ ಹೇಳ್ತಾನಲ್ಲ, ಆ ಉತ್ಥಾನ ದ್ವಾದಶಿಗೆ ಬರ್ತದೆ. ಲೋಕರೂಢಿಯಲ್ಲಿ ಅದು ಉತ್ವಾನ್ ದ್ವಾದಶಿ ಅಂತಾಗಿದೆ. ಅದು ಉತ್ಥಾನ, ಸ್ಥಾನ, ಏಳುವ, ಭಗವಂತ ಏಳುವ ದಿವಸ. ಅದರ ವಿವರಗಳನ್ನು ನಾವು ನೋಡ್ತೀವಿ. ಆಮೇಲೆ ಮಾರ್ಗಶೀರ್ಷ ಮಹಾತ್ಮ್ಯ ಬರುತ್ತದೆ. ಮಾರ್ಗಶೀರ್ಷ ಮಾಸದಲ್ಲಿ ಬರುವ ಗೀತಾ ಜಯಂತಿ ಮತ್ತು ಮಾರ್ಗಶೀರ್ಷದಲ್ಲಿ ಬರುವ ಅಗ್ರಹಾಯಣಿ ಇತ್ಯಾದಿ ಇಷ್ಟಿಗಳ ಬಗ್ಗೆ ಕೂಡ ಬರುತ್ತದೆ. ಅದಾದ ಮೇಲೆ ವೈಶಾಖ ಮಾಸ ಮಹಾತ್ಮ್ಯ ಬರುತ್ತದೆ. ವೈಶಾಖ ಮಾಸ ಅಂತೂ ಇನ್ನು ನಮಗೆ ಮುಂದೆ ಬರಲಿದೆಯಲ್ಲ. ವೈಶಾಖ ಮಾಸದಲ್ಲಿ ಅನೇಕ ಪರ್ವಗಳು ಉಂಟು. ಅವುಗಳ ವಿವರಗಳನ್ನು ನಾವು ನೋಡ್ತೀವಿ. ಈಚೆಗೆ ಪುರಾಣದ ಕಾಲದ ಬಳಿಕ ಇನ್ನಷ್ಟು ಸೇರಿಕೊಂಡಿವೆ. ಶಂಕರ ಜಯಂತಿ, ವಿದ್ಯಾರಣ್ಯ ಜಯಂತಿ, ಬಸವ ಜಯಂತಿ, ಭಗವದ್ ರಾಮಾನುಜರ ತಿರುನಕ್ಷತ್ರ, ಇವುಗಳೆಲ್ಲ ಆಗಲೇ ಬರತಕ್ಕಂಥದ್ದು. ಬುದ್ಧ ಜಯಂತಿಯೂ ಹೌದು. ಹೀಗೆ ಅದಾದ ಮೇಲೆ ಭಾಗವತ ಮಹಾತ್ಮ್ಯ ಬರುತ್ತದೆ. ಈ ಭಾಗವತ ಮಹಾತ್ಮ್ಯ ಮತ್ತು ಭಗವದ್ಗೀತಾ ಮಹಾತ್ಮ್ಯ ಇದು ಪುರಾಣಗಳಲ್ಲಿ ಕಂಡುಬರ್ತದೆ. ಪದ್ಮಪುರಾಣದಲ್ಲಿ ಭಾಗವತ ಮಹಾತ್ಮ್ಯವನ್ನು ನೋಡ್ತೀವಿ ಮತ್ತು ಗೀತಾ ಮಹಾತ್ಮ್ಯವನ್ನು ನೋಡ್ತೀವಿ. ಇಲ್ಲಿ ಕೂಡ ಭಾಗವತ ಮಹಾತ್ಮ್ಯ ಬಂದಿದೆ. ಇಲ್ಲಿ ಭಾಗವತ ಮಹಾತ್ಮ್ಯದ ಜೊತೆಗೆ ಭಾಗವತ ನಡೆದ ಜಾಗಗಳು ಯಾವುದಿವೆ ಅಂದರೆ ವಿಶೇಷತಃ ಇಲ್ಲಿ ಶೂರಸೇನ ಪ್ರದೇಶ ಮತ್ತು ಆನರ್ತ ಪ್ರದೇಶ ಅಂತ. ಶೂರಸೇನ ಪ್ರದೇಶ ಅಂತಂದರೆ ಮಥುರಾ, ಬೃಂದಾವನ, ಗೋಕುಲ ಇತ್ಯಾದಿಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಆ ದೊಡ್ಡ ಏರಿಯಾ, ಡೆಲ್ಲಿ ಆಗ್ರಾ ಬೆಲ್ಟ್ ಅಂತ ಇವತ್ತು ಏನು ಹೇಳ್ತೀವಿ ಅದು. ಮತ್ತು ಆನರ್ತ ಪ್ರದೇಶ ಅಂತಂದರೆ ಯಾವುದು ಪ್ರಭಾಸ, ದ್ವಾರಕ, ರೈವತಕ ಈ ಇತ್ಯಾದಿ ಎಲ್ಲ ಪ್ರದೇಶಗಳನ್ನು ಒಳಗೊಂಡದ್ದಾಗಿತ್ತು ಅದು. ಈ 2 ಜಾಗಗಳಲ್ಲಿರ್ತಕ್ಕಂಥ ಪರ್ವತಗಳು ಯಾವುವು, ತೀರ್ಥಗಳು ಯಾವುವು ಮತ್ತು ಕ್ಷೇತ್ರಗಳು ಯಾವುವು, ದೇವ ಸಾನ್ನಿಧ್ಯ ಯಾವುದು, ಅದರ ಒಂದು ಪೂಜೆಯಿಂದ ದರ್ಶನದಿಂದ ಉಂಟಾಗುವ ಭಾಗ್ಯ, ಪುಣ್ಯ ಇತ್ಯಾದಿಗಳ ವಿವರವನ್ನು ನಾವು ಕಾಣ್ತೀವಿ. ವ್ರಜಭೂಮಿ, ಕೃಷ್ಣನ ಲೀಲಾಭೂಮಿ, ಅದರ ತೀರ್ಥಕ್ಷೇತ್ರಗಳ ಬಗೆಗೆ, ಮತ್ತು ಅಲ್ಲಿ ಗೋಪಿಕೆಯರು ಜಲಕ್ರೀಡೆ ಆಡಿದ ಜಾಗ ಯಾವುದು, ಕೃಷ್ಣ ಗೋಪಿ ವಸ್ತ್ರಾಪಹರಣ ಮಾಡಿದ ಸ್ಥಳ ಯಾವುದು. ಇಂದೂ ಕೂಡ ನಾವು ಒಂದು ಮರ ಇದೆ ಬೃಂದಾವನದಲ್ಲಿ, ಆ ವೃಕ್ಷ ಅದು ಒಂದು ವಟವೃಕ್ಷ, ಅಲ್ಲಿಯೇ ಪರಮಾತ್ಮ ಗೋಪಿ ವಸ್ತ್ರಾಪಹರಣ ಮಾಡಿ ಕೂತದ್ದು ಅಂತ. ಅದನ್ನು ನೋಡಿ ನಾವು ನಮ್ಮ ಭಾವನೆಯಿಂದ ಉದ್ದೀಪನ ಮಾಡಿಕೊಂಡು ಇದು ಹೌದು ಅಂತ ನಂಬಬೇಕು. ಇನ್ನು ಮಿಕ್ಕಂತೆ ತುಂಬ ಶೋಚನೀಯವಾದ ಪರಿಸ್ಥಿತಿಯೇ ಇದೆ ಗೋಕುಲ ಬೃಂದಾವನದಲ್ಲೆಲ್ಲ ಕಂಡ್ರೆ. ಮಥುರೆಯನ್ನು ನೋಡಿದಾಗಲಂತೂ ಪರಮ ಸಂಕಟವೇ ಆಗುತ್ತದೆ. ಔರಂಗಜೇಬನ ಅನ್ಯಾಯಕ್ಕೆ ಯಾವ ದಂಡನೆ ಕೊಟ್ಟರೂ ಸಾಲದು ಅಂತ ಅನಿಸುತ್ತದೆ. ಆಮೇಲೆ ನಾವು ಇಲ್ಲಿ ಕಾಣತಕ್ಕಂಥದ್ದು ಅಯೋಧ್ಯ ಮಹಾತ್ಮ್ಯ. ಅಯೋಧ್ಯ ಮಹಾತ್ಮ್ಯದಲ್ಲಿ ಸರಯು, ನಂದಿಗ್ರಾಮ ಇತ್ಯಾದಿ ಎಲ್ಲ ಪ್ರಾಂತಗಳ ತೀರ್ಥದ ವಿಶಿಷ್ಟತೆಯ ಬಗ್ಗೆ ಉಲ್ಲೇಖ ಬರುತ್ತದೆ. ಮತ್ತು ಮಹಾಭಾರತದ ಸಂಭವ ಪರ್ವದಲ್ಲಿ ಬರುವಂಥ ಉಪರಿಚರ ವಸುವಿನ ಕಥೆಯು ಕೂಡ ಆನುಷಂಗಿಕವಾಗಿ ನೋಡ್ತೀವಿ. ಮತ್ತು ವಿಷ್ಣುವಿನ ಅನೇಕ ಲೀಲಾಸ್ಥಾನಗಳಲ್ಲಿ ಒಂದಾದ ಶ್ವೇತದ್ವೀಪದ ಉಲ್ಲೇಖ ಬರುತ್ತದೆ. ಶ್ವೇತದ್ವೀಪದಲ್ಲಿ ಮಹಾವಿಷ್ಣು ಬೆಳ್ಳಗಿರ್ತಾನೆ ಅಂತ.
ಅಲ್ಲಿ ಶ್ವೇತದ್ವೀಪ ವಾಸಿಗಳೆಲ್ಲರೂ ಬೆಳ್ಳಗಿರ್ತಾರೆ ಅಂತ. ಪ್ರಸಿದ್ಧವಾದ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಅನ್ನುವ ಶ್ಲೋಕ ಇದೆಯಲ್ಲ, ಅದು ವಿಷ್ಣು ಪರವಾದದ್ದು ಅಂತ ಕೂರ್ಮ ಪುರಾಣದಲ್ಲಿ ಗೊತ್ತಾಗುತ್ತದೆ. ಅದು ಶ್ವೇತದ್ವೀಪದ ನಾರಾಯಣನ ವರ್ಣನೆ ಅಂತ. ಗಣಪತಿಗೆ ಅರ್ಕ ಗಣಪತಿ ಶ್ವೇತ ಗಣಪತಿಗೂ ಆಗುತ್ತದೆ ಅಂತಂತಾರೆ. ಒಟ್ಟಿನಲ್ಲಿ ಆ ಒಂದು ವಿವರಗಳನ್ನು ನಾವು ಕಾಣ್ತೀವಿ. ಮತ್ತು ವಾಸುದೇವ ಮಹಾತ್ಮ್ಯ ಅಂತ ಎಲ್ಲವೂ ತಾನಾಗಿ ತನ್ನಲ್ಲಿ ಎಲ್ಲವೂ ಆಗಿ ಇರುವಂತಹ ವಾಸುದೇವ ಮಹಾತ್ಮ್ಯವನ್ನು ನಾವು ನೋಡ್ತೀವಿ. ಆಮೇಲೆ ನಮಗೆ ಎಲ್ಲ ಪುರಾಣಗಳಲ್ಲಿ ಸಾಮಾನ್ಯವಾಗಿ ತೋರುವಂಥ ವರ್ಣಗಳ ಮತ್ತು ಆಶ್ರಮಗಳ ವಿಧಿ ವಿಧಾನಗಳು, ವಿಧಿ ನಿಷೇಧಗಳು, ಅವುಗಳ ಬಗ್ಗೆ ಕೂಡ ನೋಡ್ತೀವಿ. ಅದಾದ ಮೇಲೆ ಗೋಲೋಕ ಅಂದರೆ ಮಹಾವಿಷ್ಣು ಕೃಷ್ಣಾವತಾರಿಯಾದಾಗ ರಾಧಾಕೃಷ್ಣರು ವೈಕುಂಠವನ್ನು ಮೀರಿದ ಸ್ಥಾನದಲ್ಲಿರ್ತಾರೆ ಅಂತ, ಮತ್ತು ಅದನ್ನು ಬ್ರಹ್ಮವೈವರ್ತ ಪುರಾಣ, ಪದ್ಮಪುರಾಣ, ಬ್ರಹ್ಮಾಂಡ ಈ 4 ಪುರಾಣಗಳಲ್ಲಿ ವಿಶೇಷವಾಗಿ ಕಾಣ್ತೀವಿ. ಅದರ ಉಲ್ಲೇಖ ಗೋಲೋಕ ಅದನ್ನು ಕೂಡ ನಾವು ನೋಡ್ತೀವಿ. ಅದಾದ ಮೇಲೆ ಅಷ್ಟಾಂಗ ಯೋಗದ ಒಂದು ವಿವರ ಬರುತ್ತದೆ. ಇದು ಅಪ್ಪಟ ದರ್ಶನಶಾಸ್ತ್ರೀಯವಾದದ್ದು, ಸಾಧಕರಿಗೆ ಪ್ರಯೋಜನಕಾರಿಯಾದದ್ದು. ಇಷ್ಟು ವೈಷ್ಣವ ಖಂಡದ ವಿವರಗಳು. ಆಮೇಲೆ ನಾವು ನೋಡುವುದು ಬ್ರಹ್ಮಖಂಡ. ಹೆಸರಿಗೆ ಬ್ರಹ್ಮಖಂಡ ಆದರೂ ಬ್ರಹ್ಮನನ್ನು ಕುರಿತು ಹೆಚ್ಚಿನ ಕಥೆಗಳಿಲ್ಲವಾದ್ದರಿಂದ ಸಾಮಾನ್ಯ ಎಲ್ಲಕ್ಕೂ ಸೇರಬಹುದಾದಂಥ ಕಥೆಗಳು, ವಿವರಗಳನ್ನು ನಾವು ನೋಡ್ತೀವಿ. ಮೊದಲಿಗೆ ನಾವಿಲ್ಲಿ ಬರತಕ್ಕಂಥದ್ದು ರಾಮಸೇತುವನ್ನು ಕುರಿತಾದದ್ದು. ಕೇದಾರದಿಂದ ಆರಂಭ ಮಾಡಿ ರಾಮಸೇತುವಿಗೆ ಬಂದಿದ್ದೀವಿ. ಆ ರಾಮಸೇತು ತೀರ್ಥ ಮಾಹಾತ್ಮ್ಯ, ಆ ಸೇತು ಸ್ನಾನ ಮಾಹಾತ್ಮ್ಯ ಇವುಗಳನ್ನು ಕುರಿತು ನಾವು ನೋಡ್ತೀವಿ. ಅಲ್ಲಿಯೇ ಆನುಷಂಗಿಕವಾಗಿ ಮಹಿಷಾಸುರ ಸಂಹಾರದ ದೇವಿ ಮಹಾತ್ಮ್ಯದ ಕಥೆಯನ್ನು ಕೂಡ ಕಾಣ್ತೀವಿ. ಅದಾದ ಮೇಲೆ ರಾಮೇಶ್ವರದಲ್ಲಿ ತೋರಿಕೊಳ್ತಕ್ಕಂಥ 40ಕ್ಕೂ ಹೆಚ್ಚು ತೀರ್ಥಗಳು ಯಾವುವು ಉಂಟು, ರಾಮತೀರ್ಥ, ಲಕ್ಷ್ಮಣತೀರ್ಥ, ಕೋಟಿತೀರ್ಥ, ಅವುಗಳೆಲ್ಲವೂ ಕೂಡ ಬರುತ್ತವೆ. ಮತ್ತು ಈ ತೀರ್ಥಗಳಲ್ಲಿಯೇ ಸ್ನಾನ ಮಾಡಿ ಅಶ್ವತ್ಥಾಮ ಮಲಗಿದವರನ್ನು ಕೊಂದ ಪಾತಕ ಯಾವುದಿತ್ತು ಅದನ್ನು ಕಳ್ಕೊಂಡ ಅಂತ. ಸೌಪ್ತಿಕ ಪರ್ವದ ಭಾಗದಲ್ಲಿ ಬರುವಂಥದ್ದು, ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ 10ನೇ ಪರ್ವ. ಅಲ್ಲಿ ಅಶ್ವತ್ಥಾಮ ಮಲಗಿದ್ದ ಪಾಂಚಾಲರನ್ನು, ಸೃಂಜಯರನ್ನು ಎಲ್ಲ ಕೊಂದ. ದೃಷ್ಟದ್ಯುಮ್ನ, ಚೇಕಿತಾನ, ಯುಧಾಮನ್ಯು, ಶಿಖಂಡಿ ಇವರುಗಳನ್ನೆಲ್ಲರನ್ನೂ ಉಪಪಾಂಡವರನ್ನು ನಿರ್ದಯವಾಗಿ ಸಂಹಾರ ಮಾಡಿದ ಧೂರ್ತ, ಅವನಿಗೆ 4000 ವರ್ಷಗಳ ಕಾಲ ಮೈಯೆಲ್ಲ ವ್ರಣವಾಗಿ ಚಾಂಡಾಲ ವರ್ತನೆಯಿಂದ ಬದುಕು ಅನ್ನುವ ಶಾಪವನ್ನು ಕೃಷ್ಣ ಕೊಟ್ಟನಲ್ಲ, ಆ ಶಾಪ ಕಳ್ಕೊಂಡದ್ದು ಇಲ್ಲಿಯ ಕ್ಷೇತ್ರ ಮಹಾತ್ಮ್ಯದಿಂದ ಅಂತನೂ ಉಲ್ಲೇಖ ಬರುತ್ತದೆ. ಹಾಗೆಯೇ ಆಗ ಮುಳುಗಡೆ ಆಗದೇ ಇದ್ದ ಧನುಷ್ಕೋಟಿಯ ಬಗ್ಗೆ ಕೂಡ ಉಲ್ಲೇಖ ಬರುತ್ತದೆ. ಅಂದರೆ ಇವೆಲ್ಲ ನಮ್ಮನ್ನು ಕನೆಕ್ಟ್ ಮಾಡುವ ಬಗ್ಗೆ. ಬೆಂಗಳೂರಿನವರೇ ಆದ ಸಂಸ್ಕೃತ ವಿದ್ವಾಂಸರು ಡಾಕ್ಟರ್ HS ನಾಗಭೂಷಣ ಭಟ್ರು ಸ್ಕಾಂದ ಪುರಾಣ ಕಲ್ಚರಲ್ ಸ್ಟಡಿ ಅಂತ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಅನೇಕ ಪುರಾಣಗಳ ಬಗ್ಗೆ ಬೇರೆ ಬೇರೆಯವರು ಸಾಂಸ್ಕೃತಿಕ ಅಧ್ಯಯನ ಮಾಡಿದ್ದಾರೆ. ಅಲ್ಲೆಲ್ಲ ಗಮನಿಸಬೇಕಾದದ್ದು ಈ ಥರದ ಭೌಗೋಳಿಕ ವಿವರಗಳು. ಆ ಬಗೆಗೆ ಪ್ರತ್ಯೇಕ ಪುಸ್ತಕಗಳು ಉಂಟು. ಇಂಡಿಯಾ ಆ್ಯಸ್ ಸೀನ್ ಇನ್ ದಿ ಪುರಾಣಾಸ್, ಇಂಡಿಯನ್ ಜಾಗ್ರಫಿ ಆ್ಯಸ್ ಸೀನ್ ಇನ್ ಪುರಾಣಾಸ್ ಇತ್ಯಾದಿಯಾಗಿ ಗ್ರಂಥಗಳು ಉಂಟು, ಅಲ್ಲಿ ಕಾಣಬಹುದು. ಆಮೇಲೆ ಮಹಾದೇವನನ್ನು ರಾಮಲಿಂಗೇಶ್ವರ ಅಂತ ಶ್ರೀರಾಮ ಸ್ಥಾಪನೆ ಮಾಡಿದ್ದು, ಸೀತೆ ಪೂಜೆ ಮಾಡಿದ್ದು, ಆಗ ಹನುಮಂತ, ಲಕ್ಷ್ಮಣ ಇತ್ಯಾದಿಗಳು ಕೂಡ ತಾವು ತಮ್ಮ ಹೆಸರಿನಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದು, ಇದೆಲ್ಲ ಬರುತ್ತದೆ. ಮತ್ತು ವಿಶ್ವಾಮಿತ್ರ ತಪಸ್ಸು ಮಾಡಿದ ಧರ್ಮಾರಣ್ಯ ಅನ್ನುವ ಆ ಒಂದು ಅರಣ್ಯ, ಅದರ ಮಹಾತ್ಮ್ಯ ಬರುತ್ತದೆ. ಅಲ್ಲಿಯೇ ರಂಭೆಗೆ ವಿಶ್ವಾಮಿತ್ರ 1000 ವರ್ಷಗಳ ಕಾಲ ಕಲ್ಲು ಬಂಡೆ ಆಗಿರುವಂಥ ಶಾಪ ಕೊಟ್ಟಿದ್ದು, ಅವನ ತಪೋಭಂಗಕ್ಕಾಗಿ ಬಂದವಳು ಶಾಪಗ್ರಸ್ತಿ ಆಗ್ತಾಳೆ. ಆದರೆ ಅವನಿಗೆ ಶರಣಾಗತಳಾದಂಥ ಘೃತಾಚಿ ತಾನು ಪಾಪ ಪ್ರಾಯಶ್ಚಿತ್ತ ಮಾಡಿಕೊಂಡದ್ದು, ಈ ಎಲ್ಲ ಕಥೆಗಳನ್ನು ನಾವು ಕಾಣ್ತೀವಿ. ಕನ್ನಡಿಗರಿಗೆ ಇದೊಂದು ಸ್ವಲ್ಪ ಸ್ವಾರಸ್ಯ. ಯಾಕೆಂದರೆ ನಮ್ಮ ದೇವರು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣದ ಕೆಲವೊಂದು ಎಳೆಗಳಿಗೆ ಈ ಒಂದು ಪುರಾಣದ ಸಂಬಂಧ ಉಂಟು. ಅದಾದ ಮೇಲೆ ಗೋತ್ರ ಪ್ರವರ ನಿರ್ದೇಶನ ಬರುತ್ತದೆ. ಇದು ಕೆಲವು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಬರುವಂಥ ಅಪರೂಪಕ್ಕೆ ಪುರಾಣಗಳಲ್ಲಿ ತೋರಿಕೊಳ್ಳುವಂಥದ್ದು. ಬೇರೆ ಬೇರೆ ಋಷಿ ಗೋತ್ರಗಳು ಉಂಟಲ್ಲ, ಅವುಗಳು ಮತ್ತು ಪ್ರವರಗಳು ಹೇಗೆ ವಿಭಕ್ತವಾಗುತ್ತವೆ ಅಂತ. ಇದು ತುಂಬ ತೊಡಕಿನದು, ಬಹಳ ಕಷ್ಟವಾದದ್ದು. ಯಾಕೆಂದರೆ ಪ್ರಸಿದ್ಧವಾದ ಸಪ್ತರ್ಷಿ ಗೋತ್ರಗಳು ಮತ್ತು ಬ್ರಹ್ಮರ್ಷಿ ಗೋತ್ರಗಳು, ದೇವರ್ಷಿ ಗೋತ್ರಗಳು, ಮಹರ್ಷಿ ಗೋತ್ರಗಳು, ಆ ಗೋತ್ರ ಪ್ರವರ್ತಕರ ಸಂತತಿಯಲ್ಲಿ ಬಂದಂಥ ಇನ್ನು ಕೆಲವರು ಗೋತ್ರ ಪ್ರವರ್ತಕರು, ಅದು ತ್ರ್ಯಾರ್ಷೇಯ, ಪಂಚಾರ್ಷೇಯ, ಸಪ್ತಾರ್ಷೇಯ, ಏಕಾರ್ಷೇಯ ಇತ್ಯಾದಿ ವಿಭಾಗಗಳನ್ನು ಹೊಂದಿದ್ದು, ಇವುಗಳದೆಲ್ಲದರ ದಿಗ್ದರ್ಶನಾತ್ಮಕವಾದ ವಿವರವನ್ನು ನಾವು ನೋಡ್ತೀವಿ. ಅಂದರೆ ನಮ್ಮನ್ನು ನಾವು ದೊಡ್ಡ ಋಷಿಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ಳೋದ್ರೊಳಗೆ, ಅವರ ಮೂಲದಿಂದ ನಾವು ಬಂದಿದ್ದೀವಿ ಅನ್ನೋದ್ರೊಳಗೆ ಒಂದು ಧನ್ಯತೆಯ ಭಾವ ಇದೆ.
ಇದು ಯಾವ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು, ಸೆಲ್ಫ್ ಎಸ್ಟೀಮ್ ಅಂಥದ್ದನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ಸದಾಚಾರ ಅಂದರೆ ಏನು ಇತ್ಯಾದಿಯಾಗಿ ಸಾಮಾನ್ಯವಾದ ವಿವರಗಳನ್ನು ನಾವು ನೋಡ್ತೀವಿ. ಲೋಲ ಜಿಹ್ವಾಸುರ ಅಂತ ಒಬ್ಬ ರಾಕ್ಷಸನ ಸಂಹಾರದ ಆನುಷಂಗಿಕ ಕಥೆಯನ್ನು ಇಲ್ಲಿ ಕಾಣ್ತೀವಿ. ಮತ್ತು ಪುರಾಣಗಳಲ್ಲಿ ಆಗ ಈಗ ಬರುವಂಥ ದೊಡ್ಡ ಕಥೆಗಳಲ್ಲಿ ಒಂದು ರಾಮಾಯಣ, ಮಹಾಭಾರತ, ಭಾಗವತ ಕಥೆಗಳು, ಅಂದರೆ ಕೃಷ್ಣ ಕಥೆಗಳು. ಇಲ್ಲಿ ರಾಮಾಯಣದ ಕಥೆ ಬರುತ್ತದೆ. ಮತ್ತು ನಾವು ಗೋಕರ್ಣ ಕ್ಷೇತ್ರಕ್ಕೆ ಬರ್ತೀವಿ. ಗೋಕರ್ಣ ಆತ್ಮಲಿಂಗ, ಆ ಆತ್ಮಲಿಂಗವನ್ನು ರಾವಣ ಪಡ್ಕೊಂಡ ಬಗ್ಗೆ ಮತ್ತು ಗಣಪತಿ ಅವನನ್ನು ಯಾವ ರೀತಿ ಮರಳು ಮಾಡಿ ಇಲ್ಲಿಯೇ ಭೂಸ್ಥಾಪನೆ ಮಾಡಿಸಿದ ಈ ಮಹಾತ್ಮ್ಯ, ಇದೆಲ್ಲವನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ಒಂದು ಕಥೆ, ಭದ್ರಾಯು ಅಂತ ಒಬ್ಬ ರಾಜಕುಮಾರನ ಕಥೆ ಬರ್ತದೆ. ಒಬ್ಬ ವ್ಯಕ್ತಿ ವೇಶ್ಯಾಲೋಲನಾಗಿದ್ದ. ಅವನು ಒಬ್ಬ ಶಿವಯೋಗಿ ಆ ವೇಶ್ಯಾವಾಟಿಗೆ ಬಂದಾಗ ಇವನು ಮತ್ತು ಇವನಿಗೆ ಪ್ರೀತಿಪಾತ್ರಳಾದ ವೇಶ್ಯೆ ಇಬ್ಬರೂ ಕೂಡ ಆ ಶಿವಯೋಗಿಗೆ ಭಕ್ತಿಯಿಂದ ಅನೇಕ ಕಾಲ ಸೇವೆ ಮಾಡಿದರು. ಅದರ ಫಲವಾಗಿ ಅವರು ಮುಂದೆ ಒಳ್ಳೆಯ ಜನ್ಮವನ್ನು ಪಡೀತಾರೆ. ಆಗ ಅವನು, ಆ ವ್ಯಕ್ತಿ ಒಬ್ಬ ರಾಜವಂಶದಲ್ಲಿ ಹುಟ್ಟುತ್ತಾನೆ, ಒಬ್ಬ ರಾಣಿಗೆ ಮಗನಾಗಿ ಹುಟ್ಟುತ್ತಾನೆ. ಆದರೆ ಮಿಕ್ಕ ರಾಣಿಯರಿಗೆ ತಾವು ಬಂಜೆಯರಾಗಿದ್ದಾಗ ತಮ್ಮ ಸವತಿಗೆ ಸಂತಾನವಾಗುವುದು ಇಷ್ಟ ಇಲ್ಲದೆ ವಿಷಪ್ರಯೋಗ ಮಾಡ್ತಾನೆ. ಆ ವಿಷಪ್ರಯೋಗದಿಂದ ಕೂಡಿದ್ದರೂ ಕೂಡ ಆ ಮಗು ಹುಟ್ಟುತ್ತದೆ. ಆದರೆ ಈ ವಿಷದ ಪ್ರಯೋಗದ ಕಾರಣದಿಂದ ಮೈಯೆಲ್ಲ ವ್ರಣವಾಗಿರುತ್ತದೆ. ತಾಯಿಗೂ ಆ ಒಂದು ವಿಷಪ್ರಯೋಗದ ಕಾರಣ ಮೈ ವ್ರಣವಾಗುತ್ತದೆ. ಆಗ ರಾಜ ಜುಗುಪ್ಸೆ ಪಟ್ಟುಕೊಂಡು ಈ ಮಾತೃಪುತ್ರರನ್ನು ಪರಿತ್ಯಾಗ ಮಾಡ್ತಾನೆ. ಆಗ ಅವ್ರನ್ನ ಪರಿತ್ಯಕ್ತರನ್ನು ಕಾಡಿನಲ್ಲಿ ಒಬ್ಬ ವೈಶ್ಯ ಸಾಧು ಜೀವಿ, ಒಬ್ಬ ವರ್ತಕ ಕಾಪಾಡ್ತಾನೆ. ಆ ಮಗುವಿಗೆ ಭದ್ರಾಯು ಅಂತ ಹೆಸರಿಟ್ಟು ತನ್ನ ಮಗನ ಜೊತೆಗೆ ಬೆಳೆಸ್ತಾನೆ. ಆಮೇಲೆ ಅಲ್ಲಿಗೆ ಈ ಶಿವಯೋಗಿಯೇ ಬಂದು, ಅವನಿಗೆ ದೀರ್ಘಾಯುಷ್ಯ ಉಂಟು, ಋಷಿಯೋ ದೀರ್ಘ ಸಂಧ್ಯಾತ್ವ ದೀರ್ಘ ಮಾಯುರೋ ವಾಪ್ನಿಹು ಅಂತ ಮನುಸ್ಮೃತಿಯಲ್ಲಿ ಬರುತ್ತದಲ್ಲ, ಹಾಗಾಗಿ ಪ್ರಾಣಾಯಾಮ ದೀರ್ಘತರವಾಗಿ ಮಾಡುವವರು ದೀರ್ಘಕಾಲ ಬದುಕ್ತಾರೆ ಅಂತೆಲ್ಲ ಒಕ್ಕಣೆ ಬರುತ್ತದೆ. ಆತ ತನ್ನ ತಪಃಪ್ರಭಾವದಿಂದ ಈ ತಾಯಿ ಮಕ್ಕಳಿಗೆ ವ್ರಣ ನಿರ್ಮುಕ್ತಿ ಮಾಡಿ ಶಿವಭಕ್ತಿಯ ಪಾರಮ್ಯವನ್ನು ಹೇಳ್ತಾನೆ. ಭದ್ರಾಯು ಕಡೆಗೆ ಮಹಾಶಿವಭಕ್ತನಾಗ್ತಾನೆ. ಆಮೇಲೆ ತನ್ನ ತಂದೆ ರಾಜ್ಯವನ್ನು ಕಳ್ಕೊಂಡಿದ್ದರೆ ಅವನಿಗೆ ತಾನು ರಾಜ್ಯವನ್ನು ಸಂಪಾದಿಸಿಕೊಟ್ಟು ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ ಅಂತ ಒಂದು ಕಥೆ ಬರುತ್ತದೆ. ಅಂದರೆ ಇಲ್ಲಿ ಒಂದು ಸೋಮವಾರ ವ್ರತ ಅನ್ನುವುದರ ಮಹಾತ್ಮ್ಯವನ್ನು ಕುರಿತು ಹೇಳುವುದಾಗುತ್ತದೆ. ಇಲ್ಲಿಯೇ ನಾವು ನಳ ದಮಯಂತಿಯರ ಮಗ ಇಂದ್ರಸೇನ, ಅವನ ಇಂದ್ರಸೇನನ ಮಗ ಚಂದ್ರಾಂಗ ಅಂತ ಒಬ್ಬ ಇದ್ದ, ಚಂದ್ರಾಂಗ ಅಥವಾ ಚಂದ್ರಾಂಗದ ಅಂತ. ಅವನು ಒಬ್ಬ ರಾಜಕುಮಾರಿಯನ್ನು ಮದುವೆ ಆಗಿರುತ್ತಾನೆ. ಅವನು ವನವಿಹಾರ ಮಾಡ್ತಾ ನೌಕಾ ವಿಹಾರದಲ್ಲಿದ್ದಾಗ ನೌಕೆ ನೀರಿನಲ್ಲಿ ಮುಳುಗಿ ಅವನು ನಾಗಲೋಕಕ್ಕೆ ಹೊರಟೋಗ್ತಾನೆ. ಅಲ್ಲಿ ತಕ್ಷಕ ಇವನನ್ನು ಕಂಡು ಗೌರವಿಸಿ ಇವನನ್ನು ಮತ್ತೆ ಭೂಲೋಕಕ್ಕೆ ಕಳಿಸಿಕೊಡ್ತಾನೆ. ಆದರೆ ನಾಗಲೋಕದ ಭೂಲೋಕದ ಕಾಲ ವ್ಯತ್ಯಾಸದಲ್ಲಿ 3 ವರ್ಷ ಅಂತರ ಬಂದುಬಿಡ್ತದೆ. ಹಾಗಾಗಿ ಇವನು ಬರೋದಕ್ಕೆ 3 ವರ್ಷ ತಡ ಆಗುತ್ತದೆ. ಅಷ್ಟರೊಳಗೆ ಇವನ ಹೆಂಡತಿಗೆ ವೈಧವ್ಯದ ವೇಷವನ್ನು ತೊಡಸಿಬಿಟ್ಟಿರ್ತಾರೆ. ಆಗ ಅವಳು ತನ್ನ ಬದುಕೇನು ಮಾಡಬೇಕು ಅಂದಾಗ ಸೋಮವಾರ ವ್ರತ ಮಾಡು ಅಂತ. ಸೋಮ ಅಂತಂದರೆ ಉಮಯಾ ಸಹಿತ ಸೋಮಃ ಅಂತ, ಶಿವನೇ ಸೋಮ, ಅವನನ್ನು ಆರಾಧನೆ ಮಾಡು ಅಂತ. ಅದೇ ರೀತಿಯಲ್ಲಿ ಅವಳು ಆರಾಧನೆ ಮಾಡಿ ಇವನು ಬದುಕು ಬರ್ತಾನೆ. ಮತ್ತು ಇವರ ತಂದೆ ತಾಯಿಗಳು ಕಳ್ಕೊಂಡ ರಾಜ್ಯವನ್ನು ಮತ್ತು ತಕ್ಷಕನ ಹಾಗೂ ಶಿವನ ಅನುಗ್ರಹದಿಂದ ಪಡ್ಕೋತಾನೆ ಅಂತ ಈ ಥರದ್ದೆಲ್ಲ ಈ ಸೋಮವಾರದ ಶಿವಪೂಜೆಯ ಮಹಾತ್ಮ್ಯ ಏನು ಅಂತ ಹೇಳುವಂಥದ್ದು ಬರುತ್ತದೆ. ಅಲ್ಲಿ ಒಂದು ಸ್ವಾರಸ್ಯಕಾರಿಯಾದ ಕಥೆ ಇದೆ. ಈ ಚಂದ್ರಾಂಗದನ ಪತ್ನಿ ಮತ್ತು ರಾಜ್ಯ ಪಡ್ಕೊಂಡ ಮೇಲೆ ನಿಷಧ ದೇಶದ ರಾಣಿ ದಿನದಿನವೂ ಶಿವಭಕ್ತಿಯಿಂದ ಕೂಡಿದಳು. ಅದರ ಪ್ರಭಾವ ಇಷ್ಟು ದೊಡ್ಡದಿತ್ತು ಅನ್ನೋಂಥ ಒಂದು ಕಥೆ ಬರುತ್ತದೆ. ಒಂದು ಊರಿನಲ್ಲಿ 2 ಸ್ನೇಹಿತರು, ಆ ಸ್ನೇಹಿತರಿಗೆ 2 ಮಕ್ಕಳು. ಆ 2 ಮಕ್ಕಳು ಗುರುಕುಲಕ್ಕೆ ಹೋಗಿ ತುಂಬ ಚೆನ್ನಾಗಿ ಓದಿ ಬರ್ತಾರೆ. ಆದರೆ ತುಂಬ ಬಡವರು, ಅವರು ಗೃಹಸ್ಥರಾಗಬೇಕು ಅಂದರೆ ಸಂಪಾದನೆ ಬೇಕು. ಹಾಗಾಗಿ ರಾಜನನ್ನು ಹೋಗಿ ಕೇಳ್ತಾರೆ, ಆ ಊರಿನ ರಾಜನನ್ನು. ರಾಜ ಇವ್ರನ್ನ ಸುಮ್ಮನೆ ಗೇಲಿ ಮಾಡಬೇಕು ಅಂತ ನಿಷಧ ದೇಶದ ರಾಣಿ ದಿನವೂ ಶಿವಪೂಜೆ ಮಾಡಿ ದಂಪತಿ ಪೂಜೆ ಮಾಡಿ ದಂಪತಿಗಳಿಗೆಲ್ಲ ಬೇಕಾದಷ್ಟು ಕೊಡ್ತಾಳಂತೆ. ನೀವು ಇಬ್ಬರೂ ಕೂಡ ದಂಪತಿಗಳ ವೇಷದಲ್ಲಿ ಹೋಗಿ, 2 ತರುಣರು ಒಬ್ಬ ಸ್ತ್ರೀ ವೇಷ ಧರಿಸಿ ಹೋಗಲಿ ಅಂತ. ಅವ್ರು ಇಲ್ಲ ಅಂದರೆ ನಾನು ರಾಜಾಜ್ಞೆ ಮಾಡ್ತಾ ಇದ್ದೀನಿ, ನೀವು ಹೋಗಬೇಕು ಅಂತಾನೆ. ನಿರುಪಾಯರಾಗಿ ಅವ್ರು ಹೋಗ್ತಾನೆ. ರಾಣಿಗೆ ಗೊತ್ತಾಗುತ್ತದೆ. ಆದರೂ ಬಂದವ್ರನ್ನ ಕಳಿಸಬಾರದು ಅಂತ ದಂಪತಿ ಸ್ಥಾನದಲ್ಲಿ ಕೂಡಿಸಿ ಪೂಜೆ ಮಾಡ್ತಾಳೆ. ನೋಡಿದರೆ ಆ ಗಂಡು ವೇಷದಲ್ಲಿದ್ದವನು ಹೆಣ್ಣು ವೇಷ ಹಾಕ್ಕೊಂಡ ಗಂಡು ಅವನು ಹೆಣ್ಣೇ ಆಗಿಬಿಡ್ತಾನೆ. ಆಮೇಲೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಆಗ ರಾಜನಿಗೆ ಬಂದು ಇವರ ತಂದೆಯರೆಂದರು ಬೈತಾರೆ. ವಿಶೇಷವಾಗಿ ಹೆಣ್ಣಾಗಿ ಪರಿವರ್ತನೆಗೊಂಡಂಥವನು ಅವನ ತಂದೆ ಬಂದು ಬೈತಾನೆ, ನನಗೆ ಒಬ್ಬನೇ ಮಗ ಕುಲದೀಪಕ ಅಂತ ಇದ್ದರೆ ಮಗಳು ಮಾಡಿಬಿಟ್ಟಿದ್ದೀಯಾ, ಗತಿ ಏನು, ನಿನಗೆ ಶಾಪ ಕೊಡ್ತೀನಿ ಅಂತ. ರಾಜ ಇಷ್ಟೆಲ್ಲ ಪ್ರಭಾವ ಇರುತ್ತದೆ ಸೋಮವಾರದ ವ್ರತಕ್ಕೆ ಅಂತ ಗೊತ್ತಿರಲಿಲ್ಲ ಅಂತ ಅಂದ್ಕೋತಾನೆ. ಅವನು ಕ್ಷಮೆ ಕೇಳ್ಕೊತಾನೆ.
ಮತ್ತು ಶಿವನನ್ನು ತಪಸ್ಸು ಮಾಡಿ ನೀನು ಹೇಗಾದರೂ ಮಾಡಿ ಈ ನನ್ನ ಪ್ರಜೆಗಳಲ್ಲಿ ಒಬ್ಬನಿಗಿಂತ ಅನ್ಯಾಯ ಆಯಿತು ನನ್ನ ಕಾರಣದಿಂದ ಅವನು ಮತ್ತೆ ಗಂಡ ಆಗಿಸು ಅಂತ. ಆಗ ಶಿವ ಹೇಳ್ತಾನೆ, ನನ್ನ ವ್ರತದ ಪ್ರಭಾವ ನನ್ನಿಂದ ಕೂಡ ಮೀರೋಕ್ಕಾಗೋಲ್ಲ, ಮಿಗಿಲಾಗಿ ನನ್ನ ಭಕ್ತಳು ಮಾಡಿದಂಥದ್ದು ಯಾರೂ ಮೀರಿಸೋಕ್ಕಾಗೋದಿಲ್ಲ, ಅವ್ರು ಹಾಗೇ ಇರಬೇಕು, ಅವ್ರ ದಂಪತಿಗಳಾಗೇ ಉಳಿಬೇಕು ಅಂತ ಹೇಳಿಬಿಟ್ಟು, ಮತ್ತು ಅವರಿಗೆ ಬಂದ ಸಂತತಿ ಎರಡೂ ಕಡೆಯಲ್ಲಿಯೂ ಆಗುತ್ತದೆ ಅಂತ. ಅಂದರೆ ನಮ್ಮಲ್ಲಿ ಹೇಳ್ತಾರೆ ದ್ವಾಮುಷ್ಯಾಯಣ ಅಂತ, ಒಬ್ಬಳೇ ಮಗಳ ಸಂತಾನ ಎರಡೂ ಕಡೆಗೂ ಆಗುವಂಥದ್ದು ಅಂತ. ಅಂದರೆ ಮಾತಾಮಹ ಮತ್ತು ಮಾತಾಮಹಿ ಆ ಕುಲವನ್ನು ಉದ್ಧಾರ ಮಾಡುವಂಥದ್ದು, ಮತ್ತು ಪಿತಾಮಹಿಯರ ಕುಲವನ್ನು ಉದ್ಧಾರ ಮಾಡುವಂಥದ್ದು ಹೀಗಾಗುತ್ತದೆ ಅಂತ. ಈ ರೀತಿಯಾಗಿ ವ್ರತಮಾಹಾತ್ಮ್ಯದ ಕಥೆಯ ಒಂದು ಸ್ಯಾಂಪಲ್ ನಾನು ಹೇಳ್ತಾ ಇದ್ದಿದ್ದಷ್ಟೇ. ಅಂದರೆ ಭದ್ರಾಯುವನ್ನೂ ಶಿವಪೂಜೆ ಮಾಡಿ ಪದವಿಯನ್ನು ಪಡೆದ, ಜೊತೆಗೆ ಈ ಚಂದ್ರಾಂಗದನ ಹೆಂಡತಿ ಮಾಡಿದಳು. ಇದನ್ನು ಅನುಭವಿಸಿದವರು ಏನಾದರೂ, ಇದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡವರು ಏನಾದರೂ, ಇತ್ಯಾದಿ ರೋಚಕವಾದ ಕಥೆಗಳು ಕೂಡ ಬೇಕಾದಷ್ಟು ಬರುತ್ತದೆ. ಕಥೆಗಳಿಗೆ ಕೊರತೆ ಅನ್ನೋರಿಗೆ ಸ್ಕಾಂದ ಪುರಾಣ ನೋಡಿದರೆ ಸಾಕು, ಸಿಗುವಂಥದ್ದಾಗುತ್ತದೆ. ಆಮೇಲೆ ಭಸ್ಮ ಮಾಹಾತ್ಮ್ಯ, ರುದ್ರಾಕ್ಷ ಮಾಹಾತ್ಮ್ಯ, ರುದ್ರಾಧ್ಯಾಯ ಮಾಹಾತ್ಮ್ಯ ಇವುಗಳನ್ನು ಕೂಡ ನಾವು ನೋಡ್ತೀವಿ. ಅದಾದ ಮೇಲೆ ತುಂಬ ಪ್ರಸಿದ್ಧವಾದಂಥ ಕಾಶಿಖಂಡ ಅದು ಉಂಟು. ಆ ಕಾಶಿಖಂಡ ಕಾಶಿ ಮತ್ತು ಅದರ ಸುತ್ತಮುತ್ತಲಿನ ತೀರ್ಥಕ್ಷೇತ್ರಗಳನ್ನು ಕುರಿತಾದದ್ದಾಗಿದೆ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಕಾಶಿಯ ಅವಿಮುಕ್ತ ಕ್ಷೇತ್ರತ್ವ, ಅಂದರೆ ಮಹಾದೇವ ಕಾಶಿಯನ್ನು ಬಿಟ್ಟು ಇರುವುದೇ ಇಲ್ಲ ಅನ್ನುವಂಥದ್ದು. ಇದು ನಮಗೆ ಕಂಡುಬರುವಂಥ ಒಂದು ವಿಶಿಷ್ಟತೆ. ಆಮೇಲೆ ಅದನ್ನು ವಾರಣಾಸಿ ಅಂತೆಲ್ಲ ಕರಿತೀವಿ. ಕಾಶಿ ಅನ್ನುವುದರ ಅರ್ಥವೇ ಬೆಳಕು ಅಂತ. ಕಾಶ್ ಅನ್ನುವ ಧಾತುವಿನಿಂದ ಬಂದಿದ್ದು, ಕಾಶತೆ, ಪ್ರಕಾಶತೆ ಇತ್ಯಾದಿಯಾಗಿ. ಆಗ ಯಾವ ದಿಕ್ಪಾಲಕರ ಲೋಕಕ್ಕಿಂತ ಮಿಗಿಲಾದದ್ದು ಅಂತ ಅದನ್ನು ಹೇಳುವಲ್ಲಿ ದಿಕ್ಪಾಲಕ ಲೋಕಗಳೆಲ್ಲದರ ವರ್ಣನೆ ಬರುತ್ತದೆ. ಮತ್ತು ಕಾಶಿಯಲ್ಲಿರ್ತಕ್ಕಂಥ 60ಕ್ಕೂ ಹೆಚ್ಚು ಘಟ್ಟಗಳು ಯಾವುದಿವೆ, ಒಂದೊಂದು ಘಟ್ಟದಲ್ಲಿ ಸ್ನಾನ ಮಾಡಿದ್ರೆ ಇಂತಿಂಥ ಪುಣ್ಯ ಅಂತ ಅದೆಲ್ಲ ಉಂಟು. ಅದು ಚತುಷ್ಷಷ್ಟಿ ಯೋಗಿನಿ ಘಾಟ್ ಅಂದರೆ 64 ಘಾಟ್ ಅಂತ ಇರಬಹುದು, ಅಥವಾ ಮಣಿಕರ್ಣಿಕಾ ಘಟ್ಟ ಇರಬಹುದು. ಮಣಿಕರ್ಣಿಕಾ ಘಟ್ಟದಲ್ಲಿ ಪಾರ್ವತಿಯ ಮಣಿಕರ್ಣಿಕೆ ಬಿತ್ತು ಅಂತ, ಶಿವನದು ಮಣಿಕರ್ಣಿಕೆ ಬಿತ್ತು ಅಂತ ಕೂಡ ಉಂಟು. ಹೀಗೆ ಅಲ್ಲಿಯೇ ಶಂಕರರು ಮೋಹಮುದ್ಗರ ಅಂತ ಪ್ರಸಿದ್ಧವಾದ ಶರ್ಪಟ ಪಂಚರಿಕಾ ಸ್ತೋತ್ರ ಭಜಗೋವಿಂದಮನ ಉಪದೇಶ ಮಾಡಿದ್ರು ಅಂತ. ದಶ ಅಶ್ವಮೇಧಗಳನ್ನು ಬ್ರಹ್ಮ ಮಾಡಿದಂಥ ದಶಾಶ್ವಮೇಧ ಘಾಟ. ಹೀಗಲ್ಲದೆ ತುಳಸಿದಾಸರು ಯಾವ ರಾಮಾಯಣವನ್ನು ಬರೆದರು ಅದು ತುಳಸಿ ಘಾಟ್ ಅಂತ. ಅಸಿ ನದಿ ಬಂದು ಸೇರತಕ್ಕಂಥದ್ದು ಅಸಿ ಘಾಟ್ ಅಂತ. ವರ್ಣಾ ನದಿ ಬಂದು ಸೇರುವಂಥದ್ದು ವರ್ಣಾ ಘಾಟ್ ಅಂತ. ಮತ್ತು 5 ಗಂಗೆಗಳು ಒಟ್ಟಿಗೆ ಬೆಸ್ತುಕೊಂಡು ಬರುವಂಥ ಪಂಚಗಂಗಾ ಘಾಟ್ ಅಂತ. ಹಾಗೆ ಸ್ಮಶಾನವಾದಂಥ ಹರಿಶ್ಚಂದ್ರ ಅಲ್ಲಿ ಯಾವ ವೀರಬಾಹುಕನ ದಾಸನಾಗಿ ಉಳಿದಿದ್ದ ಆ ಒಂದು ಹರಿಶ್ಚಂದ್ರ ಘಟ್ಟ. ಈ ರೀತಿಯಾಗಿ ಅನೇಕ ಘಟ್ಟಗಳು ಉಂಟು. ಚತುಷ್ಷಷ್ಟಿ ಯೋಗಿನಿಯರ ಘಟ್ಟದಲ್ಲಿಯೇ ಭಟ್ಟ ಭಾಸ್ಕರರಾಯ ಮಖಿಗಳು ಲಲಿತಾ ಸಹಸ್ರನಾಮ ವ್ಯಾಖ್ಯಾನ ಸೌಭಾಗ್ಯ ಭಾಸ್ಕರ ಈ ರೀತಿಯಾಗಿ ಅನೇಕ ತೀರ್ಥ ಕ್ಷೇತ್ರಗಳ ಬಗೆಗೆ ಉಲ್ಲೇಖ ಬರುತ್ತದೆ. ಹಾಗಾದ ಮೇಲೆ ಜ್ಞಾನವಾಪಿ ಅಂತ, ಇವತ್ತು ಆ ಜ್ಞಾನವಾಪಿ ಭಾಗ ಮಸೀದಿಯಾಗಿದೆ. ಜ್ಞಾನವಾಪಿ ಮಸೀದಿ ಅಂತಲೇ ಅದರ ಹೆಸರು. ಆ ಬಾವಿ ಒಳಗೇ ಔರಂಗಜೇಬನ ಆಕ್ರಮಣ ಕಾಲದಲ್ಲಿ ಶಿವಲಿಂಗವನ್ನು ಜ್ಯೋತಿರ್ಲಿಂಗವನ್ನು ಉಳಿಸಿಕೊಂಡದ್ದು. ಆಮೇಲೆ ಅಲ್ಲಿಂದ ಹೊರಗೆ ತೆಗೆದದ್ದು. ಅದು 71 ವರ್ಷ ಆದಮೇಲೆ ಔರಂಗಜೇಬ ದೇವಾಲಯದಿಂದ ನಾಶನ ಮಾಡಿ 71 ವರ್ಷ ಆದಮೇಲೆ ಅಹಲ್ಯಾಬಾಯಿ ಹೋಳ್ಕರ್ ಬಹಳ ಕಷ್ಟಪಟ್ಟು ಕಥಂಚಿತ ಈ ಹೊತ್ತಿನ ಸಣ್ಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಆ ಜ್ಞಾನವಾಪಿಯ ಮಾಹಾತ್ಮ್ಯ, ಗಂಗೆಯ ಮಾಹಾತ್ಮ್ಯ, ಗಂಗೆಯ ಬಗೆಗಂತೂ ತುಂಬ ದೊಡ್ಡದಾದ ಉಲ್ಲೇಖ ಬರ್ತದೆ. ಗಂಗಾವತರಣದಿಂದ ಮೊದಲುಗೊಂಡು ಎಲ್ಲ ಕಥೆಗಳು ಇವೆ. ಮತ್ತು ಅಲ್ಲಿಯ ಕ್ಷೇತ್ರ ದೇವತೆಗಳು ಡುಂಡಿ ಗಣಪತಿ ಇರಬಹುದು, ವಿಶಾಲಾಕ್ಷಿ, ಅನ್ನಪೂರ್ಣೆ ಮತ್ತು ಬಿಂದು ಮಾಧವ, ಸ್ವಯಂ ಕಾಶಿ ವಿಶ್ವೇಶ್ವರ. ಆ ವಿಶ್ವೇಶ್ವರನ ಕಥೆಯನ್ನು ಹೇಳುವಾಗಲೇ ದಿವೋದಾಸ ಕಾಶಿಯನ್ನು ಆಳ್ತಾ ಇದ್ದ. ಅಲ್ಲಿಗೆ ಬರಬೇಕು ಅಂತ ಶಿವನಿಗೂ ಅಪೇಕ್ಷೆ ಆಯಿತು. ದಿವೋದಾಸ ಬಿಟ್ಟು ಹೋಗೋದಕ್ಕೆ ಸಿದ್ಧ ಇರಲಿಲ್ಲ. ಆಗ ದಿವೋದಾಸನ ಪ್ರಜೆಗಳಿಗೆ ಅವಿಶ್ವಾಸ ಉಂಟು ಮಾಡಬೇಕು. ಆಗ
ರಾಜ ಕಾಲಸ್ಯ ಕಾರಣಂ ಅಂತ ಪ್ರಜೆಗಳ ಪಾಪವೆಲ್ಲ ರಾಜನಿಗೆ ಬಂದು ರಾಜ ಆ ಜಾಗ ಖಾಲಿ ಮಾಡಬೇಕಾಗುತ್ತದೆ, ಶಿವ ಆಗ ಬಂದಿರಬಹುದು ಅಂತ ಇದೊಂದು ವಿನೋದ. ಹಾಗಾಗಿ ವಿಷ್ಣುವನ್ನು ಬುದ್ಧನಾಗಿ ಹೋಗಿ ಜನರಿಗೆ ನಾಸ್ತಿಕ್ಯವನ್ನು ಬೋಧಿಸುವಂಥ, ಡುಂಡಿ ಗಣಪತಿಯನ್ನು ಒಬ್ಬ ದೈವಜ್ಞನಾಗಿ ಹೋಗಿ ಜನರಿಗೆ ಸುಮ್ಮನೆ ಕಂದಾಚಾರಗಳನ್ನು ಬೆಳೆಸುವಂತೆ ಮಾಡು, ಈ ಗ್ರಹಚೇಷ್ಟೆಗಳೇ ಮುಖ್ಯ ಅಂತ ಭಾವಿಸಿ ಶಿವಾರಾಧನೆಯನ್ನು ಬಿಡುವಂತೆ ಮಾಡಲಿ, ಆಗ ಜನ ಪಾಪಿಗಳಾಗ್ತಾರೆ, ಪಾಪಿಗಳಾದಂಥ ರಾಜ ಮತ್ತಷ್ಟು ಪಾಪಿಯಾಗಿ ಆಗ ಕಾಶಿ ಅವನಿಂದ ಬಿಡುಗಡೆಯಾಗಿ ತಾನು ಇರಬಹುದು ಅಂತ ಮಾಡಿದ್ದು ಅಂತ ಈ ರೀತಿಯಾದ ಎಲ್ಲ ಘಟನೆಗಳ ಉಲ್ಲೇಖವನ್ನು ನಾವು ಕಾಣ್ತೀವಿ. ಆಮೇಲೆ ನಾವು ನೋಡುವಂಥದ್ದು ಬಹಳ ಸ್ವಾರಸ್ಯಕಾರಿಯಾದ ಅನ್ನಪೂರ್ಣೆ. ಅವಳು ಬ್ರಹ್ಮಕಪಾಲದಿಂದ ಗ್ರಸ್ತನಾದಂಥ ಶಿವನಿಗೆ ಬ್ರಹ್ಮಕಪಾಲ ಮುಕ್ತಿಯನ್ನು ಕರುಣಿಸಿದ್ದು ಮತ್ತು ಅಲ್ಲಿಯೇ ಕಾಶಿಯಲ್ಲಿ ಅವಳು ಜ್ಞಾನವನ್ನು ಮತ್ತು ಅನ್ನವನ್ನು ಕೊಡುವುದಕ್ಕಾಗಿ ನೆಲೆಸಿದ್ದು. ಅಂಥ ಅನ್ನಪೂರ್ಣೆ ಇರುವ ಜಾಗದಲ್ಲಿ ಒಮ್ಮೆ ಶಿವ ವ್ಯಾಸರನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಪೂರ್ಣೆಗೆ ವ್ಯಾಸರಿಗೂ ಅವರ ಶಿಷ್ಯರಿಗೂ ಕೂಡ ಆಹಾರ ಸಿಗದಂತೆ ಮಾಡು ಅಂತ ಹೇಳಿದ್ದು. 21 ದಿವಸವಾಗಿಬಿಡುತ್ತದೆ, ವ್ಯಾಸರಿಗೆ ಆಹಾರವೇ ಸಿಗೋಲ್ಲ. ಅವರಿಗೆ ಕೋಪ ಬಂದು ಈ ಕಾಶಿಯು, ಕಾಶೀಶ್ವರನು, ಕಾಶಿಯ ಅನ್ನಪೂರ್ಣೆಯು ಎಲ್ಲ ನಾಶವಾಗಲಿ ಅಂಥೇಳಿ ಶಾಪ ಕೊಡೋದಕ್ಕೆ ಅಂತ ಶಾಪೋದಕವನ್ನು ಕೈಗೆ ಹಿಡಿದದ್ದು. ಆಗ ಅನ್ನಪೂರ್ಣೆ ಒಬ್ಬ ವೃದ್ಧ ಗೃಹಿಣಿಯ ರೂಪದಲ್ಲಿ ಬಂದು ಅವಳು, ನೀನು ಹೀಗೆಲ್ಲ ಶಿವನಿಗೆ ಮತ್ತೊಂದು ಜೀವವೇ ಅನಿಸಿರ್ತವಂಥ ಕಾಶಿಯನ್ನು ಶಾಪ ಕೊಟ್ಟು ಹಾಳು ಮಾಡಬೇಡ, ನಾನು ಊಟ ಹಾಕ್ತೀನಿ, ನೀನು ಮಹಾ ತಪಸ್ವಿ ಅಂತೀಯ, ಈ ಮಾತ್ರದ ಅನ್ನದ ಮೇಲೆ ಹತೋಟಿ ಇಲ್ಲದಂತೆ ಹೋಯ್ತಲ್ಲ ಅಂತ. ಶ್ರೀನಾಥ ಕಾಶಿಖಂಡ ಅನ್ನುವಂಥ ತನ್ನ ಕಾವ್ಯದಲ್ಲಿ ಬಹಳ ಚೆನ್ನಾಗಿ ಬರೀತಾನೆ. ವೇದ ಪುರಾಣ ಶಾಸ್ತ್ರ ಪದವೀ ರದವೀಯಸಿಯೈನ ಪೆದ್ದ ಮುತ್ತೈದುವ ಕಾಶಿಕಾ ನಗರ ಹಾಟಕ ಪೀಠ ಶಿಖಾದಿರೂಢ ಆದಿಮಶಕ್ತಿ ಸಂಯಮಿವರ ಇಟು ರಮ್ಮನಿ ಪಿಲ್ಚೆ ಹಸ್ತ ಸಂಜ್ಞಾದರೀಲ ಕರ ಕಂಕಣ ಮುಲ್ಗಲು ಗಲ್ಗಲನ್ನಂತ. ಕರಕಂಕಣಗಳು ಗಲ್ಗಲ್ಲಂತ ಇರುವಂತೆ ಅವಳು ಬಂದು ಕರೆದಳಂತೆ. ವೇದ ಪುರಾಣ ಶಾಸ್ತ್ರ ಪದವೀ ರದವೀಯಸಿ, ವೇದ ಪುರಾಣ ಶಾಸ್ತ್ರಗಳಿಗೆಲ್ಲದಕ್ಕೂ ಕೂಡ ದೂರವಲ್ಲದ ನಿಕಟವಾದಂತಹ ಮಾರ್ಗವಾಗಿರುವಂಥದ್ದು ಕಾಶಿ. ಅದನ್ನು ನೀನು ಹೀಗೆ ಆಕ್ಷೇಪ ಮಾಡೋದಕ್ಕೆ ಹೋದಿಯಲ್ಲ. ಹಾಟಕ ಪೀಠ ಶಿಖಾದಿರೂಢ, ಇದು ಸ್ವರ್ಣಪೀಠ, ಇಲ್ಲಿ ಸಾಕ್ಷಾತ್ತಾಗಿ ಪರದೇವತೆ ಎಲ್ಲ ಇದ್ದಾನೆ. ಇದನ್ನು ನೀನು ದೊಡ್ಡ ಹಿರಿ ಮುತ್ತೈದೆ, ಪುಣ್ಯಕ್ಷೇತ್ರಗಳೆಲ್ಲ ಮುತ್ತೈದೆರಾದರೆ ಅವರಲ್ಲಿ ಅತ್ಯಂತ ಹಿರಿಯ ಮುತ್ತೈದೆ ಕಾಶಿ, ಅದನ್ನು ಶಾಪ ಕೊಡುವಂಥ ವಿವೇಕ ಮಾಡಿದೆಯಲ್ಲ, ಬಾ ಅಂತ ಹೇಳಿ ಅವನಿಗೆ ಊಟ ಹಾಕೋದಕ್ಕೆ ತೊಡಗುತ್ತಾಳೆ. ಸ್ನಾನ ಮಾಡಿ ಬರ್ತಾನೆ. ಎಲ್ಲರೂ ಎಲೆಗಳ ಮುಂದೆ ಕೂತಾಗ ಎಲೆ ಖಾಲಿಯೇ ಇರ್ತದೆ. ಕೂತ್ಕೊಳ್ಳಿ ಅಂದರೆ ಏನು ಖಾಲಿ ಎಲೆ ಮುಂದೆ ಕೂತ್ಕೊಳ್ಳೋದು, ಪರಿಶೇಚನ ಅಂದರೆ ಪರಿಶೇಚನ ಮಾಡೋ ಗೊತ್ತಾಗುತ್ತದೆ ಅಂತಾಳೆ ಆ ವೃದ್ಧೆ. ಪರಿಶೇಚನೆ ಮಾಡಿದ ತಕ್ಷಣ ಅವರವರಿಗೆ ಏನೇನು ಪದಾರ್ಥ ಬೇಕೋ ಆಯಾ ಪದಾರ್ಥಗಳು ಅವರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಕಾಣಿಸಿಕೊಂಡವು ಅಂತ. ಅವರೆಲ್ಲ ಸುಗ್ರಾಸವಾದ ಭೋಜನವನ್ನು ಆಕಂಠ ತಿಂದು ತಾಂಬೂಲ ಚರ್ವಣ ಮಾಡ್ತಾ ಕೂತ್ಕೊಂಡಾಗ ಶಿವಪಾರ್ವತಿಯರಿಬ್ಬರು ಒಟ್ಟಿಗೆ ಬರ್ತಾರೆ ನಂದಿಕೇಶ್ವರನ ಮೇಲೆ ಕೂತ್ಕೊಂಡು. ಮತ್ತು ಕೊತ್ವಾಲ್ ಅಂತ ಕರೀತಾರಲ್ಲ, ಅಲ್ಲಿ ಕಾಲಭೈರವ ಕ್ಷೇತ್ರಪಾಲ ಅವನು ಜೊತೆಗೆ ಬಂದಿರ್ತಾನೆ. ಎಲ್ಲರೂ ಸುಮುಖರಾಗಿರ್ತಾರೆ. ಆದರೆ ಶಿವನಿಗೆ ಮಾತ್ರ ಕೋಪ ಇರ್ತದೆ. ವ್ಯಾಸರನ್ನು ನೋಡಿದ ತಕ್ಷಣವೇ ಈ ಮಾತ್ರದ ಊಟಕ್ಕೋಸ್ಕರವಾಗಿ ಕಾಶಿಗೆ ಶಾಪ ಕೊಡ್ತೀನಿ ಇದೆಯಲ್ಲ, ನಿನ್ನ ಪರೀಕ್ಷೆ ಮಾಡೋದಕ್ಕೆ ನೋಡಿದ್ದು, ನೀನು ಕಾಶಿಯಲ್ಲಿರೋದಕ್ಕೆ ಲಾಯಕ್ಕಿಲ್ಲ, ಗಡೀಪಾರು ಮಾಡಿದ್ದೀನಿ ಅಂತಂದು ಗಂಗೆಯ ಇನ್ನೊಂದು ದಡಕ್ಕೆ ಬಂದದ್ದು. ಅದು ವ್ಯಾಸಕಾಶಿ ಆಯಿತು. ಆ ವ್ಯಾಸಕಾಶಿಯ ಕಡೆಗೆ ಹರಿಯುವಂಥ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯವಿಲ್ಲ. ಈ ಕಡೆಗೆ ವಾರಣಾಸಿ ಅವಿಮುಕ್ತ ಕ್ಷೇತ್ರದಲ್ಲಿಯೇ ಸ್ನಾನ ಮಾಡಬೇಕು ಅಂತಾದದ್ದು. ಕಡೆಗೆ ವ್ಯಾಸರು ಶಿವನನ್ನು ಪ್ರೀತಿಗೊಳಿಸೋದಕ್ಕೋಸ್ಕರವಾಗಿ ದಕ್ಷಿಣಾಪಥಕ್ಕೆ ಬಂದರು. ಹಾಗೆ ಬಂದಾಗ ದ್ರಾಕ್ಷಾರಾಮದಲ್ಲಿ ಅವರು ನೆಲೆ ನಿಂತಂಥ ಮಹಾದೇವನನ್ನು, ಭೀಮಾವರದಲ್ಲಿ ನಿಂತಂಥ ಶಿವನನ್ನು ಆರಾಧನೆ ಮಾಡಿ ಶಿವನಿಗೆ ಸುಮುಖರಾದರು ಅನ್ನುವಂಥ ಎಲ್ಲ ಕಥೆ ಈ ಕಾಶಿಖಂಡದಲ್ಲಿ ಬರುವಂಥದ್ದಾಗಿದೆ. ಆಮೇಲೆ ನಾವು ನೋಡುವಂಥದ್ದು ಇಲ್ಲಿ ಅವಂತಿಖಂಡ. ಅವಂತಿಖಂಡದಲ್ಲಿ ಬ್ರಹ್ಮಕಪಾಲದ ವಿಸ್ತೃತವಾದ ಕಥೆ ಬರುತ್ತದೆ. ಬ್ರಹ್ಮನಿಗೆ 5 ಮುಖ ಇದ್ದದ್ದು, ಅದರಿಂದ ಅಹಂಕಾರ ಪಟ್ಟದ್ದು, ಶಿವ ತನ್ನ ಉಗುರಿನಿಂದ ಅದನ್ನು ಚಿವುಟಿ ಕತ್ತರಿಸಿದ್ದು, ಕೆಲವು ಬೇರೆ ಪುರಾಣಗಳಲ್ಲಿ ಅದನ್ನು ಕಾಲಭೈರವ ಮಾಡದ ಅಂತ ಕೂಡ ಉಂಟು. ಆ ಕಪಾಲವನ್ನು ಶಿವನಿಗೆ ಶಾಪವಾಗಿ ಕೈಗಂಟುಕೊಳ್ಳಲಿ ಅಂತ ಬ್ರಹ್ಮ ಧಿಕ್ಕರಿಸಿದ್ದು, ಆ ಬ್ರಹ್ಮಕಪಾಲ ಎಷ್ಟು ತುಂಬಿದರೂ ಕೂಡ ತುಂಬದೇ ಹೋದದ್ದು, ಅದರಿಂದ ವಿಮೋಚನೆ ಇಲ್ಲದೆ ಹೋದದ್ದು, ಕಡೆಗೆ ಅನ್ನಪೂರ್ಣೆ ಅದನ್ನು ಹಾಕಿದ್ದು, ಇವೆಲ್ಲ ಕೂಡ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಉಜ್ಜಯಿನಿಯ ಕ್ಷೇತ್ರ ಮಹಾತ್ಮೆ ಬರುತ್ತದೆ. ಇದು ಅವಂತಿಖಂಡ ಅನ್ನುವಾಗ ಅವಂತಿ ಉಜ್ಜಯಿನಿಯ ಪ್ರಾಂತವೇ ಆಗಿದೆ. ಅದನ್ನು ವಿಶಾಲ ಅಂತಲೂ ಕರೀತಾರೆ. ಉಜ್ಜಯಿನಿ ಎನ್ನುವ ಹೆಸರು ಹೇಗೆ ಬಂತು? ಮಹಾದೇವ ಹೇಗೆ ಅಲ್ಲಿ ನೆಲೆಯಾದ, ಮಹಾಕಾಲ ಅಂತ ಅನಿಸಿಕೊಂಡ, ಕಾಲ ಅಂತ ಅನಿಸಿಕೊಂಡ, ಕಾಲಾತೀತ ಅನಿಸಿಕೊಂಡ, ಪ್ರಾಚೀನ ಭಾರತದ ಒಂದು ವೇದಶಾಲೆಯೇ ಅಲ್ಲಾಗಿತ್ತು. ಗ್ರೀನಿಚ್ ಮೆರಿಡಿಯನ್ ಟೈಮ್ ತರಹ ಉಜ್ಜಯಿನಿ ಮೆರಿಡಿಯನ್ ಟೈಮ್ ಇತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ
ಆತ ಮಹಾದೇವ ಉಜ್ಜಯಿನಿಯಲ್ಲಿ ನೆಲೆ ನಿಂತು ಸಾಧಕರೆಲ್ಲ ತಮ್ಮ ಯೋಗಶಕ್ತಿಯ ಮೂಲಕವಾಗಿ ಮೇಲಿನ ಲೋಕಗಳನ್ನು, ಅಂದರೆ ಸಪ್ತ ಊರ್ಧ್ವ ಲೋಕಗಳು ಯಾವುದಿವೆ ಅವನ್ನು ಗೆಲ್ಲುವ ಶಕ್ತಿಯನ್ನು ಪಡೆದ. ಹಾಗಾಗಿ ಅದು ಉಜ್ಜಯಿನಿ ಅಂತ ಅನಿಸಿಕೊಳ್ತು ಅಂತ ಅದರ ಉಲ್ಲೇಖಗಳನ್ನು ನೋಡ್ತೀವಿ. ಮತ್ತು ಅಲ್ಲಿರತಕ್ಕಂಥ ಸಾಂದೀಪನಿ ಆಶ್ರಮ ಇರಬಹುದು, ಮಹಾಭೈರವ ಕ್ಷೇತ್ರ ಇರಬಹುದು, ಗಡಕಾಳಿಕಾ ಕ್ಷೇತ್ರ ಇರಬಹುದು, ಆಮೇಲೆ ಅಲ್ಲಿರುವ ಶಿಪ್ರಾ ನದಿ ಇತ್ಯಾದಿಗಳೆಲ್ಲದರ ಪುಣ್ಯ ತೀರ್ಥಗಳ ಉಲ್ಲೇಖ, ಅವುಗಳ ಪಾವಿತ್ರ್ಯ ಇದೆಲ್ಲವನ್ನು ನಾವು ನೋಡ್ತೀವಿ. ಆಮೇಲೆ ನಾವು ಕಾಣುವಂಥದ್ದು ಗಯಾ ಮಾಹಾತ್ಮ್ಯ. ಗಯಾ ಮಹಾತ್ಮೆ ತುಂಬ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವಂಥದ್ದು. ಗಯಾಸುರ ಅವನು ತಪಸ್ಸು ಮಾಡಿದ ಜಾಗ. ಆಗ ಅವನು ತಪಸ್ಸು ಮಾಡಿ ಸ್ವರ್ಗಕ್ಕೆ ಚ್ಯುತಿ ತಂದ ಅನ್ನುವಂಥ ದೇವತೆಗಳೆಲ್ಲ ಅವನ ಶರೀರದ ಮೇಲೆ ಕೂತ್ಕೊಂಡಿದ್ದು. ಆಗ ಅವನು ಅಲ್ಲಿಯೇ ಭೂಸ್ಥಾಪಿತನಾಗಿದ್ದು. ಆಗ ಮಹಾವಿಷ್ಣು ಕರುಣೆಯಿಂದ ನಾನಿಲ್ಲಿ ನೆಲೆಸ್ತೀನಿ, ತನ್ಮೂಲಕವಾಗಿ ವಿಷ್ಣುಪಾದ ಅಲ್ಲಿ ಇರುತ್ತದೆ, ಆ ವಿಷ್ಣುಪಾದದಲ್ಲಿ ಗಯನ ಶರೀರದ ಮೇಲೆ ಪಿಂಡ ಪ್ರದಾನ ಮಾಡಿದರೇ ಸದ್ಗತಿ ಅನ್ನುವಂಥ ವರವೆಲ್ಲ ಕೊಟ್ಟಿದ್ದು. ಇದೆಲ್ಲವನ್ನು ನಾವು ಕಾಣ್ತೀವಿ. ಆಮೇಲೆ ರೇವಾಖಂಡ ಇದರ ಒಂದು ಭಾಗ, ಅವಂತಿ ಖಂಡದ ಭಾಗ. ರೇವಾ ಅಂದರೆ ನರ್ಮದಾ ನದಿ. ನರ್ಮದಾ ನದಿ ಅಮರಕಂಟಕ ಅಥವಾ ಅಮ್ರಕೂಟ ಅಂತ ಹೆಸರಾದಂಥ ಜಾಗದಿಂದ ಅದು ಹರಿದು ಬಂದದ್ದು. ಮತ್ತು ಅದು ನೇರವಾಗಿ ಈ ಪೂರ್ವ ದಿಕ್ಕಿಂದ ಪಶ್ಚಿಮ ದಿಕ್ಕಿಗೆ ಹರಿದು ಗುರ್ಜರ ಪ್ರದೇಶ, ಗುಜರಾತ್ ಅಂತೀವಲ್ಲ, ಅಲ್ಲಿಗೆ ಹೋದದ್ದು. ಭೃಗು ಕಚ್ಚದ ಬಳಿ ಸಮುದ್ರವನ್ನು ಸೇರಿದ್ದು, ಬ್ರೂಚ್ ಅಂತ ಇವತ್ತು ಹೇಳ್ತೀವಿ. ಅದರ ಮಾಹಾತ್ಮ್ಯ, ಅಲ್ಲಿರತಕ್ಕಂಥ ಒಂದೊಂದು ಪುಣ್ಯತೀರ್ಥಗಳ, ಅಲ್ಲಿರುವ ದಡದ ಕ್ಷೇತ್ರಗಳ ಮಹಾತ್ಮ್ಯ ಇವನ್ನೆಲ್ಲವನ್ನು ಕೂಡ ನಾವು ಕಾಣ್ತೀವಿ. ನರ್ಮದಾ ತುಂಬ ದೊಡ್ಡ ಮಹಾನದಿಯೂ ಹೌದು. ವಿಶೇಷವಾಗಿ ನಮಗಿರ್ತಕ್ಕಂಥ 7 ಸಿಂಧುಗಳು, ಹಾಗೆ ಒಟ್ಟು 35 ಸಿಂಧುಗಳನ್ನು ಹೇಳ್ತೀವಿ. ಉತ್ತರದಲ್ಲಿ ಒಂದು ಸಪ್ತಸಿಂಧು, ದಕ್ಷಿಣದಲ್ಲಿ ಒಂದು ಸಪ್ತಸಿಂಧು, ಪೂರ್ವ ಪಶ್ಚಿಮಗಳಲ್ಲಿ ಒಂದೊಂದು ಸಪ್ತಸಿಂಧು ಮತ್ತು ಮಧ್ಯದಲ್ಲೊಂದು ಸಪ್ತಸಿಂಧು. ಆ ಮಧ್ಯದ ಸಪ್ತಸಿಂಧು ಕೇಂದ್ರ ಈ ನರ್ಮದಾ ನದಿ ಆಗಿರುವಂಥದ್ದು ಅಂತ ಹಿಂದೆ ಪುರಾಣಗಳನ್ನು ಕುರಿತು ಪ್ರವಚನ ಮಾಡುವಾಗ ಈ 5 ಬಗೆಯ ಸಪ್ತಸಿಂಧುಗಳ ಉಲ್ಲೇಖವನ್ನು ಕೂಡ ಮಾಡಿದ್ರಿಂದ ನಾನು ಮತ್ತೆ ವಿಸ್ತರಿಸೋದಕ್ಕೆ ಹೋಗ್ತಾ ಇಲ್ಲ. ಅದಾದ ಮೇಲೆ ನಾವು ಕಾಣುವಂಥದ್ದು ನಾಗರಖಂಡ. ಈ ನಾಗರಖಂಡ ಅನ್ನುವುದು ನಾಗ ಆರಾಧನೆ ಮತ್ತು ನಾಗವಂಶೀಯರು ಅವರಿಗೆ ಪ್ರಧಾನವಾಗಿ ಸಂಬಂಧಪಟ್ಟದ್ದು. ಜೊತೆಗೆ ನಾಗರ ಬ್ರಾಹ್ಮಣರು ಅಂತನ್ನುವ ಒಂದು ಉತ್ಪತ್ತಿ ಹೇಗಾಯಿತು ಅಂತ, ಬ್ರಾಹ್ಮಣೋತ್ಪತ್ತಿ ಮಾರ್ತಂಡ ಅಂತ ಇದರ ಒಂದು ಭಾಗ ಉಂಟು. ಅಲ್ಲಿ ಎಲ್ಲ ಬ್ರಾಹ್ಮಣರು ಬೇರೆ ಬೇರೆ ಬ್ರಾಹ್ಮಣರು ಯಾವ್ಯಾವ ರೀತಿಯಲ್ಲಿ ಹುಟ್ಟಿದ್ರು. ಅದು ಗುರ್ಜರ ಬ್ರಾಹ್ಮಣರು ಇರ್ಬೋದು, ಕಳಿಂಗ ಬ್ರಾಹ್ಮಣರು ಇರ್ಬೋದು, ಉತ್ಕಲ ಬ್ರಾಹ್ಮಣರು, ಗೌಡ ಬ್ರಾಹ್ಮಣರು, ಕರ್ನಾಟಕ ಬ್ರಾಹ್ಮಣರು, ಹೀಗೆ 10 ಬಗೆಯಲ್ಲಿ ಬ್ರಾಹ್ಮಣರು ಉಂಟು. ಗೌಡಾದಿ ಪಂಚಕ, ದ್ರವಿಡಾದಿ ಪಂಚಕ ಅಂತ ಹೇಳ್ತಾರೆ. ಆ ಎಲ್ಲರೂ ಹೇಗೆ ಹುಟ್ಟಿದ್ದು ಮತ್ತು ಅವರೆಲ್ಲ ಅಹಿಚ್ಛತ್ರಾದಿ ಪ್ರದೇಶಗಳಿಂದ ಯಾವ ರೀತಿ ಎಲ್ಲ ಕಡೆಗೂ ಹರಡಿಕೊಂಡದ್ದು. ಸರಸ್ವತಿ ದೃಶದ್ವತಿ ನದಿಗಳ ಮಧ್ಯದ ಬ್ರಹ್ಮಾವರ್ತದಿಂದ ಅಹಿಚ್ಛತ್ರ, ಅದು ಆರ್ಯಾವರ್ತದ ಒಂದು ಭಾಗ, ಕುರುಪಾಂಚಾಲ ಪ್ರದೇಶ, ಅಲ್ಲಿಂದ ಇಡೀ ದೇಶಕ್ಕೆ ಯಾವ್ಯಾವ ರೀತಿ ವಲಸೆ ಬಂದರು ಮತ್ತು ಬೇರೆ ಬೇರೆ ಭಾಗಗಳು ಹೇಗಾದರು ಅನ್ನುವಂಥದ್ರ ಒಂದು ದಿಗ್ದರ್ಶನ ಬ್ರಾಹ್ಮಣೋತ್ಪತ್ತಿ ಮಾರ್ತಂಡ ಪ್ರಕರಣದಲ್ಲಿ ಕಾಣಿಸುತ್ತದೆ. ಅಲ್ಲಿ ನಾಗರ ಬ್ರಾಹ್ಮಣರು ಅಂತ, ಆ ನಾಗರ ಬ್ರಾಹ್ಮಣರು ಶಿವಾನುಗ್ರಹಕ್ಕೆ ಪಾತ್ರ ಆದಂಥವರು. ಅವರು ನಾಗ ಕುಲೋತ್ಪನ್ನರಾದವರು ಅಂತ ಗೊತ್ತಾಗುತ್ತದೆ. ಉತ್ತರ ಭಾರತದಲ್ಲಿ ಈಗಲೂ ಕೂಡ ನಾಗರ್, ಭಟನಾಗರ್ ಅನ್ನುವಂಥ ಉಪನಾಮಗಳನ್ನು ಇಟ್ಕೊಂಡಂಥವರಿದ್ದಾರೆ. ಅದನ್ನು ತಪ್ಪಾಗಿ ಭಾಟ್ನಗರ್ ಅಂತೆಲ್ಲ ಹೇಳ್ತಾರೆ. ಈಗ ಭಾಟ್ನಗರ್ ಪ್ರಶಸ್ತಿ ಅಂತ ವಿಜ್ಞಾನಕ್ಕೆ ಕೊಡುವಂಥದ್ದುಂಟು, ಅದು ಭಾಟ್ನಗರ್ ಅಲ್ಲ, ಭಟನಾಗರ. ಹೀಗಾಗಿ ಆ ನಾಗರ ಕುಲದ ಬಗೆಗೆ ಇರುವಂಥ ಒಂದು ಹಿನ್ನೆಲೆಯಿಂದಾಗಿ ಅದಕ್ಕೆ ಹೆಚ್ಚಿನ ಪ್ರಸಿದ್ಧಿ ಬಂದದ್ದು. ಇಲ್ಲಿಯ ಭಾಗದ ಒಂದು ಸ್ವಾರಸ್ಯವೇ ನಮ್ಮ ಪುಣ್ಯಕೋಟಿಯ ಕಥೆ. ಅದನ್ನು ಗೋವ್ಯಾಘ್ರ ಸಂವಾದ ಅಂತ ಕೂಡ ಕರೆದಿದ್ದಾರೆ. ಇಲ್ಲಿ ಶಬಲ ಅನ್ನುವಂಥ ಒಂದು ಧೇನು, ಅದು ಈ ಒಂದು ಹುಲಿಯ ಬಾಯಿಗೆ ಸಿಕ್ಕಬೇಕಾಗಿದ್ದು ಕರುವನ್ನು ಕಾಪಾಡುವುದಕ್ಕಾಗಿ ಕರುವಿಗೆ ಹೇಳಿ ಬರ್ತೀನಿ ಅಂತ ಬಂದದ್ದು. ತುಂಬ ಮರ್ಮಭೇದಕವಾದ ರಮಣೀಯ ಕಥಾನಕ. ಅದನ್ನು ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಯಕ್ಷಗಾನಿಯ ರೂಪಕ್ಕೂ ಕೂಡ ತಂದಿದ್ದಾರೆ. ಕೆ ವಿ ಸುಬ್ಬಣ್ಣನವರು ಬಹಳ ಸೊಗಸಾದ ಲೇಖನವನ್ನು ಕೂಡ ಬರೆದಿದ್ದಾರೆ. ಹಸಿವಿನ ಬೆಲೆ ಎಂಥದ್ದು, ಸತ್ಯದ ಬೆಲೆ ಎಂಥದ್ದು, ಪ್ರಾಮಾಣಿಕತೆ ಎಂಥದ್ದು, ಅಹಿಂಸೆ ಏನು, ಎಲ್ಲ ಮೌಲ್ಯಗಳನ್ನು ಒಂದು ಕಡೆಗೆ ತಂದುಕೊಡುವಂಥದ್ದು. ಕನ್ನಡದ ಯಾವುದೋ ಜಾನಪದ ಕವಿ ಅದನ್ನು ರಮಣೀಯವಾಗಿ ಪಲ್ಲವ ಅನ್ನುವ ಮಿಶ್ರಚಾಪು ತಾಳಕ್ಕೆ ಬರತಕ್ಕಂಥ ತ್ರಿಪುಟ ತಾಳಕ್ಕೆ ಬರುವ ಮಿಶ್ರ ಲಯದ ಸೊಗಸಾದ ಛಂದಸ್ಸಿನಲ್ಲಿ ಹಾಕಿಕೊಟ್ಟಿದ್ದಾನೆ. ಅದನ್ನು ಕಂಡು ಓದಿ ಕಣ್ಣೀರಿಗರಿದೇ ಇದ್ದರೆ ಅವರು ಮನುಷ್ಯರಲ್ಲ. ಆ ಮಟ್ಟದ ಹೃದಯ ಭೇದಕವಾದಂಥ ಕಥಾನಕ. ಅದನ್ನು ಆಶ್ರಯಿಸಿಕೊಂಡು ತುಂಬ ಅತ್ಯುತ್ತಮವಾದಂಥ ಕಾದಂಬರಿಯನ್ನು ಭೈರಪ್ಪನವರು ಬರೆದೇ ಇದ್ದಾರೆ. ಹೀಗಾಗಿ ಕನ್ನಡಿಗರಿಗೆ ಇಲ್ಲಿ ವಿಶೇಷ ಉಂಟು. ಆದರೆ ಈ ಕಥೆ ಎಲ್ಲ ಪ್ರಾಂತದಲ್ಲೂ ಇದೆ, ಅದನ್ನು ನಾವು ನೋಡಬೇಕು. ಇದಕ್ಕೆ ಅನೇಕ ಆವೃತ್ತಿಗಳು ಉಂಟು.
ಆದರೆ ಎಲ್ಲವೂ ಕೂಡ ಮುಖ್ಯ ಧಾತುವನ್ನು ಇದನ್ನೇ ಹೊಂದಿದೆ. ಅದನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ನೀವು ಯಾವುದು ಮೌಲಿಕ ಅಂತೀರೋ, ಯಾವುದು ವಿಶಿಷ್ಟ ಅಂತೀರೋ ಅದೆಲ್ಲ ನಮ್ಮಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ನೋಡಬೇಕು. ಅದು ಸಂಸ್ಕೃತದಲ್ಲಿ ರೆಕಾರ್ಡ್ ಆಗಿದೆ. ನೋಡಿ, ನಮ್ಮಲ್ಲಿ ಈ ಜಾನಪದ ವೈದ್ಯ ಅಂತ ಒಂದು ಪುಸ್ತಕವನ್ನು ಹಂಪಿ ವಿಶ್ವವಿದ್ಯಾಲಯದವರು ಅಚ್ಚು ಮಾಡಿಸಿದ್ರು. ಜಾನಪದೀಯವಾದ ವೈದ್ಯ, ಅದು ಆಯುರ್ವೇದಕ್ಕೆ ವೈರಿ ಎನ್ನುವಂತೆ ತೋರ್ಪಡಿಸ್ತಾರೆ. ನಾಟಿ ಔಷಧ, ಮನೆಮದ್ದು ಇತ್ಯಾದಿ ಎಲ್ಲ ಈ ಚರಕ, ಸುಶ್ರುತ, ವಾಗ್ಭಟಾದಿ ಮುನಿತ್ರಯ ಪ್ರಣೀತ ಆಯುರ್ವೇದಕ್ಕಿಂತ ಭಿನ್ನವಾದದ್ದು, ವಿರುದ್ಧವಾದದ್ದು ಅನ್ನುವಂಥ ಒಂದು ಭ್ರಮೆಯನ್ನು ಈಚೆಗೆ ಉಂಟು ಮಾಡ್ತಾ ಇದ್ದಾರೆ. ಯಾವುದು ಸಂಸ್ಕೃತವೋ ಅದಕ್ಕಿಂತ ವ್ಯತಿರಿಕ್ತವಾದದ್ದು ಜಾನಪದ, ಅದಕ್ಕಿಂತ ವ್ಯತಿರಿಕ್ತವಾದದ್ದು ಸಂಸ್ಕೃತ ಅಂದರೆ ಭಾರತ. ಭಾರತ ನಮ್ಮ ವೈರಿ, ಕರ್ನಾಟಕನ ಕೊಂಡಾಡೋದು ತುಂಬ ಔದಾರ್ಯ. ಈ ಥರದ್ದೆಲ್ಲ ಒಂದು ದುರ್ಭಾವನೆ ಬೆಳೆದಿದೆ. ಆದರೆ ಆ ಜಾನಪದ ವೈದ್ಯ ಪುಸ್ತಕದಲ್ಲಿ ಇರುವ ಮಾಹಿತಿ ಏನು, ಅದು ಬೃಹತ್ರಯಿ ಜೊತೆಗೆ ಹೇಗೆ ಸಂವಾದಿ ಅಂತ ನನ್ನ ಆಯುರ್ವೇದದ ಒಳ್ಳೆ ಪಂಡಿತನಾದ ಮಿತ್ರ ಡಾಕ್ಟರ್ ಕೃಷ್ಣನ್ನ ಕೇಳಿದೆ. ಆತ ಕೂಲಂಕಷವಾಗಿ ನೋಡಿ ಹೇಳಿದ್ದೇನೆಂದರೆ, ಇದರಲ್ಲಿರುವುದೆಲ್ಲ 99 ಭಾಗಕ್ಕೂ ಹೆಚ್ಚಾಗಿ ಎಲ್ಲವೂ ಕೂಡ ಬೃಹತ್ರಯಿ, ಲಘುತ್ರಯಿ ಇತ್ಯಾದಿಗಳಲ್ಲಿ ಅಪ್ರಾಪ್ರಿಯೇಟ್ ಆಗಿರುವಂಥದ್ದು, ಸೇರಿ ಹೋಗಿರುವಂಥದ್ದೇ ಆಗಿದೆ ಅಂತ. ಅಂದರೆ ಯಾವುದು ಇವತ್ತು ಇವರು ಜಾನಪದ ಅಂತ ಭಾರತದ ಮುಖ್ಯವಾಹಿನಿಯಿಂದ ಭಿನ್ನವಾಗಿ ನಿಂತದ್ದು ಅಂತ ಹೇಳ್ತಾರೋ ಅದೆಲ್ಲಕ್ಕೂ ಸಂಸ್ಕೃತದ ಅಂಗೀಕಾರ ಇರುವಂಥದ್ದು ನೋಡ್ತೀವಿ. ಅಂದರೆ ಎರಡು ರೀತಿ ಹೇಳ್ಬೋದು. ಸಂಸ್ಕೃತದಲ್ಲಿ ಇದನ್ನು ಸ್ವೀಕರಿಸಿದ್ರು ಅಂತ ಹೇಳ್ಬೋದು, ಅಥವಾ ಸಂಸ್ಕೃತದಿಂದ ಇವೆಲ್ಲ ಬಂತು ಅಂತ ಹೇಳ್ಬೋದು. ಸ್ವೀಕರಿಸ್ತು ಸಂಸ್ಕೃತ ಅಂದರೆ ಅದಷ್ಟು ವಿಶಾಲ ಮನೋಧರ್ಮದ್ದಾಗಿತ್ತು, ಅದು ಅಂಗೀಕರಿಸ್ತು ಅಂತ ಅದನ್ನು ದೊಡ್ಡದು ಅನ್ಬೇಕು. ಇಲ್ಲ, ಅಲ್ಲಿಂದಲೇ ಬಂತು ಅಂದರೆ ಅದು ಎಲ್ಲಕ್ಕೂ ಮಾತ್ರಪ್ರಾಯವಾದದ್ದು ಅಂತ. ಒಂದು ಕಡೆಯಿಂದ ನೋಡಿದ್ರೆ ಔದಾರ್ಯ, ಇನ್ನೊಂದು ಕಡೆಯಿಂದ ನೋಡಿದ್ರೆ ಆಕರತ್ವ. ಹೀಗೆ ಯಾವ ರೀತಿಯಿಂದಲೂ ನೋಡಿದ್ರು ಈ ಮುಖ್ಯವಾಹಿನಿ ದೊಡ್ಡದು ಅಂತ ಗೊತ್ತಾಗುತ್ತದೆ. ಇದನ್ನು, ಈ ಸತ್ಯವನ್ನು ಬೇಕು ಅಂತಲೇ ಮರೆಮಾಚ್ತಾ ಇರತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಪ್ರಜಾವಾಣಿ ಪತ್ರಿಕೆಯಿಂದ ಮೊದಲುಗೊಂಡು ಅನಂತಮೂರ್ತಿ, ಲಂಕೇಶ ಅಂತ ದೊಡ್ಡ ಶನಿ ಸಂತಾನ ಉಂಟು. ಅವರೆಲ್ಲ ನಮ್ಮ ರಾಜ್ಯದಲ್ಲಿ ಹೀಗೆ. ಪ್ರತಿ ರಾಜ್ಯದಲ್ಲೂ ಅಂಥ ಒಂದಷ್ಟು ಬಾವಲಿಗಳಿದ್ದೇ ಇದ್ದಾರೆ. ಆಯಾ ರಾಜ್ಯಗಳ ಹಾಳುಬಿದ್ದು ಭವನಗಳಾಗಿವೆ, ಅಲ್ಲಿ ಇಂಥ ಬಾವಲಿಗಳು ಕಚ್ಚಿಕೊಂಡು ತಿರುಗ್ತಾ ಇದ್ದಾರೆ. ಇದನ್ನು ನಾವು ನೋಡ್ತೀವಿ. ಆದರೆ ಇವುಗಳನ್ನೆಲ್ಲ ಕೂಲಂಕಷವಾಗಿ ನೋಡಿದರೆ ಗೊತ್ತಾಗುತ್ತದೆ. ನಮ್ಮ ಆಗಮಗಳಲ್ಲಿ, ಸ್ಥಳ ಪುರಾಣಗಳಲ್ಲಿ, ಕ್ಷೇತ್ರ ಮಹಾತ್ಮ್ಯಗಳಲ್ಲಿ ಪ್ರತಿಯೊಂದು ಕಡೆಯಲ್ಲಿಯೂ ಹರಡಿ ಹೋಗಿರುವಂಥದ್ದು ಗೊತ್ತಾಗುತ್ತದೆ. ನೀವು ನೋಡಿ, ಅತ್ಯುತ್ತಮವಾದ ಕಥೆಗಳು ಅಂತ ಏನಂತೀವಿ ಅದೆಲ್ಲ ಕೂಡ ಜಾನಪದ ಕಥೆಗಳು. ಕಥಾಸರಿತ್ಸಾಗರದಲ್ಲಿ, ಪಂಚತಂತ್ರದಲ್ಲಿ, ಹಿತೋಪದೇಶದಲ್ಲಿ 3 ಬಗೆಯ ಆವೃತ್ತಿ ಇರತಕ್ಕಂಥ ವೇತಾಲ ಪಂಚವಿಂಶತಿಯಲ್ಲಿ, ಸಿಂಹಾಸನ ದ್ವಾತ್ರಿಂಶಿಕಾದಲ್ಲಿ, ಶುಕಸಪ್ತತಿಯಲ್ಲಿ, ಪುರುಷ ಪರೀಕ್ಷೆಯಲ್ಲಿ, ಶ್ರಾವಕಾರಾಧನ ಕಥೆಗಳಲ್ಲಿ ಎಷ್ಟು ಕಡೆ ಸೇರಿ ಹೋಗಿದೆ. ಎಲ್ಲವೂ ಗ್ರಂಥಸ್ಥವಾಗಿದೆ. ಸಂಸ್ಕೃತ ಪ್ರಾಕೃತಗಳಲ್ಲಿ ಅಷ್ಟು ಬಂದಿವೆ. ಜಾತಕ ಕಥೆಗಳಲ್ಲಿ, ಮಹಾಭಾರತದಲ್ಲಿ, ಹೀಗೆಲ್ಲ ಕಡೆಯಲ್ಲೂ ಬಂದಿರುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಇವನ್ನೆಲ್ಲವನ್ನು ನಾವು ನೋಡಿದಾಗ ನಮ್ಮ ಪರಂಪರೆ ಕುರುಡಾಗಿ ಮಡಿಕಟ್ಟಿಕೊಂಡು ಕೂತಿದ್ದಲ್ಲ. ಆನೋ ಭದ್ರ ಕ್ರತವೋ ಎಂತು ವಿಶ್ವತಃ ಅಂತ ಎಲ್ಲವನ್ನು ಸೇರಿಸಿಕೊಂಡಿದೆ. ಅಥವಾ ಎಲ್ಲಕ್ಕೂ ಅದು ಮೂಲವಾಗಿದೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ ಅನ್ನುವ ಮನುವಾಕ್ಯಕ್ಕೆ ತಕ್ಕಂತೆ ಇರುವುದು ನಮಗೆ ಗೊತ್ತಾಗುತ್ತದೆ. ಮತ್ತು ಗರುಡನ ಕಥೆ ಬರುತ್ತದೆ. ಮಹಾಭಾರತದ ಆಸ್ತಿಕ ಪೌಲೋಮ ಪರ್ವಗಳಲ್ಲಿ ನಾವು ನೋಡ್ತೀವಿ. ಗರುಡ ವಿನುತೆಯ ಮಗನಾಗಿ ಹುಟ್ಟಿದ್ದು, ಅಮೃತಹರಣ ಮಾಡಿದ್ದು, ನಾಗರನ್ನು ತನ್ನ ಅಂಕಿಯಲ್ಲಿ ಇಟ್ಟುಕೊಂಡದ್ದು, ವಾಲಖಿಲ್ಯಾದಿ ತಪಸ್ವಿಗಳು ತಪಸ್ಸು ಮಾಡ್ತಾ ಇದ್ದಂಥ ಕೊಂಬೆ ಮೇಲೆ ಆತ ಕೂತಾಗ ಅದು ಜರಿದು ಬಿದ್ದಾಗ ಕೊಂಬೆಯನ್ನು ನೆಮ್ಮದಿಯಾದ ಜಾಗದಲ್ಲಿ ಇಟ್ಟು ಬಂದದ್ದು. ಹೀಗೆಲ್ಲ ಕಥೆಗಳು ಸ್ವಾರಸ್ಯವಾಗಿವೆ. ಅದೆಲ್ಲ ಕೂಡ ಇಲ್ಲಿ ಬರುತ್ತದೆ. ಮತ್ತು ಗರುಡ ಮಹಾವಿಷ್ಣುವಿನ ವಾಹನವಾಗಿದ್ದು ಹೇಗೆ ಅಂತೆಲ್ಲ. ಆಮೇಲೆ ಶ್ರಾದ್ದ ಪ್ರಕರಣ ಒಂದಷ್ಟು ಬರುತ್ತದೆ. ಶಾಲಗ್ರಾಮದ ಬಗೆಗೆ ಒಂದಷ್ಟು ವಿವರಗಳು ಕಾಣುತ್ತವೆ. ಆಗಮಗಳಲ್ಲಿ ತುಂಬ ಉಂಟು, ಬೇರೆ ಪುರಾಣಗಳಲ್ಲಿಯೂ ಕಾಣುತ್ತವೆ. ಇಲ್ಲೂ ಒಂದಷ್ಟು ಬಂದಿದೆ. ಮತ್ತು ಭಕ್ತಿ, ಜ್ಞಾನ, ವೈರಾಗ್ಯ, ತಪಸ್ಸು, ರಾಮನಾಮ ಮಹಾತ್ಮ್ಯ ಇತ್ಯಾದಿಗಳ ಬಗೆಗೆಲ್ಲ ಬರುತ್ತದೆ. ವೃಕ್ಷ ಮಹಾತ್ಮ್ಯ ಅಂತ ಯಾವ ವೃಕ್ಷದ ಮಹಾತ್ಮ್ಯ ಎಂಥದ್ದು ಅಂತ ಪ್ರಕೃತಿ ಪ್ರಿಯರು, ಪರಿಸರ ಪ್ರಿಯರು ಗಮನಿಸಬೇಕಾದ ಒಂದು ಅಧ್ಯಾಯ ಉಂಟು. ಆಮೇಲೆ ಮತ್ಸ್ಯೇಂದ್ರನಾಥನ ಕಥೆ ಬರುತ್ತದೆ. ಗೋರಕ್ಷ ಪರಂಪರೆ ಅಂತ ಯಾವುದುಂಟು, ಗೂರ್ಖಾ ಅಂತ ಆಗಿದ್ದು ಅಲ್ಲಿಂದಲೇ. ಅಂದರೆ ಯಾವುದನ್ನು ನಾಥಪಂಥೀಯರು ಅಂತ ಹೇಳ್ತೀವಿ. ಗೋರಕ್ಷನಾಥ ಮತ್ಸ್ಯೇಂದ್ರನಾಥನ ಪ್ರಧಾನ ಶಿಷ್ಯ. ಅವನಲ್ಲದೆ ಇನ್ನೂ ಹಲವರು ಇದ್ದರು ಅಂತ ಗೊತ್ತಾಗುತ್ತದೆ, ನವನಾಥರು ಅಂತ. ಒಟ್ಟು ಗೋರಕ್ಷನಾಥ, ಮತ್ಸ್ಯೇಂದ್ರನಾಥನು ಸೇರಿ ಇನ್ನು 7 ಜನ ಇದ್ದರು. ಅಂದರೆ ಇವರೆಲ್ಲ ಒಟ್ಟು 9 ಜನ. ನವನಾಥರ ಪಂಥ ಅದು ಕೂಡ ದಾಖಲೆಗೊಂಡದ್ದು. ನಾಥಪಂಥೀಯರ ಗ್ರಂಥಗಳೆಲ್ಲವೂ ಸಂಸ್ಕೃತದಲ್ಲಿದೆ. ಪುಣ್ಯವಶಾತ್ ಆ ಗ್ರಂಥಗಳನ್ನೆಲ್ಲ ನಮ್ಮ ಪುತ್ತೂರಿನ ಮಹಾವಿದ್ವಾಂಸರಾಗಿದ್ದ ಕಡವ ಶಂಭು ಶರ್ಮರು ಅನುವಾದ ಮಾಡಿದ್ದಾರೆ. ಕದಳಿ ಮಹಾತ್ಮ್ಯ ಇತ್ಯಾದಿಯಾಗಿ ನಮಗೆ ಸಿಗುತ್ತವೆ. ಆ ನಾಥಪಂಥೀಯರದು ಪೂರ್ಣವಾಗಿ ಶಿವಾದ್ವೈತ. ಆ ಉಲ್ಲೇಖವನ್ನು ನಾವು ನೋಡ್ತೀವಿ. ಮತ್ತು ಮತ್ಸ್ಯೇಂದ್ರನಾಥ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಗೊತ್ತಾಗುತ್ತದೆ. ಮತ್ಸ್ಯೇಂದ್ರನಾಥ ಮಾಯಾ ಸಂಮೋಹನಕ್ಕೆ ಸೇರಿದ್ದು.
ಆಗ ಆತನ ಶಿಷ್ಯ ಗೋರಕ್ಷನಾಥನೇ ಗುರುವನ್ನ ಮಾಯೆಯ ಬಲೆಯಿಂದ ಬಿಡಿಸಿಕೊಂಡು ಬಂದದ್ದು ಇತ್ಯಾದಿ ಕಥೆಗಳೆಲ್ಲ ನಮಗಿಲ್ಲಿ ಸಂಗತವಾಗಿ ಬರುತ್ತದೆ. ಆಮೇಲೆ ನಾವು ಕಟ್ಟಕಡೆಯ ಖಂಡ ಪ್ರಭಾಸ ಖಂಡಕ್ಕೆ ಬರ್ತೀವಿ. ಪ್ರಭಾಸ ಅಂತಂದರೆ ಸೋಮನಾಥವೇ. ಸೋಮನಾಥದ ದೇವಸ್ಥಾನಕ್ಕೆ ಒಂದು 200 ಅಡಿ 200 ಗಜ ಮುಂದೆ ಇರತಕ್ಕಂಥದ್ದೇ ಪ್ರಭಾಸ. ಅಲ್ಲಿಯೇ ಶ್ರೀಕೃಷ್ಣ ಪರಂಧಾಮ ಸೇರಿದ್ದು. ಆ ಪ್ರಭಾಸದ ಮಹಾತ್ಮೆ ಬೇಕಾದಷ್ಟು ಪುರಾಣಗಳಲ್ಲಿ ಬರ್ತದೆ. ಚಂದ್ರ ದಕ್ಷಶಾಪಗ್ರಸ್ತನಾಗಿ ಕ್ಷಯರೋಗಿಯಾಗಿದ್ದಾಗ ಇಲ್ಲಿ ಪ್ರಭಾಸದಲ್ಲಿ ಇದ್ದ ಸೋಮನಾಥನನ್ನು ಪೂಜೆ ಮಾಡಿದ, ಶಿವನನ್ನು ಆರಾಧನೆ ಮಾಡಿದ ಮೇಲೆ ಸೋಮ ಚಂದ್ರನಿಗೆ ನಾಥನಾದ. ಹಾಗಾಗಿ ಅವನು ಬಾಲೇಂದುವಾಗಿ ಶಿವನ ಜಟಾಜೂಟಾಲಂಕಾರವಾದ ಅಂತ ಗೊತ್ತಾಗುತ್ತದೆ. ಆ ಕಥೆ ಬರುತ್ತದೆ. ಮತ್ತು ದ್ವಾರಕೆ, ಅಲ್ಲಿ ಆಸುಪಾಸಿನ ತೀರ್ಥಗಳು, ದ್ವಾರಕೆಯ ಹತ್ತಿರ ಸೇರತಕ್ಕಂಥ ಸರಸ್ವತಿ ಮತ್ತು ಸರಸ್ವತಿ ನದಿಗುಂಟ ಬರತಕ್ಕಂಥ ಅನೇಕ ಕ್ಷೇತ್ರಗಳು, ಇವುಗಳೆಲ್ಲದರ ಮಹಾತ್ಮ್ಯವನ್ನು, ಕಟ್ಟಕಡೆಗೆ ಏಕಾದಶಿ ದ್ವಾದಶಿ ವ್ರತ ಮಹಾತ್ಮ್ಯವನ್ನು ನಾವು ಕಾಣ್ತೀವಿ. ಇಷ್ಟು ಸ್ಕಾಂದ ಪುರಾಣದ ಸಾಮಾನ್ಯವಾಗ ಒಂದು ಹೇಳಬಹುದಾದ ಬ್ಲೂ ಪ್ರಿಂಟ್ ಅಂತ ಏನಿದೆ ಅದನ್ನು ನಾವು ನೋಡಬಹುದು. ಇನ್ನು ಸ್ವಲ್ಪ ವಿವರಗಳನ್ನು ನಾಳೆ ನೋಡಿ ಈ ಪುರಾಣದ ಮುಖ್ಯ ಪರಿಚಯವನ್ನು ಮುಗಿಸೋಣ. ಧನ್ಯವಾದ, ನಮಸ್ಕಾರ.